ಶ್ರೀ ಪುರಸ್ಕೃತರ ಹೆಸರು ಈ ರೀತಿಯಾಗಿದೆ. ಡಾಕ್ಟರ್ ಪ್ರವೀಣ್ ರಾಜ್ ಪಿ, ರಾಜ್ಯಾಧ್ಯಕ್ಷರು, ಇಂಡಿಯನ್ ಹೋಮಿಯೋಪಥಿಕ್ ಮೆಡಿಕಲ್ ಅಸೋಸಿಯೇಷನ್. ವೇದಿಕೆಯಲ್ಲಿರುವಂಥ ಗಣ್ಯರು ಸನ್ಮಾನಕ್ಕೆ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರು ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಪ್ರಖ್ಯಾತ ಫಾದರ್ ಮುಲ್ಲರ್ಸ್ ಹೋಮಿಯೋಪಥಿಕ್ ಕಾಲೇಜಿನಿಂದ ಪಡೆದಿರುತ್ತಾರೆ. ರಾಜಸ್ಥಾನದ ಟ್ಯಾನ್ಮಿಯಾ ಯೂನಿವರ್ಸಿಟಿಯಿಂದ ಇವರು PhD ಪದವಿಯನ್ನು ಕೂಡ ಗಳಿಸಿದ್ದಾರೆ. ಪ್ರಾರಂಭದ ದಿನಗಳಲ್ಲಿ ಫಾದರ್ ಮುಲ್ಲರ್ಸ್ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಸುಮಾರು ವರ್ಷಗಳ ಕಾಲ ಆಳ್ವಾಸ್ ಹೋಮಿಯೋಪಥಿಕ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಂತರ ಮುಖ್ಯ ಸಲಹೆಗಾರರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಅನೇಕ ಪಠ್ಯಪುಸ್ತಕಗಳನ್ನು ಬರೆದು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿರುವವರು. ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ಪರಿಗಣಿಸಿ ತಮ್ಮ ಆಯುಷ್ ಹಬ್ಬದ ಈ ಸಂಭ್ರಮದಲ್ಲಿ ಆಯುಷ್ ಶ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ ಪ್ರವೀಣ್ ರಾಜ್ ಪಿ, ರಾಜ್ಯಾಧ್ಯಕ್ಷರು, ಇಂಡಿಯನ್ ಹೋಮಿಯೋಪಥಿಕ್ ಮೆಡಿಕಲ್ ಅಸೋಸಿಯೇಷನ್. ಅಭಿನಂದನೆಗಳು ಸರ್. ಮತ್ತೋರ್ವ ಆಯುಷ್ ಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ನಾಗರಾಜ್ ಪೂಜಾರಿ. ಮೂಲತಃ ಉಡುಪಿಯವರಾದ ತಾವು 1994ರಲ್ಲಿ ಉಡುಪಿಯ ಆಯುರ್ವೇದ ಕಾಲೇಜಿನಲ್ಲಿ BA-MS ಪದವಿಯನ್ನು ಪೂರೈಸಿ 1998ರಲ್ಲಿ ಜಾಮ್ನಗರದಲ್ಲಿ MD ಪದವಿಯನ್ನು ಪಡೆದಿರುತ್ತೀರಿ. 2013ರಲ್ಲಿ PhD ಪದವಿಯನ್ನು ಗಳಿಸಿ ಸದ್ಯ ಉಡುಪಿ ಆಯುರ್ವೇದ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಜನಪ್ರಿಯ ಶಿಕ್ಷಕರಾದ ತಾವು ತಮ್ಮ ಸುದೀರ್ಘ ಬೋಧನಾ ಅನುಭವದಿಂದ ಸಾವಿರಾರು ವಿದ್ಯಾರ್ಥಿಗಳ ಪ್ರೀತಿಗೆ ಭಾಜನರಾಗಿದ್ದೀರಿ. ಆಯುಷ್ ಹಬ್ಬದ ಈ ಸಂದರ್ಭದಲ್ಲಿ ತಮ್ಮ ವೈದ್ಯಕೀಯ ವೃತ್ತಿ ಶಿಕ್ಷಣ ಕ್ಷೇತ್ರ ಮತ್ತು ಸಮಾಜಮುಖಿ ಸೇವೆಗಳನ್ನು ಪರಿಗಣಿಸಿ ಆಯುಷ್ ಹಬ್ಬದ ಈ ಸಂದರ್ಭದಲ್ಲಿ ತಮ್ಮನ್ನು ಆಯುಷ್ ಶ್ರೀ ಪುರಸ್ಕಾರದೊಂದಿಗೆ ಗೌರವಿಸುತ್ತಿದ್ದೇವೆ. ಮುಂದಿನ ಪುರಸ್ಕೃತರು ಡಾಕ್ಟರ್ ಶಶಿಕಿರಣ್ ಶೆಟ್ಟಿ, ಸಂಸ್ಥಾಪಕರು, ಹೋಮ್ ಡಾಕ್ಟರ್ಸ್ ಫೌಂಡೇಶನ್, ಉಡುಪಿ. ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಉಡುಪಿ ತಾಲೂಕಿನ ಪಾವಂಜಿಯಲ್ಲಿ ಹುಟ್ಟಿ ತಾವು ವೈದ್ಯಕೀಯ ಪದವಿಯ ನಂತರ ಉಡುಪಿಯಲ್ಲಿ ಸಮಾಜದ ಅಶಕ್ತರ ಹಾಗೂ ನೊಂದವರ ಪಾಲಿನ ಬೆಳಕಾಗಿ ಕಾರ್ಯನಿರ್ವಹಿಸುತ್ತಿರುವಿರಿ. 2014ರಲ್ಲಿ ಹೋಮ್ ಡಾಕ್ಟರ್ಸ್ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ನೂರಾರು ಸಹೃದಯಿ ಸಹಾಯ ಹಸ್ತಗಳ ನೆರವಿನಿಂದ ಸಾವಿರಾರು ಜನರ ಅಶಕ್ತರ ಪಾಲಿಗೆ ಬೆಳಕಾಗಿ, ಬಡವರ ಪಾಲಿಗೆ ಬಂಧುವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಮಾದರಿಯಾಗುವಂತಹ ಕಾರ್ಯಗಳನ್ನು ನಡೆಸುತ್ತಿರುವಿರ. ತಮ್ಮ ಸೇವೆಗಳ ಪಟ್ಟಿ ಬರೆಯುತ್ತಾ ಹೋದರೆ ಈ ಸನ್ಮಾನ ಪತ್ರಗಳ ಪುಟಗಳು ಸಾಲದು. ವೈದ್ಯಕೀಯ ವೃತ್ತಿಯೊಂದಿಗೆ ತಮ್ಮ ಸಮಾಜ ಸೇವೆಯನ್ನು ಪರಿಗಣಿಸಿ ಆಯುಷ್ ಹಬ್ಬದ ಸಂಭ್ರಮದಲ್ಲಿ ಈ ದಿನ ತಮ್ಮನ್ನು ಆಯುಷ್ ಶ್ರೀ ಪುರಸ್ಕಾರದೊಂದಿಗೆ ಗೌರವಿಸಲಾಗುತ್ತದೆ. ಡಾಕ್ಟರ್ ಶಶಿಕಿರಣ್ ಶೆಟ್ಟಿ, ಸಂಸ್ಥಾಪಕರು, ಹೋಮ್ ಡಾಕ್ಟರ್ಸ್ ಫೌಂಡೇಶನ್, ಉಡುಪಿ. ಅಭಿನಂದನೆಗಳು ಸರ್. ವೇದಿಕೆಯ ಮುಂದಿನ ಪ್ರಶಸ್ತಿ ಭಾಜನರು ಡಾಕ್ಟರ್ ಶಶಿಕಾಂತ್ ತಿವಾರಿ, ಚೇರ್ಮನ್, ಡ್ರಗ್ ಪ್ರೂವಿಂಗ್ ಕಮಿಟಿ. ತಾವು ಡ್ರಗ್ ಪ್ರೂವಿಂಗ್ ಕಮಿಟಿ ಇದರ ಚೇರ್ಮನ್ ಆಗಿದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿ ಕಲ್ಕತ್ತಾ ಇದರ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ. ಮಾತ್ರವಲ್ಲದೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮಂಗಳೂರು ಇದರ ಪ್ರಾಂಶುಪಾಲರಾಗಿಯೂ ಸೇವೆಯನ್ನು ಸಲ್ಲಿಸಿರುತ್ತೀರಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ. 2021ರಲ್ಲಿ HMAIನಿಂದ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಪಡ್ಕೊಂಡಿದ್ದೀರಿ. ತಾವು ಅನೇಕ ಪಠ್ಯಪುಸ್ತಕಗಳನ್ನು ಬರೆದು ಜನಪ್ರಿಯರಾಗಿರುತ್ತೀರಿ. ಮಾತ್ರವಲ್ಲದೆ ಹೋಮಿಯೋಪತಿ ಕೀರ್ತಿಯನ್ನು ಮಾಸ್ಕೋ, ಜರ್ಮನಿ, ಕೇಪ್ ಟೌನ್, ಇಂಗ್ಲೆಂಡ್ ಮುಂತಾದ ಜಾಗತಿಕ ವೇದಿಕೆಗಳಲ್ಲಿ ತಮ್ಮ ಪ್ರಬುದ್ಧ ಪ್ರಬಂಧಗಳನ್ನು ಮಂಡಿಸಿ ವಿಶ್ವದಾದ್ಯಂತ, ಜಗತ್ತಿನಾದ್ಯಂತ ಎತ್ತಿ ಹಿಡಿದಿದ್ದೀರಿ. ಆಯುಷ್ ಹಬ್ಬದ ಈ ಸಂಭ್ರಮದ ಸಂದರ್ಭದಲ್ಲಿ ತಮ್ಮ ಶಿಕ್ಷಣ, ವೈದ್ಯಕೀಯ ಹಾಗೂ ಸಮಾಜ ಸೇವೆಗಳನ್ನು ಪರಿಗಣಿಸಿ ತಮಗೆ ಆಯುಷ್ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಆಯುಷ್ ಶ್ರೀ ಸನ್ಮಾನ ಪಡೆದಿರುವಂತಹ ಪುರಸ್ಕೃತರು ಡಾಕ್ಟರ್ ಅಮೀನಾ ಮೀರ್, ಉಡುಪಿ. ತಾವು ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಹಿರಿಯ ವೈದ್ಯರಾಗಿದ್ದು ಉಡುಪಿಯಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯನ್ನು ನಡೆಸುತ್ತಿದ್ದೀರಿ. ಬಿಜಾಪುರ ಜಿಲ್ಲೆಯ ಜಮಖಂಡಿಯಲ್ಲಿ ಜನಿಸಿದ ತಾವು ವಿವಾಹದ ನಂತರ ಉಡುಪಿಯಲ್ಲಿ ಬಂದು ನೆಲೆಸಿದ್ದೀರಿ. ತಮ್ಮ ಪದವಿಯನ್ನು
AM ಶೇಖ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಬೆಳಗಾವಿಯಿಂದ ಪಡೆದಿರುತ್ತೀರಿ. ಕಾನ್ವೆಂಟ್ ಜೈನ್ ಕ್ಲಿನಿಕ್ ಇದರ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಮಾತ್ರವಲ್ಲದೆ VK ದೇಸಾಯಿ ಹಾಸ್ಪಿಟಲ್ ಮುಂಬೈ, ಒಪೆರಾ ಹೌಸ್ ಮುಂಬೈ ಮುಂತಾದ ವಿವಿಧ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತೀರಿ. ಅನೇಕ ಕಾರ್ಯಾಗಾರಗಳಲ್ಲಿ ತಮ್ಮ ಪ್ರಬುದ್ಧ ಪ್ರಬಂಧಗಳನ್ನು ಮಂಡಿಸಿ ಖ್ಯಾತಿಯನ್ನು ಗಳಿಸಿದ್ದೀರಿ. ತಮ್ಮನ್ನು ಆಯುಷ್ ಹಬ್ಬದ ಈ ಸುಸಂದರ್ಭದಲ್ಲಿ ತಮ್ಮ ವೈದ್ಯಕೀಯ ಹಾಗೂ ಸಮಾಜ ಸೇವೆಯನ್ನು ಪರಿಗಣಿಸಿ ಆಯುಷ್ ಶ್ರೀ ಪ್ರಶಸ್ತಿಯೊಂದಿಗೆ ತಮ್ಮನ್ನು ಸನ್ಮಾನಿಸಲು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಸನ್ಮಾನವನ್ನು ಸ್ವೀಕರಿಸ್ತಾ ಇರೋರು ಡಾಕ್ಟರ್ ಅಮೀನಾ ಮೀರ್, ಉಡುಪಿ. ಅಭಿನಂದನೆಗಳು ಮೇಡಮ್. ಇಂದಿನ ಆಯುಷ್ ಶ್ರೀ ಪ್ರಶಸ್ತಿ ಭಾಜನರು ಡಾಕ್ಟರ್ ವನಿತಾ ಎಸ್ ಶೆಟ್ಟಿ, ಪ್ರಾಂಶುಪಾಲರು ಆಳ್ವಾಸ್ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್, ಮೂಡಬಿದ್ರೆ. ಡಾಕ್ಟರ್ ವನಿತಾ ಶೆಟ್ಟಿ ಇವರು ತಮ್ಮ 24 ವರ್ಷಗಳ ವೈದ್ಯಕೀಯ ವೃತ್ತಿಯ ಅನುಭವದೊಂದಿಗೆ 20 ವರ್ಷಗಳ ಬೋಧನಾ ಅನುಭವವನ್ನು ಕೂಡ ಹೊಂದಿದ್ದಾರೆ. 2004ರಿಂದ ಸತತವಾಗಿ ಆಳ್ವಾಸ್ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮಾತ್ರವಲ್ಲದೆ RGUSನಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಆಳ್ವಾಸ್ನ ಪ್ರಖ್ಯಾತ ಅಂತಾರಾಷ್ಟ್ರೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ 25,000 ಕೆಡೆಟ್ಗಳನ್ನು ಇಂಟರ್ನ್ಯಾಷನಲ್ ಕಲ್ಚರಲ್ ಜಾಂಬೂರಿ ಯಶಸ್ವಿಯಾಗಿ ನಡೆಯುವಲ್ಲಿ ಇವರ ಪಾತ್ರ ಕೂಡ ಬಹಳ ಪ್ರಮುಖವಾಗಿತ್ತು. ಅನೇಕ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶಕರಾಗಿ ಕೂಡ ಕಾರ್ಯನಿರ್ವಹಿಸಿದಲ್ಲದೆ ರಾಷ್ಟ್ರೀಯ ಕಾರ್ಯಾಗಾರಗಳು ಮತ್ತು ಕಮ್ಮಟಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಯೋಗ ಕ್ಷೇತ್ರದ ಸೇವೆಯ ಜೊತೆಗೆ ತಾವು ಕೈಗೊಂಡ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಪರಿಗಣಿಸಿ ಆಯುಷ್ ಹಬ್ಬದ ಸಂಭ್ರಮದ ಈ ವೇದಿಕೆಯಲ್ಲಿ ಆಯುಷ್ ಶ್ರೀ ಪುರಸ್ಕಾರದೊಂದಿಗೆ ಗೌರವಿಸುತ್ತಿದ್ದೇವೆ. ಆಯುಷ್ ಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂತಹ ಇನ್ನೋರ್ವ ಪುರಸ್ಕೃತರು ಡಾಕ್ಟರ್ ಮೊಹಮ್ಮದ್ ರಫೀಕ್, ಸ್ಥಾಪಕರು ಮತ್ತು ನಿರ್ದೇಶಕರು ಬೀಚ್ ಹೀಲಿಂಗ್ ಹೋಮ್ ಕೋಡಿಬೆಂಗ್ರೆ, ಉಡುಪಿ. ಇವರು ತಮ್ಮ ನ್ಯಾಚುರೋಪತಿ ಹಾಗೂ ಯೋಗದಲ್ಲಿ SDM ಕಾಲೇಜ್ ಆಫ್ ನ್ಯಾಚುರೋಪತಿ ಹಾಗೂ ಯೋಗ ವಿಜ್ಞಾನ ಉಜಿರೆಯಲ್ಲಿ ಪದವಿಯನ್ನು ಪಡೆದಿರುತ್ತಾರೆ. ನಂತರ ಆಕ್ಯುಪಂಕ್ಚರ್ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಸುಮಾರು ವರ್ಷಗಳ ಕಾಲ SDM ಆಯುರ್ವೇದಿಕ್ ಕಾಲೇಜ್ ಉದ್ಯಾವರದಲ್ಲಿ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ಪರೀಕದಲ್ಲಿನ SDM ನ್ಯಾಚುರೋಪತಿ ಮತ್ತು ಯೋಗ ಕೇಂದ್ರದಲ್ಲಿಯೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನ್ಯಾಚುರೋಪತಿ ಮತ್ತು ಯೋಗದ ಬಗ್ಗೆ ದೇಶ ವಿದೇಶಗಳಲ್ಲಿ ಉಪನ್ಯಾಸಗಳನ್ನು ನೀಡಿ ಪ್ರಖ್ಯಾತಿಯನ್ನು ಪಡೆದಿರುತ್ತಾರೆ. ನ್ಯಾಚುರೋಪತಿ ಹಾಗೂ ಯೋಗ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಪರಿಗಣಿಸಿ ಆಯುಷ್ ಹಬ್ಬದ ಸಂಭ್ರಮದಲ್ಲಿ ನಿಮಗೆ ನೀಡ್ತಾ ಇರುವಂತಹ ಆಯುಷ್ ಶ್ರೀ ಪ್ರಶಸ್ತಿ. ಅಭಿನಂದನೆಗಳು ಡಾಕ್ಟರ್ ಮೊಹಮ್ಮದ್ ರಫೀಕ್, ಸ್ಥಾಪಕರು ಹಾಗೂ ನಿರ್ದೇಶಕರು ಬೀಚ್ ಹೀಲಿಂಗ್ ಹೋಮ್ ಗೂಡೆ, ಉಡುಪಿ. ಮತ್ತೊಮ್ಮೆ ವೇದಿಕೆಯ ಎಲ್ಲ ಸಾಧಕರಿಗೆ ಆಯುಷ್ ಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಯೋಜನಾ ಸಮಿತಿಯ ಪರವಾಗಿ ಸೇರುವಂಥ ಎಲ್ಲರ ಪರವಾಗಿ ನಾವು ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್, ತಮ್ಮ ಉಪಸ್ಥಿತಿಗಾಗಿ ಹಾಗೆ ತಮ್ಮ ಸಹಕಾರಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. 26 ಎರಡನೇ ದಿನದಾದಂತಹ ಈ ಸಂಭ್ರಮಾಚರಣೆಯಲ್ಲಿ ಆಗ್ತಾ ಇದೆ ಆಯುಷ್ ಅಭಿನಂದನಂ ಕಾರ್ಯಕ್ರಮ. ಅಭಿನಂದನಂ ಕಾರ್ಯಕ್ರಮದಲ್ಲಿ ಆಯುಷ್ ಶ್ರೀ ಪ್ರಶಸ್ತಿ ಪುರಸ್ಕೃತರ ಎಲ್ರಿಗೂ ಕೂಡ ಅಭಿನಂದನೆಯನ್ನು ನೀಡ್ತಾ ಇದೀಗ ಆಯುಷ್ ಯುವ ಶ್ರೀ ಪ್ರಶಸ್ತಿ ಪುರಸ್ಕಾರ ದಯಮಾಡಿ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಸುಪ್ರೀತ್ ಲೋಬೋ, ಉಪ್ಪಿನಂಗಡಿ. ಡಾಕ್ಟರ್ ರಾಜೇಶ್ ಬಾಯರಿ, ಕುಂದಾಪುರ. ಡಾಕ್ಟರ್ ಆಯಿಷಾ ಸುಹಾ, ಮಂಗಳೂರು. ಡಾಕ್ಟರ್ ಪ್ರವೀಣ್ ರೈ, ಮಂಗಳೂರು. ಡಾಕ್ಟರ್ ನಂದೀಶ್, ಮಂಗಳೂರು. ಮುಖ್ಯ ವೈದ್ಯಾಧಿಕಾರಿಗಳು ಮತ್ತು ವೈದ್ಯಕೀಯ ನಿರ್ದೇಶಕರು, ಬಳ್ಳಿ ಆಯರ್ ಗ್ರಾಮ ಆಯುರ್ವೇದಕ ಆಸ್ಪತ್ರೆ ಹಾಗೂ ಯೋಗ ರಿಟ್ರೀಟ್, ಉಪ್ಪಿನಂಗಡಿ.
ಉಪ್ಪಿನಂಗಡಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಬಳ್ಳಿ ಆಯುರ್ಗ್ರಾಮ ಎನ್ನುವ ಆಯುರ್ವೇದದ ಆಸ್ಪತ್ರೆಯನ್ನು ಸ್ಥಾಪಿಸಿ ಪಾರಂಪರಿಕ ಜ್ಞಾನದ ಜೊತೆಗೆ ಆಯುರ್ವೇದದ ತತ್ವಗಳನ್ನು ಅಳವಡಿಸಿಕೊಂಡು ಸಾವಿರಾರು ರೋಗಿಗಳನ್ನು ಪಂಚಕರ್ಮ ಹಾಗೂ ಶಲ್ಯ ಚಿಕಿತ್ಸಾ ವಿಧಾನಗಳ ಮೂಲಕ ಗುಣಪಡಿಸಿದ್ದೀರಿ. ಮಾತ್ರವಲ್ಲದೆ ಅನೇಕ ಗಿಡಮೂಲಿಕೆಗಳನ್ನು ಕೂಡ ಬೆಳೆಸಿ ಅವುಗಳನ್ನು ಗುರುತಿಸಿ ಉಳಿಸುವ ಕಾರ್ಯವನ್ನು ಮಾಡುತ್ತಿದ್ದೀರಿ. ಪಠ್ಯಪುಸ್ತಕಗಳನ್ನು ಕೂಡ ರಚಿಸಿ ನೂರಾರು ವಿದ್ಯಾರ್ಥಿಗಳಿಗೆ ನೆರವಾಗಿದ್ದೀರಿ. ತಮ್ಮ ಆಯುರ್ವೇದ ವೈದ್ಯಕೀಯ ವೃತ್ತಿ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗುರುತಿಸಿ ಪರಿಗಣಿಸಿ ಆಯುಷ್ ಹಬ್ಬದ ಸಂಭ್ರಮದಲ್ಲಿ ಈ ಸಂದರ್ಭದಲ್ಲಿ ತಮ್ಮನ್ನು ಆಯುಷ್ ಯುವಶ್ರೀ ಪುರಸ್ಕಾರದೊಂದಿಗೆ ಗೌರವಿಸುತ್ತಿದ್ದೇವೆ. ಮತ್ತೊಮ್ಮೆ ಅಭಿನಂದನೆಗಳು ಡಾಕ್ಟರ್ ಸುಪ್ರೀತ್ ಜೆ ಲೋಬೋ. ಮುಂದಿನ ಆಯುಷ್ ಯುವಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಪಡೆಯುವಂತಹ ಸಾಧಕರು ಡಾಕ್ಟರ್ ರಾಜೇಶ್ ಬಾಯರಿ, ಮುಖ್ಯ ವೈದ್ಯಾಧಿಕಾರಿಗಳು, ಚಿತ್ರಕೂಟ ಆಯುರ್ವೇದ, ಆಲೂರು, ಕುಂದಾಪುರ, ಉಡುಪಿ. ಕುಂದಾಪುರ ತಾಲೂಕಿನ ಆಲೂರಿನಂತಹ ಪುಟ್ಟ ಗ್ರಾಮದಲ್ಲಿ ಬೃಹತ್ತಾದಂತಹ ಚಿತ್ರಕೂಟ ಆಯುರ್ವೇದ ಹೆಸರಿನ ಆಯುರ್ವೇದ ಆಸ್ಪತ್ರೆಯನ್ನು ಸ್ಥಾಪಿಸಿ ಕ್ಲಿಷ್ಟಕರವಾದ ರೋಗಗಳನ್ನು ಗುಣಪಡಿಸಿ ಅಷ್ಟು ಮಾತ್ರವಲ್ಲದೆ ತಮಗೆ ಬೇಕಾದ ಸುಮಾರು 150ರಷ್ಟು ಔಷಧಿಗಳನ್ನು ತಾವೇ ತಯಾರಿಸಿ ರೋಗಿಗಳಿಗೆ ನೀಡುತ್ತಿದ್ದೀರಿ. 30ಕ್ಕಿಂತಲೂ ಹೆಚ್ಚು ಸ್ವದೇಶಿ ಗೋವುಗಳನ್ನು ಸಾಕಿ ಆ ಗೋವಿನ ಉತ್ಪನ್ನಗಳನ್ನು ತಮ್ಮ ಚಿಕಿತ್ಸೆಯಲ್ಲಿ ಉಪಯೋಗಿಸ್ತಿದ್ದೀರಿ. ಬಹಳ ಅಪರೂಪವಾದಂತಹ ಕುಟಿ ಪ್ರಾವೇಶಿಕ ರಾಸಾಯನ ಚಿಕಿತ್ಸೆಯನ್ನು ನಡೆಸುತ್ತಿದ್ದೀರಿ. 250ಕ್ಕಿಂತಲೂ ಹೆಚ್ಚಿನ ಮೂಲಿಕಾ ಉದ್ಯಾನದ ಮೂಲಕ ಅಪರೂಪದ ಮೂಲಿಕೆಗಳನ್ನು ಸಂರಕ್ಷಿಸಿದ್ದೀರಿ. ತಮ್ಮ ಆಯುರ್ವೇದ ವೈದ್ಯಕೀಯ ವೃತ್ತಿಯ ಜೊತೆಗೆ ನೀವು ನಡೆಸುವ ಸಮಾಜ ಸೇವಾ ಚಟುವಟಿಕೆಗಳನ್ನು ಪರಿಗಣಿಸಿ ಆಯುಷ್ ಹಬ್ಬದ ಸಂಭ್ರಮದ ಈ ಸಂದರ್ಭದಲ್ಲಿ ನಿಮ್ಮನ್ನು ಆಯುಷ್ ಯುವಶ್ರೀ ಪುರಸ್ಕಾರದೊಂದಿಗೆ ಗೌರವಿಸುತ್ತಿದ್ದೇವೆ. ಡಾಕ್ಟರ್ ಆಯಿಷಾ ಸುಹಾ, ಮುಖ್ಯ ವೈದ್ಯಾಧಿಕಾರಿಗಳು, ಶಿಫಾ ಯುನಾನಿ ಮತ್ತು ಹಿಜಾಮಾ ಕ್ಲಿನಿಕ್, ಹೊಳ್ಳಿ ರೋಡ್, ಮಂಗಳೂರು. ಅತ್ಯುತ್ತಮ ಅಂಕಗಳೊಂದಿಗೆ BOMS ಪದವಿಯನ್ನು ಪೂರೈಸಿದ ಡಾಕ್ಟರ್ ಆಯಿಷಾ ಸುಹಾ ಕಳೆದ ಸುಮಾರು 15 ವರ್ಷಗಳಿಂದ ಯಶಸ್ವಿಯಾಗಿ ತಮ್ಮ ಚಿಕಿತ್ಸಾಲಯದಲ್ಲಿ ಯುನಾನಿ ವೈದ್ಯಕೀಯ ವೃತ್ತಿಯನ್ನು ನಡೆಸುತ್ತಿದ್ದ ಜನಮನ್ನಣೆಗೊಳಿಸಿದ್ದಾರೆ. ವೈದ್ಯಕೀಯ ವೃತ್ತಿಯೊಂದಿಗೆ ತಮ್ಮ ಸಮಾಜ ಸೇವಾ ಚಟುವಟಿಕೆಗಳನ್ನು ಪರಿಗಣಿಸಿ ಆಯುಷ್ ಹಬ್ಬದ ಈ ಸಂದರ್ಭದಲ್ಲಿ ತಮ್ಮನ್ನು ಆಯುಷ್ ಯುವಶ್ರೀ ಪುರಸ್ಕಾರ ನೀಡಿ ಗೌರವಿಸುತ್ತಿದ್ದೇವೆ. ಮತ್ತೊಮ್ಮೆ ಅಭಿನಂದನೆಗಳೊಂದಿಗೆ ಡಾಕ್ಟರ್ ಆಯಿಷಾ ಸುಹಾ. ಡಾಕ್ಟರ್ ಪ್ರವೀಣ್ ಕುಮಾರ್ ರೈ, ಮುಖ್ಯ ವೈದ್ಯಾಧಿಕಾರಿಗಳು, ಡಾಕ್ಟರ್ ರೈ ಹೋಮಿಯೋಪತಿ ಸೆಂಟರ್, ಬೆಂದರ್ವೆಲ್, ಮಂಗಳೂರು. ಪುತ್ತೂರಿನ ಹಳ್ಳಿಯೊಂದರಲ್ಲಿ ಕೃಷಿ ಕುಟುಂಬವೊಂದರಲ್ಲಿ ಜನಿಸಿದ ನೀವು ನಂತರ ಅಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿ ನಂತರ ಧಾರವಾಡ ಹಾಗೂ ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗವನ್ನು ನಡೆಸಿ ಬೆಂದೂರುವೆಲ್ನಲ್ಲಿ ತಮ್ಮದೇ ಡಾಕ್ಟರ್ ರೈ ಹೋಮಿಯೋಪತಿ ಸೆಂಟರ್ನ ಮೂಲಕ ಸಾವಿರಾರು ರೋಗಿಗಳಿಗೆ ಬೆಳಕಾಗಿದ್ದೀರಿ. ಉತ್ತಮ ಸಂಘಟನಾ ಚತುರರಾದ ತಾವು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಾಗಾರಗಳನ್ನು ಕಮ್ಮಟಗಳನ್ನು ಯಶಸ್ವಿಯಾಗಿ ನಡೆಸಿರುತ್ತೀರಿ. ಹೋಮಿಯೋಪತಿ ವೈದ್ಯಕೀಯ ವೃತ್ತಿಯ ಜೊತೆಗೆ ತಮ್ಮ ಸಮಾಜಮುಖಿ ಕಾರ್ಯಗಳನ್ನು ಪರಿಗಣಿಸಿ ಆಯುಷ್ ಹಬ್ಬದ ಸಂಭ್ರಮದ ಈ ಸಂದರ್ಭದಲ್ಲಿ ತಮ್ಮನ್ನು ಆಯುಷ್ ಯುವಶ್ರೀ ಪುರಸ್ಕಾರದೊಂದಿಗೆ ಗೌರವಿಸುತ್ತಿದ್ದೇವೆ. ಡಾಕ್ಟರ್ ನಂದೀಶ್ NS, ಪ್ರಾಂಶುಪಾಲರು, ಶಾರದಾ ಯೋಗ ಹಾಗೂ ನ್ಯಾಚುರೋಪತಿ ಕಾಲೇಜ್ ಮತ್ತು ಆಸ್ಪತ್ರೆ, ತಲಪಾಡಿ, ಮಂಗಳೂರು. ತಾವು ಯೋಗ ಮತ್ತು ನ್ಯಾಚುರೋಪತಿ ಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಪದವೀಧರರಾಗಿದ್ದು ಅನೇಕ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅಪಾರ ಅನುಭವವನ್ನು ಹೊಂದಿರುತ್ತೀರಿ. ತಾವು ಇಂಡಸ್ ವ್ಯಾಲಿ ಆಯುರ್ವೇದಿಕ್ ಸೆಂಟರ್ ಮೈಸೂರು, SDM ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜ್ ಉಜಿರೆ, ಶಾಂತಿವನ ಟ್ರಸ್ಟ್ ಮುಂತಾದ ವಿವಿಧ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅಪೂರ್ವ ಅನುಭವವನ್ನು ಹೊಂದಿರುತ್ತೀರಿ. ಬಹುಮುಖ ಪ್ರತಿಭೆಯುಳ್ಳ ನೀವು ವಿವಿಧ ವೈದ್ಯಕೀಯ ಕಮ್ಮಟಗಳಲ್ಲಿ ಕಾರ್ಯಾಗಾರಗಳಲ್ಲಿ ತಮ್ಮ ಉಪನ್ಯಾಸ, ಪ್ರಬಂಧ, ಸಂಶೋಧನಾತ್ಮಕ ವಿಚಾರಗಳನ್ನು ಮಂಡಿಸಿ ಯೋಗ
ಮತ್ತು ನ್ಯಾಚುರೋಪತಿಯ ಖ್ಯಾತಿಯನ್ನು ದೇಶದ ಉದ್ದಗಲಕ್ಕೂ ಪಸರಿಸುವಂತೆ ಮಾಡಿದ್ದೀರಿ. ಆಯುಷ್ ಹಬ್ಬದ ಈ ಸಂದರ್ಭದಲ್ಲಿ ತಮಗೆ ಆಯುಷ್ ಯುವ ಶ್ರೀ ಪುರಸ್ಕಾರವನ್ನು ನೀಡಲು ನಮಗೆ ಹೆಮ್ಮೆ ಎನಿಸ್ತಾ ಇದೆ. ಮತ್ತೊಮ್ಮೆ ಅಭಿನಂದನೆಗಳೊಂದಿಗೆ ಡಾಕ್ಟರ್ ನಂದೀಶ್ NS. ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಂಥ ಆಯುಷ್ ಹಬ್ಬ ನಿನ್ನೆಯ ದಿವಸ ಬಹಳಷ್ಟು ಜನರ ಆಕರ್ಷಣೆಗೆ ಒಳಗಾಗಿದೆ. ಇವತ್ತು ಬೆಳಗ್ಗೆಯಿಂದ ಜನಸಾಗರವೇ ಬಂದು ಆಯುಷ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾ ಇದೆ. ಇದೀಗ ಆಯುಷ್ ಅಭಿನಂದನಾ ವೇದಿಕೆಯಲ್ಲಿ ಹಲವಾರು ಪುರಸ್ಕೃತರಿಗೆ ಪುರಸ್ಕಾರವನ್ನು ನೀಡಿದ್ದೇವೆ. ಇಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಅಭಿನಂದನೆಯನ್ನು ಕೋರ್ತಾ ನಮ್ಮ ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವಂಥ ಡಾಕ್ಟರ್ ಅಜಿತ್ ಕುಮಾರ್ ರೈ ಮಾಲಾಡಿ, ಅಧ್ಯಕ್ಷರು ಬಂಟರ ನಾಡವರ ಮಾತೃ ಸಂಘ ಮಂಗಳೂರು, ಇವರಿಂದ ಶುಭಾಶಯದ ಒಂದೆರಡು ಮಾತುಗಳು. ಜೋರಾದ ಚಪ್ಪಾಳೆ, ಅಭಿಮಾನ, ಯಾಕಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಓವರ್ ಟು ಯು ಸರ್. ಬಾಲ್ಯದಿಂದಲೂ ಆಯುರ್ವೇದವನ್ನು ನಂಬಿಕೊಂಡು ಅದನ್ನು ಅನುಸರಿಸಿಕೊಂಡು ಬಂದವ. ಅದರ ಪ್ರಯೋಜನವನ್ನು ಸಹ ಪಡೆದಿದ್ದೀನಿ. ನನ್ನ ಹಿರಿಯರ ಕಾಲದಿಂದ ಅದು ನಡೆದು ಬಂದಿತ್ತು. ನಮ್ಮ ಅನಾದಿ ಕಾಲದ ಅನನ್ಯವಾದ ಸಾಂಪ್ರದಾಯಿಕವಾದ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಜೀವನ ಪದ್ಧತಿಯನ್ನು ಈ ಆಯುರ್ವೇದ ಒಳಗೊಂಡಿದೆ. ಅದನ್ನು ಉಳಿಸಿ ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಸಮಿತಿಯವರು ಮಾಡಿ ಒಂದು ಅಭಿನಂದನೀಯವಾದ ಕೆಲಸವನ್ನು ಮಾಡಿದ್ದಾರೆ. ನಿಮಗೆ ಒಂದು ದೊಡ್ಡ ಚಪ್ಪಾಳೆ. ಆದರೆ ಈ ಕೆಲಸದ ಹಿಂದೆ ಇವತ್ತಿನ ಸಭೆ ನೋಡಿ ಅಂತ ಹೇಳೋದು ಎಷ್ಟು ಶ್ರಮ ಒಂದು ಕೆಲವು ಸಮಯದಿಂದ ಪಟ್ಟಿದ್ದಾರೆ ಅಂತ ನನಗೆ ನಿಜವಾಗಿ ಗೊತ್ತುಂಟು. ನಿರಂತರವಾಗಿ ರಾತ್ರಿ ಹಗಲು ಅವರು ಕೆಲಸ ಮಾಡಿ ಇಷ್ಟು ಜನರನ್ನು ಸಂಪರ್ಕ ಮಾಡಿ ಅದಕ್ಕಾಗಿ ತುಂಬ ತ್ಯಾಗ ಮಾಡಿ ಯಾವುದೇ ಸ್ವಂತಕ್ಕೆ ಅಪೇಕ್ಷೆ ಇಲ್ಲದೆ ಇದೊಂದು ಕಾರ್ಯಕ್ರಮ ಉತ್ತಮವಾಗಿ ಆಗಬೇಕಂತ ನಿಸ್ವಾರ್ಥವಾದ ಭಾವನೆಯೊಂದಿಗೆ ಈ ಕೆಲಸವನ್ನು ಮಾಡಿದ ಎಲ್ಲ ಸಂಘಟನೆಗೆ ಪುನೊಮ್ಮೆ ಇಡೀ ನಮ್ಮ ದೇಶದ ಜನರ ಪರವಾಗಿ ನಾನು ನನ್ನ ಅಭಿನಂದನೆ ಹೇಳ್ತಾ. ಯಾಕೆ ಅಂತೇಳಿ ದೇಶಕ್ಕೆ ನಿಮ್ಮ ಅಗತ್ಯ ಉಂಟು. ಆಯುರ್ವೇದ ಪದ್ಧತಿ ಇಂದು ಯಾವಾಗ ಬಂದಿದೆ ಅಂತ ನಿಮಗೆಲ್ಲರಿಗೂ ಗೊತ್ತುಂಟು. ಆದರೆ ಈ ಪದ್ಧತಿ ನಮ್ಮ ಆಯುರ್ವೇದ ಪದ್ಧತಿ ಎಲ್ಲ ಪಾರಂಪರಿಕವಾದ ವೈದ್ಯಕೀಯ ಪದ್ಧತಿಯನ್ನು ಅಳಿಸಿ ಹಾಕಬೇಕಂತ 100 ವರ್ಷಕ್ಕಿಂತಲೂ ಮೊದಲಿಂದಲೇ ಒಂದು ಕಾನ್ಸ್ಪಿರಸಿ ಫಾರ್ಮಾಸ್ಯೂಟಿಕಲ್ ಕಂಪನಿಯ ಅಥವಾ ಬಾಕಿಯವರಿಂದ ಹೊರ ದೇಶಗಳಿಂದ ಪ್ರಾರಂಭವಾಯಿತು. ನಿಧಾನವಾಗಿ ಕಾಲೇಜುಗಳು ಬಂತು ಅಥವಾ ಬೇರೆ ವಿಷಯಗಳು ಬಂತು. ನಿಧಾನವಾಗಿ ನಮ್ಮ ಪಾರಂಪರಿಕ ಜಗತ್ತಿನಲ್ಲಿರುವ ಈ ಔಷಧೀಯ ಪದ್ಧತಿಗಳು ಹಿಂದೆ ಹೋಗಿ ನಾಶವಾಗುತ್ತಾ ಬರುವ ಹಂತಕ್ಕೆ ತಲುಪಿತು. ಇದಕ್ಕೆ ಮುಖ್ಯ ಕಾರಣ ಅದರಿಂದ ದೊಡ್ಡ ಲಾಬಿ ಉಂಟು. ಆಯುರ್ವೇದದಲ್ಲಿ ಲಾಬಿ ಇಲ್ಲ. ಎಲ್ಲ ಔಷಧಿಗಳು ಬರ್ತದೆ, ತುಂಬ ಲಕ್ಷಗಟ್ಟಲೆ ಔಷಧಿಗಳು, ಬೇರೆ ಬೇರೆ ರೂಪಾಯಿದ ಔಷಧಿಗಳು ಎಲ್ಲ ಉಪಯೋಗ ಆಗಿ 20 ವರ್ಷದ ನಂತರ ಅದನ್ನು ವಾಪಸ್ ತಗೊಳ್ತಾರೆ. ಅದು ಅನ್ಫಿಟ್ ಫಾರ್ ಯೂಸ್ ಅಂತ, ಸೈಡ್ ಎಫೆಕ್ಟ್ಸ್ ಉಂಟಂತ.
ಆದರೆ ಯಾರ ಮೇಲೆಯೂ ಕ್ರಮ ಆಗುವುದಿಲ್ಲ. ಕಂಪನಿಗಳ ಮೇಲೆ, ಅದನ್ನು ಕೊಟ್ಟ ಡಾಕ್ಟ್ರ ಮೇಲೆ ಇಲ್ಲ. ಕ್ರಮ ಆಗೋದು ಆ ಪೇಷಂಟ್ ಯಾರು ತೆಕ್ಕೊಂಡಿದ್ದಾನೋ ಒಂದು ಸಾಯ್ತಾನೆ ಅಥವಾ ಮೂಲೆಗೆ ಬೀಳ್ತಾನೆ. ಆದರೆ ಅವರ ಮೇಲೆ ಏನೂ ಕ್ರಮ ಆಗೋದಿಲ್ಲ. ಆದರೆ ಈ ಲಾಬಿಯಿಂದಾಗಿ ಆಯುರ್ವೇದ ಡಾಕ್ಟ್ರನ್ನ, ಯುನಾನಿ ಡಾಕ್ಟ್ರನ್ನ, ಬಾಕಿ ಇರೋನ್ನೆಲ್ಲ ಕ್ವಾಕ್ಸ್ ಅಂತ ಒಂದು ನಾಮಕರಣ ಮಾಡಿ ಎಲ್ಲ ಕಡೆಗಳಲ್ಲಿ ಅವರು ಒತ್ತಡ ಹಾಕಿ ನಮ್ಮ ಈ ಪದ್ಧತಿಗಳು ಮೇಲೆ ಬರದಂಥ ಒಂದು ದೊಡ್ಡ ಲಾಬಿ ಉಂಟು. ಅದನ್ನು ಎದುರಿಸಬೇಕಾದರೆ ಹೇಗೆ? ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ ಪೇಪರ್ನಲ್ಲಿ ಇಷ್ಟು ಡ್ರಗ್ಸನ್ನು ಹಿಂಪಡೆದಿದ್ದಾರೆ, ಡ್ರಗ್ಸ್ ಕಂಟ್ರೋಲರ್ ಹಾಗಾದರೆ ಪರ್ಮಿಷನ್ ಕೊಡುವಾಗ ಯಾಕೆ ಕೊಟ್ಟರು? ಆಯುರ್ವೇದದಲ್ಲಿ ಸ್ವಲ್ಪ ತಪ್ಪಾದರೂ ಅದನ್ನು ದೊಡ್ಡದು ಮಾಡಿ ಪೇಪರ್ನಲ್ಲಿ ಬರ್ತದೆ. ಸಾವಿರಾರು ಡ್ರಗ್ಸ್ ಹಿಂಪಡೆದರೆ ಅದಕ್ಕೆ ಯಾವುದು ಹೊಣೆ ಅಲ್ಲ. ಇದರ ಬಗ್ಗೆ ನೀವು ನಿಮ್ಮದೇ ಒಂದು ಲೀಗಲ್ ಸೆಲ್ಲನ್ನು ಮಾಡಿ, ಆ ಲೀಗಲ್ ಸೆಲ್ನ ಪ್ರಕಾರ ಈ ಬಗ್ಗೆ ಹೋರಾಟ ಮಾಡುವಂಥ ವ್ಯವಸ್ಥೆ ಮಾಡಿ, ಅದಕ್ಕೆ ಒಂದು ಫಂಡ್ ಕಲೆಕ್ಟ್ ಮಾಡಿ. ಯಾಕೆಂದರೆ ಯಾರ ವಿರುದ್ಧವೂ ಅಲ್ಲ, ನಿಮ್ಮನ್ನು ದೂಷಿಸಿ ಅಥವಾ ಆಯುರ್ವೇದ ಪದ್ಧತಿಯನ್ನು ದೂಷಿಸುವುದನ್ನು ನಿಲ್ಲಿಸಲಿಕ್ಕಾಗಿ ಈ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಒಂದು ಉತ್ತಮವಾದ ಹೆಜ್ಜೆ ನೀಡಿ. ಈ ಆಯುರ್ವೇದ ಯಾವತ್ತೂ ಅಳಿದು ಹೋಗೋದಿಲ್ಲ. ಯಾಕೆಂದರೆ ಅದು ನಮ್ಮ ಪ್ರಕೃತಿಯಿಂದಲೇ ಬಂದದ್ದು, ಅದು ಇದ್ದೇ ಇರ್ತದೆ. ಅದರಲ್ಲಿ ಬದಲಾವಣೆಗಳು ಆಗ್ತಾ ಇರ್ಬೋದು. ಪರಿವರ್ತನೆ ನಿತ್ಯ ನಿರಂತರ, ಪ್ರತಿಯೊಂದು ಅಣುವಿನಲ್ಲಿ ಪ್ರತಿಯೊಂದು ಕ್ಷಣದಲ್ಲಿಯೂ ಪರಿವರ್ತನೆ ಆಗ್ತದೆ. ಆಯುರ್ವೇದದಲ್ಲಿ ಆಗ್ಬೋದು. ಅದನ್ನು ಮುಂದೆ ಇಟ್ಕೊಂಡು ಇನ್ನು ಮುಂದಕ್ಕೂ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಇಷ್ಟೇ ಉತ್ತಮವಾಗಿ ಇದಕ್ಕಿಂತಲೂ ಉತ್ತಮವಾಗಿ ನಡೆಯಲಿ ಎಂದು ಹಾರೈಸುತ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಲೆಬಾಗಿ ಕೈ ಮುಗಿದು ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಶ್ರೀ ಅಜಿತ್ ಕುಮಾರ ಮಾಲಾಡಿ ಇವರಿಗೆ. ತಮ್ಮ ಸಹಕಾರ ಮಾರ್ಗದರ್ಶನ ಯಾವತ್ತಿಗೂ ನಮ್ಮ ಜೊತೆಗೆ ಇದೇ ರೀತಿಯಾಗಿ ಸಾಗಬೇಕು ಅನ್ನುವಂಥ ವಿನಂತಿಯೊಂದಿಗೆ ವೇದಿಕೆಗೆ ಆಗಮಿಸಿರುವಂಥ ಮತ್ತೋರ್ವ ಅತಿಥಿಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅಷ್ಟು ಮಾತ್ರವಲ್ಲದೆ ಇವತ್ತು ನಾವು ಆಯುಷ್ ಪದ್ಧತಿಯ ಮೇಲೆ ವಿಶೇಷವಾಗಿ ಒಲವನ್ನು ತೋರಿಸ್ಕೊಳ್ಬೇಕಾದ್ರೆ ಕೃಷಿಕರಾಗಿ ಭಾರತೀಯ ಕೃಷಿ ಪದ್ಧತಿಯ ಮೇಲೂ ಕೂಡ ವಿಶೇಷ ಒಲವನ್ನು ಹೊಂದಿಕೊಂಡಿರುವಂಥ ನಾಯಕರು ಶ್ರೀಯುತ ರಾಜೇಶ್ ನಾಯಕ್ ಉಳುಪಾಡಿ ಗುತ್ತಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಇವತ್ತಿನ ವೇದಿಕೆಯ ಕಾರ್ಯಕ್ರಮಕ್ಕೆ ನಾವು ಬಯಸಿಕೊಳ್ತಾ ಇದ್ದೇವೆ ಸರ್. ಇದೀಗ ಆಯುಷ್ ಅಭಿನಂದನಂ ಕಾರ್ಯಕ್ರಮದಲ್ಲಿ ಪುರಸ್ಕೃತರ ಪರವಾಗಿ ಡಾಕ್ಟರ್ ಗಿರಿಧರ್ ಕಜೆ ಅವರು 1-2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಹಲವಾರು ಪುರಸ್ಕೃತರಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಿ ಅವರೆಲ್ಲರ ಪರವಾಗಿ 1-2 ಮಾತು ಡಾಕ್ಟರ್ ಗಿರಿಧರ್ ಕಜೆ ಅವರಿಂದ. ಆತ್ಮೀಯ ಆಯುಷ್ ಬಂಧುಗಳೇ, ಸುಭಾಷಿತಗಳಲ್ಲಿ ಒಂದು ಮಾತಿದೆ, ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಕಿಂಚಿದನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಅತ್ಯಂತ ದುಸ್ತರವಾದ ಯಾವುದು ಅಂತ ಹೇಳಿದರೆ ಯೋಜಕರು ಅಂತ. ಈ ಆಯುಷ್ ಹಬ್ಬ ಅಂತ ಹೇಳುವಂಥದ್ದು ಜನರ ಮನೆಗೆ ತಲುಪಲಿಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಪರಿಕಲ್ಪನೆ. ತನ್ಮೂಲಕ ಆಯುಷ್ ವೈದ್ಯ ಪದ್ಧತಿಗಳನ್ನು ಜನರಿಗೆ ತಲುಪಿಸಿ ಅದರ ಮೂಲಕ ಜನರು ಚೆನ್ನಾಗಿರುವಂತೆ ಮಾಡುವಂಥ ಒಂದು ವಿಶೇಷ ಹಬ್ಬ ಇದು. ಇವತ್ತು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರಿಂದ ಆರಂಭ ಆಗಿ ಬೇರೆ ಬೇರೆ ಸ್ತರಗಳಲ್ಲಿ ವಿಶೇಷ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದೆ ಸಮಿತಿ. ಇದು ಕೇವಲ ನಾವು ಸಾಂಕೇತಿಕವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇವೆ ಅಂತ ಹೇಳೋದನ್ನು ನಾನು ಭಾವಿಸ್ತಾ ಇದ್ದೇನೆ. ಇದು ಪ್ರತಿ ಹಳ್ಳಿಯ ಮೂಲೆಗಳಲ್ಲಿ ಕೆಲಸ ಮಾಡ್ತಾ ಇರುವ ಎಲ್ಲ ಆಯುಷ್ ವೈದ್ಯರಿಗೆ ಸಂದಿರುವಂಥ ಒಂದು ಪ್ರಶಸ್ತಿಯ ಪುರಸ್ಕಾರ ಅಂತ ಹೇಳೋದನ್ನು ನಾವೆಲ್ಲರೂ ಭಾವಿಸಬೇಕು. ಸಾಂಕೇತಿಕವಾಗಿ ಕೆಲವರಿಗೆ ಮಾತ್ರ ಆಯೋಜಕರು ಕೊಡೋದಿದೆ, ಆದರೆ ಅನರ್ಘ್ಯ ಕೆಲಸಗಳನ್ನು ಎಲ್ಲ ಕಡೆ ಮಾಡ್ತಾ ಇರುವಂಥ ವೈದ್ಯರೆಲ್ಲರಿಗೂ ಕೂಡ ಸಂದಿರುವಂಥ ಪ್ರಶಸ್ತಿ ಇದು. ಯಾಕೆ ಈ ನಮ್ಮ ಆಯುಷ್ ಪದ್ಧತಿಗಳು ಜನರಿಗೆ ತಲುಪಬೇಕು ಅಂತ ಹೇಳಿದರೆ, ಜಗತ್ತಿನಲ್ಲಿ ಯಾವುದೇ ಕ್ಷಣದಲ್ಲಿ ಒಂದು ಸಮೀಕ್ಷೆ ಮಾಡಿದರೆ
80% ಜನರು ಆರೋಗ್ಯವಂತರಾಗಿಯೇ ಇರ್ತಾರೆ. 20%ಕ್ಕಿಂತ ಕಡಿಮೆ ಜನರಿಗೆ ಮಾತ್ರ ರೋಗಗಳಿರ್ತದೆ. ಆ ರೋಗ ಇಲ್ಲದೇ ಇರುವ ಸಂದರ್ಭದಲ್ಲಿ ಆ 80% ಜನರು ಏನಿದ್ದಾರೆ ಅವರಿಗೆಲ್ಲ ಸಲ್ಲುವ ವೈದ್ಯ ಪದ್ಧತಿಗಳು ಯಾವುದು ಅಂತ ಹೇಳಿದ್ರೆ ನಮ್ಮ ಆಯುಷ್ ವೈದ್ಯ ಪದ್ಧತಿಗಳು ಅಂತ ಹೇಳೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಆರೋಗ್ಯ ಚೆನ್ನಾಗಿದ್ದಾಗಲೂ ಕೂಡ ಜನರಿಗೆ ಬೇಕಾಗುವಂಥದ್ದು ಆಯುಷ್ ವೈದ್ಯ ಪದ್ಧತಿಗಳು. ಅದು ಯೋಗ ಇರಲಿ, ಆಯುರ್ವೇದ ಇರಲಿ, ನ್ಯಾಚುರೋಪತಿ ಇರಲಿ, ಇದೆಲ್ಲವನ್ನು ಬಳಕೆ ಮಾಡಿಕೊಂಡು ಜನರೆಲ್ಲ ಸ್ವಸ್ಥರಾಗಿದ್ದು ಸ್ವಸ್ಥ ಸಮಾಜ ಅಂತ ಹೇಳೋದು ಪೂರ್ಣಗೊಳ್ಳಬೇಕು ಅಂತಾದರೆ ಈ ಆಯುಷ್ ಪದ್ಧತಿಗಳು ಬೇಕೇ ಬೇಕು. ಆಧುನಿಕ ವೈದ್ಯ ಪದ್ಧತಿ ಏನಿದ್ದರೂ ರೋಗ ಇದ್ದಾಗ ಮಾತ್ರ ಸಲ್ಲುವಂಥದ್ದು. ಆದರೆ ಆಯುಷ್ ಪದ್ಧತಿಗಳಿಲ್ಲದೆ ಜನರಿಗೆ ಸ್ವಾಸ್ಥ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಜನರಿಗೆ ತಿಳುವಳಿಕೆ ಕೊಡೋ ಮೂಲಕ ಅತ್ಯಂತ ಶ್ರೇಷ್ಠ ಕೆಲಸವನ್ನು ಇಲ್ಲಿ ಮಾಡಲಾಗಿರುವಂಥದ್ದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ. ಇಡೀ ಆಯುಷ್ ವೈದ್ಯ ಪದ್ಧತಿಗಳ ಕ್ಷೇತ್ರಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ಹೇಳೋದನ್ನು ಈ ಮೂಲಕ ಹೇಳ್ತಾ, ಇದು ಯಾವತ್ತೋ ಒಮ್ಮೆ 10 ವರ್ಷಕ್ಕೊಮ್ಮೆ ಆಗಬೇಕಾದ ಕಾರ್ಯಕ್ರಮ ಅಲ್ಲ. 1-2 ವರ್ಷಕ್ಕೊಮ್ಮೆ ಇದು ನಡೆದರೆ ನಿರಂತರವಾಗಿ ಇದು ನಡೆಯುವಾಗಾಗಿ ಇದು ಜನರೆಲ್ಲರಿಗೆ ತಲುಪಲಿ. ಹಾಗೆ ನಮ್ಮನ್ನೆಲ್ಲ ಗುರುತಿಸಿ ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನೀಡಿರುವ ನಮ್ಮ ತುಂಬ ತೇಜೋಮಯರಾದಂಥ ನಮಗೆಲ್ಲ ಮಾದರಿಯಾಗಿರುವಂಥ ಡಾಕ್ಟರ್ ಮೋಹನ್ ಆಳು ಅವರು, ಪ್ರಸನ್ನ ಅವರು, ಎಲ್ಲರೂ ಇದ್ದೀರಿ. ಈ ಸಂದರ್ಭದಲ್ಲಿ ಸಮಸ್ತ ಜನತೆಯ ಪರವಾಗಿ ಇಂಥ ಒಂದು ಆಯುಷ್ ಹಬ್ಬವನ್ನು ಆಯೋಜನೆ ಮಾಡಿ ಆಯುಷ್ ವೈದ್ಯ ಪದ್ಧತಿಯ ವಿಭಿನ್ನ ವೈದ್ಯ ಪದ್ಧತಿಗಳ ಎಲ್ಲ ವೈದ್ಯರನ್ನು ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕಾಗಿ ಡಾಕ್ಟರ್ ಕೇಶವ್ ಅವರು, ಡಾಕ್ಟರ್ ಆಶಾ ಜ್ಯೋತಿ ಅವರು, ಆಮೇಲೆ ಡಾಕ್ಟರ್ ನಡ್ಕ ಅವರು, ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಎಲ್ಲರೂ ಇಡೀ ಸಮಗ್ರ ತಂಡಕ್ಕೆ, ಈ ಎಲ್ಲ ಆಯೋಜನಾ ತಂಡಕ್ಕೆ ಹೃತ್ಪೂರ್ವಕ ಆಭಾರಿತ್ವವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಗಿರಿಧರ್ ಖರ್ಜೆ ಅವರಿಗೆ. ಖಂಡಿತವಾಗಿಯೂ ಸನ್ಮಾನವನ್ನು ಸ್ವೀಕರಿಸಿದಂಥ ಪ್ರತಿಯೊಬ್ಬ ಪುರಸ್ಕೃತರಿಗೂ ಅವರ ಖುಷಿಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ ಬೇಕಿರ್ಬೋದು. ಅವರೆಲ್ಲರ ಪರವಾಗಿ ಒಂದು ಮಾತಾಡಿದಂಥ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ, ಇದೀಗ ನಮ್ಮ ಜೊತೆ ಸೇರಿಕೊಂಡಂತಹ ಶಾಸಕರು ರಾಜೇಶ್ ನಾಯ್ಕ್ ಅವರಿಂದ ಒಂದೆರಡು ಶುಭ ಹಾರೈಕೆಯ ಮಾತನ್ನು ಕೇಳಲಿಕ್ಕೆ ಕಾತುರರಾಗಿದ್ದೇವೆ. ಎಲ್ರಿಗೂ ನಮಸ್ಕಾರ. ಆಯುಷ್ ಹಬ್ಬ 2026 ಇದಕ್ಕೆ ಎಲ್ರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನಾನು ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆಹ್ವಾನಿತ. ಇಡೀ ದಿವಸ ನಮಗೆ ಕಾರ್ಯಕ್ರಮ ಇವತ್ತು. ನಾನು ಬೆಳಗ್ಗೆ ಒಂದು ಪೂಜೆಯಲ್ಲಿದ್ದೆ, ಅಲ್ಲಿಂದ ಅಶೋಕ ಅವರು ಬರ್ಪೂಜಾರ ಅಂತ ಕೇಳಿದಾಗ ಖಂಡಿತ ಬರ್ತೇನೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ತಮ್ಮನ್ನು ಭೇಟಿಯಾಗಿ ಹೋಗೋಣ ಅಂತ ಬಂದವು. ಭಾಷಣ ಮಾಡಲಿಕ್ಕೆ ಅವಕಾಶ ಆಗಿ ಬಂದವಲ್ಲ. ಆದರೂ ಈ ಒಂದು ಆಯುಷ್ ಹಬ್ಬ ನಾನು ತಿಳಿದ ಮಟ್ಟಿಗೆ ನಾನು ಡಾಕ್ಟರ್ ಹತ್ರ ಕೇಳಿದೆ, ಮೋಹನ್ ಅವ್ರ ಹತ್ರ, ಇದು ವರ್ಷ ನಡೀತಾ ಇದೆ ಅಂತ. ಇಲ್ಲ, 2ನೇ ಸಲ ಅಂತ ಹೇಳಿದರು. ಸರಿ ಅಂತ ಕಾಣ್ತದೆ. ಅಂದರೆ ಇದನ್ನು ನಿರಂತರವಾಗಿ ಮಾಡುವಂಥ ಮತ್ತು ಮಾಡುವಂಥ ಅಭ್ಯಾಸವನ್ನು ಎಲ್ಲ ಆಯುರ್ವೇದಿಕ್ ಡಾಕ್ಟರ್ಸ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಏಕೆಂದರೆ ಆಯುರ್ವೇದ ಭಾಳಷ್ಟು ನಮ್ಮ ಹಿಂದಿನಿಂದ ಪದ್ಧತಿ ನಡ್ಕೊಂಡು ಬಂದಂಥ ಈ ಒಂದು ಚಿಕಿತ್ಸಾ ಒಂದು ಪದ್ಧತಿ ಭಾಳಷ್ಟು ಹಿಂದಿನಿಂದ ಇದೊಂದು ಏಜೆಂಟ್. ಅಂದರೆ ಈ ಒಂದು ಹಿಂದಿನ ಕಾಲದಲ್ಲಿ ಅಲೋಪತಿ ಮದ್ದುಗಳು ಯಾವುದು ಇರಲಿಲ್ಲ. ಆಗ ನಾವು ಇದೇ ಮದ್ದಿಗೆ ನಾವು ಡಿಪೆಂಡ್ ಆಗಿದ್ದೆವು. ಈಗ ಬೇರೆ ಬೇರೆ ಥರದ ಮದ್ದುಗಳು ಬಂದರೂ ಭಾಳಷ್ಟು ಜನ ಇದರ ಮೇಲೆ ಡಿಪೆಂಡ್ ಆಗಲು. ನಾನು ಕೂಡ ಡಾಕ್ಟರ್ ಹತ್ರ ಹೋಗ್ತೇನೆ ಕೆಲವೊಮ್ಮೆ. ಈ ಏನಾದರೂ ಇದ್ದರೆ ನಾನು ಕೂಡ ಆಯುರ್ವೇದ ಚಿಕಿತ್ಸೆಯನ್ನು ತಗೊಳ್ತೇನೆ ಜಾಸ್ತಿ ಅಲೋಪತಿಗಿಂತಲೂ. ಅದರಿಂದ ಖಂಡಿತವಾಗಲೂ ಇದು ಈಗ ಭಾಳಷ್ಟು ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದಾರೆ. ಈಗಿನ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಬಜೆಟಲ್ಲಿ ದುಡ್ಡನ್ನಿಟ್ಟು ಇದಕ್ಕೆ ಪ್ರೋತ್ಸಾಹ ಕೊಡುವಂಥ ಬರೀ ದೇಶೀಯ ಪದ್ಧತಿಯನ್ನು ಈಗ ಅಂತಾರಾಷ್ಟ್ರೀಯ ಮಟ್ಟವಾಗಿ ಸುಮಾರು ನಾನು ಡಾಕ್ಟರ್ ಹತ್ರ ಮಾತಾಡ್ತಿದ್ದೆ, ಸುಮಾರು 17 ದೇಶಗಳಲ್ಲಿ ಈ ಪದ್ಧತಿ, ನಮ್ಮ ದೇಶೀಯ ಆಯುರ್ವೇದಿಕ್ ಪದ್ಧತಿ ಚಿಕಿತ್ಸೆಯನ್ನು ಈಗ ಬೇರೆ ಬೇರೆ ದೇಶಗಳಲ್ಲಿ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದೇ ಥರ ಇನ್ನಷ್ಟು ಜಗತ್ತಿನ ಎಲ್ಲ ದೇಶಗಳು ಕೂಡ ನಮ್ಮ ಚಿಕಿತ್ಸಾ ಪದ್ಧತಿ ಅದು ಪಾಪ್ಯುಲರ್ ಆಗಬೇಕು, ಎಲ್ರಿಗೆ ಸಿಕ್ಕಿಸಬೇಕು ಅಂತ ಉದ್ದೇಶ ನಮ್ಮ ಸರ್ಕಾರಕ್ಕೂ ಇದೆ. ಅದರಿಂದ ತಮ್ಮ ಈ ಒಂದು ಕಾರ್ಯಕ್ರಮಗಳು ಇನ್ನೂ ದೊಡ್ಡ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಹೋಗಿ ಇದನ್ನು ಬೆಳೆಸುವಲ್ಲಿ ತಾವು ಮಾಡಬೇಕು ಅಂತ ನನ್ನದು. ಇನ್ನೊಂದು ಸಣ್ಣ ಸಲಹೆ, ಇಂಥ ಸಿಟಿಯಲ್ಲಿ ಮಾಡೋದಕ್ಕಿಂತ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಇನ್ನು ಮುಂದೆಗಾದರೂ
ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಚಿಕಿತ್ಸಾ ಥರ ಇದೆ, ಎಲ್ಲಿದೆ, ಜನರಿಗೆ ಕಾಮನ್ ಜನರಿಗೂ ಕೂಡ ಇದರ ಬಗ್ಗೆ ತಿಳಿಯದವರಿಗೆ ಈ ಒಂದು ವ್ಯವಸ್ಥೆ ಎಲ್ಲಿ ನಡೀತಾ ಇದೆ, ಚಿಕಿತ್ಸಾ ಪದ್ಧತಿ ಎಲ್ಲಿದೆ, ಆ ಭಾಗದಲ್ಲಿ ಮಾಡಿದರೆ ಯಾವ ಥರ ಮಾಡಿರ್ತಾರೆ, ಈ ಚಿಕಿತ್ಸೆ ಹೇಗೆ ಒಂದು ತಿಳಿಕೊಳ್ಳಿಕ್ಕೆ ಭಾಳಷ್ಟು ಖಂಡಿತ. ಬರೀ ನೀವು ಡಾಕ್ಟರ್ಸ್ ಮಾಡೋದಕ್ಕಿಂತ ಪಬ್ಲಿಕ್ ಕೂಡ, ಯಾರು ಡಾಕ್ಟರ್ಸ್ ಅಲ್ಲ ಅವರು ಕೂಡ ಇನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಅಂತ ನನ್ನ ಸಣ್ಣ ಒಂದಿದು. ಆದರೂ ಈ ಚೆನ್ನಾಗಿ ಮಾಡಿದ್ದೀರಾ. ಖಂಡಿತವಾಗಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಆಯುಷ್ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳ್ಕೊಳ್ತಾ ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು. ಶುಭ ಹಾರೈಕೆಯ ಮಾತಿಗಾಗಿ ವಂದಿಸ್ತಾ ಮತ್ತೆ ನಿಮ್ಮ ಉಪಸ್ಥಿತಿಗೆ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನಾವೆಲ್ಲರೂ ಕಾಯ್ತಾ ಇರುವಂತಹ ಒಂದು ಮಾತು, ಅದು ಧನ್ಯವಾದ ಸಮರ್ಪಣೆಗೆ ಐ ಕಾಲ್ ಅಪಾನ್ ಡಾಕ್ಟರ್ ಸುಬೋಧ್ ಭಂಡಾರಿ ಟು ಕೈಂಡ್ಲಿ ಕಮ್ ಫಾರ್ವರ್ಡ್ ಆ್ಯಂಡ್ ಪ್ರಪೋಸ್ ದ ವೋಟ್ ಆಫ್ ಥ್ಯಾಂಕ್ಸ್. ನಾವೀಗ ಆಯುಷ್ ಹಬ್ಬ 2026 ವತಿಯಿಂದ ನಡೆಯುತ್ತಿರುವ ಆಯುಷ್ ಹಬ್ಬ ಅಭಿನಂದನಾ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಮೊದಲಿಗೆ ಆಯುಷ್ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ವೀರೇಂದ್ರ ಹೆಗ್ಡೆ ಹಾಗೂ ಆಯುಷ್ ವಿಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ಆಲೋಸ್ ಫೌಂಡೇಶನ್ ಡಾಕ್ಟರ್ ಮೋಹನ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸುತ್ತಾ, ಎಲ್ಲ ಸ್ತರಗಳಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲರನ್ನೂ ಅಭಿನಂದಿಸುತ್ತಾ, ಸನ್ಮಾನ್ಯ ಡಾಕ್ಟರ್ UT ಖಾದರ್ ಅವರ ಗಣ ಉಪಸ್ಥಿತಿಯಲ್ಲಿ ನಡೆದಂತಹ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀ ನಳಿನ್ ಕುಮಾರ್, ಮಾಜಿ ಲೋಕಸಭಾ ಸದಸ್ಯರು ದಕ್ಷಿಣ ಕನ್ನಡ, ಶ್ರೀ ಕಿಶೋರ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರು ಪುತ್ತೂರು, ಹಾಗೂ ಅಜಿತ್ ಕುಮಾರ್ ಮಾಲಾಡಿ, ಅಧ್ಯಕ್ಷರು ಬಂಟರ ಯಾನೆ ನಾಡವ ಸಂಘ ಮಾತೃ ಸಂಘ ಮಂಗಳೂರು, ಇವರನ್ನೆಲ್ಲ ಹೃತ್ಪೂರ್ವಕವಾಗಿ ವಂದಿಸುತ್ತಾ, ಅದೇ ರೀತಿ ಈ ಸಭೆಗೆ ಬಂದಂತಹ ವೈದ್ಯ ಮಿತ್ರರನ್ನು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಪ್ರತಿಯೊಂದು ಹಂತದಲ್ಲಿ ಕೂಡ ಸಾರ್ವಜನಿಕರಿಗೆ ಮುಟ್ಟಿಸಿರುವಂತಹ ವೈದ್ಯರನ್ನು, ಮಾಧ್ಯಮ ಮಿತ್ರರನ್ನು ಹಾಗೂ ಇವತ್ತಿನ MC ಸುಂದರವಾಗಿ ನಡೆಸಿಕೊಟ್ಟಂತಹ ಸೌಜನ್ಯ ಹೆಗಡೆ ಹಾಗೂ ಅನುರಾಗ್ ಬಂಗೇರ ಇವರನ್ನು ಪ್ರೀತಿಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಆಯುಷ್ ಹಬ್ಬವು ಇನ್ನೂ ಕೂಡ ಹೆಚ್ಚಿನ ಯಶಸ್ಸನ್ನು ಕಾಣಲಿ, ಇನ್ನಷ್ಟು ಗೌರವ ಹಾಗೂ ಮಾನ್ಯತೆ ದೊರಕಲಿ ಎಂದು ಆಶಿಸುತ್ತಾ ನನ್ನ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ ಸುಬೋಧ್ ಭಂಡಾರಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಸೇರಿದಂಥ ಎಲ್ಲ ಗಣ್ಯರಿಗೆ ಹಾಗೆ ಇವತ್ತು on the dais and off the dais. First of all, I want to call upon Dr. Ajay Bhatt, Dr. Purushottam, Dr. Guruprasad Nawada sir, Dr. Pragna Shetty and Dr. Sangeeta Lakshmi on the stage to give over the prizes. Please come to dais, sir. Audience, please welcome with a huge round of applause. All right, everyone. Let's talk about the main character energy in the room. We asked you to create a self-poster that would top the scroll, and let's just say the algorithm has spoken. We have tallied the likes, verified the engagement, and the numbers are absolutely insane. With a poster that stayed on everyone's Explore page and racked up a massive engagement count, our runner-up is Shivani Mane. Please come on the stage to receive your prize. Shivani Mane, please come up on the stage. With the count of 236 likes, she is the runner-up of the event, Gen Z Influencer. Okay.
And now for the creator who literally broke the internet today, this poster didn't just get likes, it got saves, shares and a whole lot of fire emojis. With the highest official like count of the event with 244 likes, your Gen Z influencer champion is Akshata Indy. Please come on the stage. Audience, I request you to give a big round of applause. Next is an event, Capture Ayush Abba. It was a reel-making event. We have spent the day celebrating our roots, but now it's time to see who captured the essence of the Instagram. Our reel-making competition challenged you to take thousands of years of Ayush wisdom and pack it into 60 seconds of pure creativity. The creator didn't just make a video, they made us want to hit share immediately. For the most creative, high-impact and authentically Ayush reel of the Abba, our winner is Pranav Anil Kamble. Let's give them a massive round of applause as they scroll their way to the stage. Thank you, sir and madam. Thank you for the same. And innovative ideas and solutions. To brief us about the event and reveal the winners, I request Dr. Veeraj Hegde, Enapoya Ayurveda Medical College, the coordinator of the Idea Hackathon, to please come forward on the stage. All the guests and the dignitaries present over here. The whole hackathon, Idea Hackathon, went for around 3 hours today, and the preparation was for around 4 weeks from now. And Asha Jyoti madam had been to our college for the campaign, and that was the stage where it got into action, where our principal sir envisioned that it would be our task that we'll take up this as this thing, and we'll present it on that day. And sir formed a team, and then we started working on it. And on that day itself, madam told, yes, it should be there when new generation should hope for it. And the same thing she said in the morning, new generation, and there should be some collaboration, interdisciplinary collaborations. So that is what happened, and that is what has come up with. And those who are here from our field, I'll say what has happened with the last winning team. And it would be you would get a sparkle in your eyes when you say that if this is there, then what is our need for it? See, if a patient or a person comes to you and asks about what should I eat, and you need not refer anything, but you will just take a photo and keep something on his finger, and you will say this is not good. Done. Your role as a sir can understand it. Your role as a doctor is not required now. And again, someone says that someone will come for another diet, and then you will again take a photo and add a device to his finger and say that yes, this is good. Again, there is no use of a doctor or a VMS graduate over here, but that doesn't happen. So only that diet, what contains in it, again depends upon the preparation qualities explained by the doctor. So it doesn't stop there. There is a need for it, but again that need needs to be again defined. Okay, there were many entries, around 70 entries. We had to stop it. Even after that, we had around 10-15 of it. The main reason was that the place where the organizational constraints were there, it was not possible for us to plan, but Sachin sir had many ideas for it. He came up with the idea of having 2 rounds of it, once with 30 and another with 30 students. So we first thought that we'll give some problem statements, and then they'll bring out with the solution within 10-15 minutes
or say 30 minutes. But that again didn't happen because of the place, the area where we could do. So we again changed the whole idea, and again it was again him giving the idea about we'll do it in such a way that there will be presentation, whatever they want to do it, they can prepare it from their end on the beginning itself, and they'll come over there and present it. So that happened. That is the way what we did now today. There were around 38 teams that came up, and then we gave every team. In the first round, we gave around 15 minutes for them, 10 to present and 5 to discuss with. And after that, we screened around 12 teams. And with that 12 teams, we gave around 20, another more minutes for their evaluation, 20 for presentation and 20 for interaction. And finally, we have come up with 3 main winners. And now here in this evaluation pattern, what happens is usually you can't take 1, 2 and 3 from all the panels and give the final decision. So again, the panelists itself, among them, they came up with an idea that we'll take first 3 of it and then we'll discuss which is good. Rather, we keep it as 1, 2, 3 from each panel and reveal the winners. We'll again discuss if it is good, and that is what happened here. There was a team which had good points, but the panelists thought that there were other inputs from other team which would have better your efficiency rates. So finally, it was the point duration was 1 or 2, but still when in their number of points what they had was just second. But when it came to how the panelists thought about, and when I say panelists, it's about 3 main domains. One is purely from Ayurveda, that too who are into entrepreneurship or those who are into tech side. And then we had one panel full only for the commerce or industry sides, those who are into marketing ones. And then we had one panel only for the ones who had been into teaching academic computer science things. Or majority of them were either associates or the HODs of nearby colleges. So all of these again finally came to the end where we have a team which is from Manipal Institute of Technology, and the team leader and the whole team leader is Avinash Teheran, and whole team, I request everyone to be here on the stage. Avinash Teheran, Ishita Chaudhary, Devyuti, Shikhar Unniyal. A sum of 25,000 is given to them as a prize in the form of check. I request Madam to hand over the prize and the memento. Yes. Here I again whole. Yeah, आजा. For the photo. It is not only us, but how they have done. Every day they used to call the judge, are they there today, will they come today, the teams, if there is anything needed. So this was not 1 day or 2 days of course I don't compare it with what you have done, but this is one thing I have to, yes, this is one place where I have to show my gratitude. Thank you. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಪ್ರವೀಣ್ ರಾಜ್, ಇಂಡಿಯನ್ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಅವರು ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸುತ್ತಿದ್ದೇನೆ. All the dignitaries on the dais and all the invitees and among the audience.
Being a part of a member of this committee, what I want to say is, seeing from inside, first thing is how a thought, an idea, just maybe 3 months or 4 months back, we just arose, became an action, and in these 2 days, it really became a very, very fruitful one activity. For this, I really wondered from inside, because what required is a very, very strong leadership. We found a very strong 2 leaders in this. There are so many, but 2 of them I would like to mention. One, Dr. Asha Jyotirai, commonly called as Ashakka, and Dr. Sachin Adka. I want to give all of you very big applause to both of them. It is their energy, you can see until date, even at this last minute also, how energetic they are and how it is working. And I just asked her in the evening, you are tired today? She said, no. As I am walking and walking, I am getting more energy. It is a most modern, I think, e-charging battery she must be having inside. So we really thankful to have such a leader with us. Second thing what we found is 18 colleges and so many practitioners, more than 5 associations joining together, more than 2,500 to 3,000 delegates who are into the scientific sessions, more than 3,500 people who are coming for food at 3 different times, and so many public who are coming into various activities, more than 70 stalls, so many organic stalls. Everything was going on with picture perfect activities. It is not simple. If this has happened, there is a meticulous planning behind this by every committee, the committee's heads and the members who have worked day and night, not just these 2 days, but even before that. So a big applause to every committee heads and to their members. And you see every hoardings and everything in place, no confusion. It is very rare to have 2 days of these sessions without any confusion, no major problems. Hats off to every organizer into making it to happen. This way, 5 systems came together, they integrated for this activity. Now it's the time we integrate our medical systems and our treatment schedules, treatment platforms. We need to integrate. Only then we can stand tomorrow as a strong force, because every speaker is having a wish that let us become number 1. To become number 1, it is only possible when we integrate. IHMA, Indian Homeopathic Medical Association, being a state president, we are always for integration, and we always see that there is a very good patient side. They need to get something they desire for. Let there be no patient suffering. They should get a proper treatment, easy treatment, and that to happen, we all Ayush systems, because if you look at the core value of every Ayush system, Ayurveda, Homeopathy, Unani, Naturopathy, Siddha, Yoga, all these have a same single way of thinking. Philosophy is same. It is when you are imbalanced, there is a disease. When there is a balance, there is no disease. And it is your inner certain elements, when they remain in balance, you remain healthy. And we all even work on preventive medicine. We don't think about just treatment, we work on preventive medicine. We all talk about lifestyle disease, and we talk about lifestyle management, and Ayush is for proper healthy lifestyle. So we have everything in common. We don't have anything which is uncommon. So let us come together and let us start referring each other. Today, last 2 days in Dakshina Kannada, we came to know, many of us, we came to know each other. Well, we can start referring each other patients rather than sending patient off to somewhere else where we don't know where they are going. So this is one of the messages I want to tell you. Integration for 2 days happened, integration for lifetime among the doctors. Let that happen. All the best. Thank you. Thank you, sir. And very important message you have given to all of us to grow as an Ayush system of medicine. May I please call upon Dr. Karthik Rai, the promotion head of Ayush Sabha 2026, to please give away the token of gratitude to sir.
General Secretary, AFI, and also the representative of Sanjeevni Ayurveda Medical College, Hubli, to share his thought with us. ಎಲ್ರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಹನೀಯರೇ, ಆಯುಷ್ ಹಬ್ಬ 2026 ಇದು ಸಮಾರೋಪ ಸಮಾರಂಭದ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದೆ. ಹೇಗೆ ಅನಿಸ್ತಾ ಇದೆ? ನಿನ್ನೆ ಬೆಳಗ್ಗೆ ಬಂದಾಗ ಅತ್ಯಂತ ಸಂಭ್ರಮದಿಂದ ನಾವೆಲ್ಲ 2 ದಿನ ಯಾವ ರೀತಿ ಕಳೆದ್ವಿ ಅಂತಕ್ಕಂಥ ಭಾವನೆಯೇ ಇಲ್ಲದೆ ಸಮಯ ನಮ್ಮನ್ನು ಒಂದುಗೂಡಿಸಿ, ನಲಿಸಿ, ನಗಿಸಿ ಹಾಗೂ ಹಲವಾರು ವಿಷಯಗಳನ್ನು ನಮ್ಮ ಜ್ಞಾನ ಭಂಡಾರಕ್ಕೆ ತುಂಬಿ ಈ ಒಂದು ಆಯುಷ್ ಹಬ್ಬ ನಾವು ಕೊನೆಯ ಹಂತದಲ್ಲಿದ್ದೇವೆ. ನನಗೆ ಯಾವತ್ತೂ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಗೆ ಬರುವುದಂದರೆ ಒಂದು ಹೆಣ್ಮಗು ತವರು ಮನೆಗೆ ಹೇಗೆ ಬರ್ತಾಳೆ ಆ ಸಂಭ್ರಮ ಪಟ್ಟು ನಾನು ಇಲ್ಲಿ ಬರ್ತೇನೆ. ಏಕೆಂದರೆ ಆಯುಷ್ ಉತ್ಸವ ಮತ್ತು ಆಯುಷ್ ಹಬ್ಬ ಕಳೆದ 2 ಹಬ್ಬಗಳಾಗಿದ್ದು, ಅದರ ಒಟ್ಟಿಗೆ ಈ 3ನೇ ಆಯುಷ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಹುಬ್ಬಳ್ಳಿಯಿಂದ ನಾನು ಆತುರಪಟ್ಟು ಬಂದೆ. ಮೊದಲನೇದಾಗಿ ಈ ಎಲ್ಲ ಸಂಘಟಕರಿಗೆ, ಜ್ಯೋತಿ ಅಕ್ಕ ಅವರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಸಂಘಟಕರಿಗೂ ತಮ್ಮಲ್ಲಿ ವಿನಂತಿಸ್ತೇನೆ, ಎದ್ದು ನಿಂತು ಒಂದು ಚಪ್ಪಾಳೆ ಮೂಲಕ ಅವರ ಒಂದು ಶ್ರಮಕ್ಕೆ, ಸಾರ್ಥಕತೆಗೆ ಒಂದು ಚಪ್ಪಾಳೆಯನ್ನು ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಎ ಬಿಗ್ ರೌಂಡ್ ಆಫ್ ಸ್ಟ್ಯಾಂಡಿಂಗ್ ಅವೇಷನ್ ಟು ಎಂಟೈರ್ ಕಮಿಟಿ. ಎಲ್ರಿಗೂ ಧನ್ಯವಾದಗಳು. ಈ ಕವಿಮನದ ಸೋಮಶೇಖರನಿಗೆ ಹೊಳೆದಿದ್ದು, ಈ ಆಯುಷ್ ಹಬ್ಬದಲ್ಲಿ ನೀನು ಭಾಷಣ ಮಾಡಬೇಡ, 4 ಸಾಲಿನ ಒಂದು ಕವಿತೆಯನ್ನು ಹೇಳು ಅಂತಕ್ಕಂಥದ್ದು ನನ್ನ ಮನದಲ್ಲಿ ಮೂಡಿತು. ಹಬ್ಬವಿದು ಹಬ್ಬ, ಹಬ್ಬವಿದು ಹಬ್ಬ, ಅಂತಿಂತ ಹಬ್ಬವಲ್ಲ. ಜೀವಕುಲದ ಜೀವನ ಬೆಳಗಿಸುವ ಆಯುಷ್ ಹಬ್ಬವಿದು. ಜೀವಕುಲದ ಜೀವನ ಬೆಳಗಿಸುವ ಆಯುಷ್ ಹಬ್ಬವಿದು. ಮಕ್ಕಳ ಆರೋಗ್ಯ ಕೌಶಲ್ಯ ಹೆಚ್ಚಿಸಿದ ಹಬ್ಬ. ಮಹಿಳೆಯರ ಆರೋಗ್ಯ ವೃದ್ಧಿ ಕಾಳಜಿಯ ಹಬ್ಬ. ರುಚಿ ಶುಚಿ ಆರೋಗ್ಯಯುತ ಆಹಾರದ ಹಬ್ಬ. ಆಯುಷ್ ವೈದ್ಯರಿಗೆ ಪುನರ್ಮಿಲನದ ಹಬ್ಬ. ನಾವೆಲ್ಲ ಒಟ್ಟುಗೂಡಿದ್ದೀವಿ. ಮತ್ತೆ ವಿದ್ಯಾರ್ಥಿಗಳಿಗೆ ಜ್ಞಾನ ಸಾಗರವ ಹೆಚ್ಚಿಸಿದ ಹಬ್ಬ. ಸಸ್ಯ ಸಂಜೀವಿನಿ ಜಗಕ್ಕೆ ಪರಿಚಯಿಸಿದ ಹಬ್ಬ. ಸಾಂಸ್ಕೃತಿಕ ನೃತ್ಯ ರೂಪಕಗಳು ನಮ್ಮನ್ನು ರಂಜಿಸಿದ ಹಬ್ಬ. ಸಾಧಕರನ್ನು ಸನ್ಮಾನಿಸಿದ ಸಾರ್ಥಕತೆಯ ಹಬ್ಬ. ಔಷಧಿ ಮಳಿಗೆಗಳಿಂದ ಮಾಹಿತಿಯನ್ನು ಹಂಚಿದ ಹಬ್ಬ. ಪಾರಂಪರಿಕ ವೈದ್ಯಶಾಸ್ತ್ರಗಳನ್ನು ಪ್ರಚುರಪಡಿಸಿದ ಹಬ್ಬ. ಮನುಕುಲದ ಏಳ್ಗೆಗೆ ಕೊಡುಗೆ ಇತ್ತ ಜೀವನದ ಹಬ್ಬ. ಕ್ಷಾತ್ರರಿಗೆ ದಾರಿದೀಪವಾದ ಸುಜ್ಞಾನ ಹಬ್ಬ. ಕೇಶವನ ಆಜ್ಞೆಯಂತೆ, ಅಧ್ಯಕ್ಷರು ಕೂತಿದ್ದಾರೆ, ಕೇಶವನ ಆಜ್ಞೆಯಂತೆ ನಡುಕವಿಲ್ಲದೆ ನಮ್ಮ ಸಚಿನ್ ನಡ್ಕ ಅವರು ಗೋಪಾಲಕೃಷ್ಣರು ಜ್ಯೋತಿ ಬೆಳಗಿದ ಹಬ್ಬ. ಜ್ಯೋತಿ ಅಕ್ಕ ಇದಕ್ಕೆ ಮುಂಚೂಣಿಯಲ್ಲಿ ನಿಂತರು. ಪಾದ್ರಿ ಮೊಹಮ್ಮದರ ತಂಡ ವಿದ್ಯಾಲಯಗಳೊಂದಿಗೆ ಆಚರಿಸಿದ ಸಾಮರಸ್ಯ ಹಬ್ಬ. ಸಂಭ್ರಮದ ಹಬ್ಬವಿದು, ಸಂಸ್ಕೃತಿಯ ಹಬ್ಬವಿದು. ಹಬ್ಬ ಅದ್ಭುತ ಹಬ್ಬವಿದು ನಮ್ಮ ಆಯುಷ್ ಹಬ್ಬ. ಯಶಸ್ಸು ಕಂಡು ಸೋಮರಾಜ ತಬ್ಬಿಬ್ಬಾದ ಹಬ್ಬ. ಅವಕಾಶಕ್ಕಾಗಿ ಧನ್ಯವಾದಗಳು. Thank you, Dr. Somsekhar Huda, sir. Your kavana are still having the same charm and beauty as we have listened in our UG days. May I call upon Dr. Pragnya B. Shetty, Associate Professor, Alvas College of Yoga and Naturopathy, to please come on the stage and give a token of gratitude to Dr. Somsekhar Huda, sir. Thank you, ma'am. Thank you, sir. To
To conduct an event successfully, and especially of this magnitude, it requires many heads and many hands coming together. It's always a combined efforts which has to be recognized and appreciated. May I request Dr. Sachin Nadkar sir, Organizing Secretary, to come on the dais and do the needful. ಎಲ್ಲರಿಗೂ ನಮಸ್ಕಾರ. ಈ ಒಂದು ಹಬ್ಬ ಆಗಬೇಕು ಅಂತ ಹೇಳಿದ್ರೆ ನಾವು ಸ್ಟಾರ್ಟ್ ಮಾಡುವಾಗ ಡೆಫಿನೆಟ್ಲಿ ಇದಕ್ಕೊಂದು ದೊಡ್ಡ ತಂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾವುದೇ ಒಂದು ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಬೇಕಂತ ಹೇಳಿದರೆ ಒಬ್ಬರಿಂದ ಖಂಡಿತವಾಗಿ ಸಾಧ್ಯ ಇಲ್ಲ. ಖಂಡಿತವಾಗಿ ಒಂದು ಲೀಡರ್ಶಿಪ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವರದ್ದು ಕೆಲಸ ಒಂದು ಮೊಮೆಂಟಮನ್ನು ಕ್ರಿಯೇಟ್ ಮಾಡೋದು ಲೀಡರ್ಗಳ ಕೆಲಸ. ಅದರೊಟ್ಟಿಗೆ ಒಂದು ದೊಡ್ಡ ತಂಡ ಇದ್ದಾಗ ಖಂಡಿತವಾಗಿ ಯಾವುದೇ ಒಂದು ಈವೆಂಟನ್ನು ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ನಮ್ಮೊಟ್ಟಿಗೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ನಂದೀಶ್ ಅವರಿದ್ದರು. ಅವರು ವೇದಿಕೆ ಬಂದು ನಮ್ಮ ಗೌರವಾಧ್ಯಕ್ಷರು ಅವರಿಗೆ ಗೌರವಿಸಬೇಕಾಗಿ ಕೇಳ್ಕೊತಿದ್ದೇನೆ. ಡಾಕ್ಟರ್ ನಂದೀಶ್ ಅವರು ಕಂಟಿನ್ಯೂಸ್ ಆಗಿ ಮೊದಲಿಂದಲೇ ವರ್ಕ್ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಎಸ್ಪೆಷಲಿ ನಮ್ಮ ಡಿಸೈನ್ ಟೀಮಲ್ಲಿ ಕಂಟಿನ್ಯೂಸ್ ಆಗಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ರಾತ್ರಿ ಹಗಲು ದುಡಿದಿದ್ದಾರೆ. ಒಂದು ಟೀಮ್ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದರೆ ಅವರಿಗೆ ನಮ್ಮ ಗೌರವಾಧ್ಯಕ್ಷರು ಗೌರವಿಸಬೇಕಾಗಿ ನಾನು ಕೇಳ್ಕೊತಿದ್ದೇನೆ. ಅದರೊಟ್ಟಿಗೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ಸಹ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್. ಅವರು ಸಹ ಕಂಟಿನ್ಯೂಸ್ ಆಗಿ ನಾವೆಲ್ಲ ಆನ್ಲೈನ್ ಮೀಟಿಂಗ್ ಅದು ಇದು ಮಾಡ್ತಾ ಇರುವಾಗ ಕಂಟಿನ್ಯೂಸ್ ಆಗಿ ನಮ್ಮೊಟ್ಟಿಗೆ ಜೋಡಿಸಿಕೊಂಡು ಹೋಮಿಯೋಪತಿ ವಿಭಾಗದ ಮೂಲಕ ಅವರನ್ನು ಹೇಗೆ ನಾವು ಹತ್ತಿರ ಮಾಡಿಕೊಂಡು ಡಾಕ್ಟರ್ನ ಹತ್ತಿರ ಮಾಡುವಾಗೆ ನಮಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದರೆ ನಮ್ಮ ಗೌರವ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಆಶಾ ಜ್ಯೋತಿ ರೈ ಅವರು ಗೌರವಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊತಿದ್ದೇನೆ. ಪ್ರವೀಣ್ ಕುಮಾರ್ ರೈ ಮತ್ತು ನಂದೀಶ್ ಸರ್ ಕಂಪ್ಲೀಟಾಗಿ ನಮ್ಮ ಹಬ್ಬದಲ್ಲಿ ಇನ್ವಾಲ್ವ್ ಆಗಿ ನಮಗೆ ಖಂಡಿತವಾಗಿ ಅವರು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದರೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. So these are the two working president for Ayush Habba 2026. They done extremely well. ಅದರೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ತಾಲೂಕುಗಳಲ್ಲಿ ಬೇರೆ ಬೇರೆ ತಾಲೂಕಿಗೆ ನಾವು ವೈಸ್ ಪ್ರೆಸಿಡೆಂಟ್ ಮಾಡಿದ್ದೆವು. ಮುಖ್ಯವಾಗಿ ಡಾಕ್ಟರ್ ಶಿವಪ್ರಸಾದ್ ಸರ್ ಬಂಟ್ವಾಳದಲ್ಲಿ ಭಾಗದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ನಮ್ಮ ಅದೇ ರೀತಿ ಅವರು ಫುಡ್ ಕಮಿಟಿಯ ಕನ್ವೀನರ್ ಆಗಿದ್ದರು. ಅವರೊಂದು ಯಾವುದೇ ಒಂದು ಕೆಲಸವನ್ನು ಓಕೆ ಅಂತ ಹೇಳಿದ ಮೇಲೆ ಅದರಲ್ಲಿ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ನಿಸ್ಸೀಮರು ನಮ್ಮೆಲ್ಲ ಹಿರಿಯರಾಗಿರುವಂಥ ಡಾಕ್ಟರ್ ಶಿವಪ್ರಸಾದ್ ಅವರಿಗೆ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಮೊನ್ನೆ ರಾತ್ರಿ ಬಂದು ಹೇಳ್ತಿದ್ರು, ಡಾಕ್ಟ್ರೇ ಒನಸೊಂಜಿ ಎಡ್ಡೆ ಅಂಡ ಪೂರ ಎಡ್ಡೆ ಹಾಕೊಂಡದು ದಾದವಲ್ಲ ಅವಡು ಒನಸೊಂಜಿ ಎಡ್ಡೆ ಅವಡು ಪಂಡದು. ಸೊ ಹಿ ಹ್ಯಾಸ್ ಹೋಲ್ ಹಾರ್ಟೆಡ್ಲಿ ವರ್ಕ್ಡ್ ವೆರಿ ಹಾರ್ಡ್ ಫಾರ್ ಆಯುಷ್ ಹಬ್ಬ. ಅವ್ರದ್ದು ಏನಿದ್ರು ಸಹ ಒಂದು ಧನಾತ್ಮಕವಾದ ಮಾತು ಖಂಡಿತವಾಗಿ ನಮಗೆ ಸಹ ಒಂದು ಅವರು ಪೂರಕವಾಗಿರ್ತದೆ. ಯಾವತ್ತೂ ಒಂದು ನೆಗೆಟಿವ್ ಮಾತಾಡುವಂಥ ಮನುಷ್ಯ ಅಲ್ಲ. ಯಾವತ್ತೂ ಒಂದು ಪಾಸಿಟಿವ್ ಆಗಿ ಮಾತಾಡಿಕೊಂಡು ಹಬ್ಬ ಮಾಡುವ ನಮ್ಮ ಕಡೆಯಿಂದ ಏನು ಬೇಕು ಅದು ನಾನು ಮಾಡಲಿಕ್ಕೆ ಯಾವತ್ತೂ ರೆಡಿ ಇದ್ದೇನೆ. ಅದರೊಟ್ಟಿಗೆ ಫುಡ್ ವಿಷಯದಲ್ಲಿ ಯಾರಿಗೂ ಫುಡ್ ಕಮ್ಮಿ ಆಗಬಾರ್ದು ಅಂತ ಹೇಳುವಂಥ ಒಂದು ವಿಶೇಷವಾದ ಅವರ ಯೋಚನೆ ಖಂಡಿತವಾಗಿ ಅವರಿಗೆ ಗೌರವಿಸಬೇಕಾಗಿ ಕೇಳ್ಕೊತೇನೆ. ಅದೇ ರೀತಿ ಡಾಕ್ಟರ್ ನಾರಾಯಣ ಸರ್ ಪುತ್ತೂರಿಂದ ಡಾಕ್ಟರ್ ನಾರಾಯಣ ಸರ್ ಅವರು ವಿಶೇಷವಾಗಿ ನಮ್ಮ ಪುತ್ತೂರು ಭಾಗದಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ನಮ್ಮ ಅಲ್ಲಿಯ ಡಾಕ್ಟರ್ಗಳನ್ನು ಎಲ್ಲರನ್ನು ಸೇರಿಸಿಕೊಳ್ಳುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವರು ಮಾಡಿದ್ದಾರೆ. ಅದರೊಟ್ಟಿಗೆ ಡಾಕ್ಟರ್ ಶಾಂತಿ ಪ್ರಸಾದ್ ಅವರು ಬೆಳ್ತಂಗಡಿ ಏರಿಯಾದಲ್ಲಿ ವಿಶೇಷವಾದ ಒಂದು ನಮ್ಮ ಲೀಡರ್. ನಮ್ಮ ಧರ್ಮಸ್ಥಳಕ್ಕೆ ಹೋಗೋದು ಅಥವಾ ಧರ್ಮಸ್ಥಳದಲ್ಲಿ ಏನೇ ವಿಷಯಗಳಿದ್ದರೆ ಅದರ ಬಗ್ಗೆ ವಿಶೇಷವಾದ ಒಂದು ನಮಗೆ ಸಂಧಿಯಾಗಿ ಅವರು ಇರ್ತಿದ್ರು ಯಾವುದೋ ಕೆಲಸಕ್ಕೂ. ಸೊ ಅವರ ಒಂದು ಕೆಲಸಕ್ಕೆ ನಾವು ಶ್ಲಾಘನೆ ಕೊಡ್ತೇವೆ. ಅದೇ ರೀತಿ ಡಾಕ್ಟರ್ ಕೃಷ್ಣಮೂರ್ತಿ ಪಂಜಾಬ್ ಸುಳ್ಯದಿಂದ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಇವರು ಸಹ ನಮಗೆ ಸಹಾಯ ಮಾಡಿದ್ದಾರೆ. ಅದರೊಟ್ಟಿಗೆ ಡಾಕ್ಟರ್ ಪ್ರಸನ್ನ ಕುಮಾರ್ ಹೋಮಿಯೋಪತಿ ಮಂಗಳೂರು ಇವರಿದ್ದರೆ ಅವರಿಗೆ ಸಹ ನಾವು ಗೌರವ ಸಲ್ಲಿಸ್ತೇವೆ. ಇವರು ಸಹ ನಮ್ಮ ಪ್ರತಿಯೊಂದು ಆನ್ಲೈನ್ ಮೀಟಿಂಗ್ ಆಫ್ಲೈನ್ ಮೀಟಿಂಗ್ ಬಂದು ನಮಗೆ ಪೂರಕವಾಗಿ ಸಲಹೆಗಳನ್ನು ಕೊಡ್ತಿದ್ರು. ಅದೇ ರೀತಿ ನಮ್ಮ ಗುರುಪ್ರಸಾದ್ ನಾವ್ಡೋ ಮುಲ್ಕಿ ಏರಿಯಾದಿಂದ ಅವರು ಸಹ ನಮ್ಮ ವೈಸ್ ಪ್ರೆಸಿಡೆಂಟ್. ಅವರು ಯಾವತ್ತೂ ನಮಗೆ ಒಂದು ಬೆನ್ನು ತಟ್ಟಿ ನಿಲ್ಲುವಂಥ ಒಂದು ಡಾಕ್ಟ್ರ್, ಯಾವತ್ತೂ ನಮಗೆ ಒಂದು ಧನಾತ್ಮಕವಾಗಿ ಹೇಳುವಂಥ ಸರ್ ಅವರು. ಸೊ ಯಾವತ್ತೂ ಯಾವುದೇ ಕೆಲಸ ಇದ್ದರೂ ಸಹ ನಾವು ಉಡುಪಿಗೆ ಹೋದಾಗ ಉಡುಪಿಯೊಟ್ಟಿಗೆ ನಮ್ಮೊಟ್ಟಿಗೆ ನಮ್ಮ ಟೀಮಿಗೆ ಬಂದು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನು ತಟ್ಟುವಂತಹ ಡಾಕ್ಟರ್ ಅವರು ಲಾಸ್ಟ್ ಹಬ್ಬದಲ್ಲಿ ಸಹ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಈ ಹಬ್ಬದಲ್ಲಿ ಸಹ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
ಅದೇ ರೀತಿ ನಮ್ಮ ಮೂಡಬಿದ್ರೆ ಏರಿಯಾದಿಂದ ಶ್ರೀದೇವಿ ಭಟ್ ಅವರು ಆಗಾಗ ನಮ್ಮ ಆನ್ಲೈನ್ ಮೀಟಿಂಗ್ ಮತ್ತು ಆಫ್ಲೈನ್ ಮೀಟಿಂಗ್ ಜಾಯ್ನ್ ಆಗಿದ್ದಾರೆ. ಇವರೆಲ್ಲ ವೈಸ್ ಪ್ರೆಸಿಡೆಂಟ್ಗಳು ನಮ್ಮ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಜಾಯಿಂಟ್ ಸೆಕ್ರೆಟರಿಯಾಗಿ ಡಾಕ್ಟರ್ ಅಜಿತ್ ಕಾಮತ್ ಅವರು, ಬಿಗ್ ರೌಂಡ್ ಅಪ್ಲಾಸ್ ಟು ಅಜಿತ್ ಕಾಮತ್ ಅವರಿಗೆ. ಅವರು ನಮ್ಮ ಎಕ್ಸ್ಪೋ ಕನ್ವೀನರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಎಕ್ಸ್ಪೋದನ್ನು ಒಂದು ಎಕ್ಸಿಕ್ಯೂಟ್ ಮಾಡೋದು ಖಂಡಿತವಾಗಿ ಸುಲಭ ಇಲ್ಲ. ಟೆಕ್ನಿಕಲ್ ಆಗಿ ಸ್ವಲ್ಪ ನಾಲೆಜ್ ಇರಬೇಕಾಗ್ತದೆ. ಅದನ್ನೆಲ್ಲ ಅವರು ತಿಳ್ಕೊಂಡು ಹೇಗೆ ಎಕ್ಸಿಕ್ಯೂಟ್ ಮಾಡುವಂಥದ್ದನ್ನು ಚೆನ್ನಾಗಿ ಕಲ್ತ್ಕೊಂಡು ಈಗ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಲ್ಲ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿಕೊಂಡು ಎಲ್ಲ ಎಕ್ಸ್ಪೋದಲ್ಲಿರುವಂಥ ಎಲ್ಲ ಸ್ಟಾಲ್ಗಳು ಸೇಲ್ ಆಯಿತು, ಸೇಲ್ ಆಗುವ ಹಾಗೆ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಟ್, ಗಿವ್ ಎ ಬಿಗ್ ರೌಂಡ್ ಅಪ್ಲಾಸ್. ಅದರೊಟ್ಟಿಗೆ ದೀಪಾ ಪಯಸ್ ಮ್ಯಾಮ್, ಡಾಕ್ಟರ್ ದೀಪಾ ಪಯಸ್ ಅವರು ಸಹ ಮಕ್ಕಳ ಹಬ್ಬ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮಗೆ ಸಹಾಯ ಮಾಡಿದ್ದಾರೆ. ಪ್ರಮೋಷನ್ಸ್ ಸಿಟಿ ಸೆಂಟ್ರಲ್ ಇರ್ಬೋದು ಅಥವಾ ಫಾರಮ್ ಮಾಲ್ ಅಲ್ಲಿ ಸಹ ನಮಗೆ ಪ್ರಮೋಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅದರೊಟ್ಟಿಗೆ ಜಾಯಿಂಟ್ ಸೆಕ್ರೆಟರಿ ಆಗಿರುವಂಥ ಡಾಕ್ಟರ್ ಪ್ರಜ್ಞಾ ಪಿ ಶೆಟ್ಟಿ, ಒಂದಿನ ದಿನ ಐ ರಿಕ್ವೆಸ್ಟ್ ಪ್ರಜ್ಞಾ ಮ್ಯಾಮ್ ಟು ಕಮ್ ಫಾರ್ವರ್ಡ್. ಪ್ರಜ್ಞಾ ಮ್ಯಾಮ್ ಫಸ್ಟ್ ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ನಮ್ಮ ಟೀಮ್ ಒಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ. ಅವರ ಕಾಲೇಜ್ ಕೆಲಸ ಅದರೊಟ್ಟಿಗೆ ಆಯುಷ್ ಹಬ್ಬದ ಕೆಲಸಗಳಿಗೆ ಕಂಪ್ಲೀಟಾಗಿ ಅವರು ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಕಮ್ಯುನಿಕೇಷನ್ ಟೀಮಲ್ಲಿ ಇದ್ದುಕೊಂಡು ಎಲ್ಲರಿಗೂ ಒಂದು ಕಾಲ್ ಮಾಡಿಕೊಂಡು ಸಂಜೆ 9 ಗಂಟೆಗೆ ಮೀಟಿಂಗ್ ಇದೆ, ನಾಳೆ ಮೀಟಿಂಗ್ ಇದೆ ಹೇಳುವಂಥ ಎಲ್ಲರಿಗೂ ಕಾಲ್ ಬರ್ತಿದ್ರು, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಅದು ನಮ್ಮ ಪ್ರಜ್ಞಾ ಮೇಡಮ್ ಮಾಡ್ತಿದ್ರು. ಸೊ ಖಂಡಿತವಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಡೆಫಿನೆಟ್ಲಿ ಇಟ್ ಈಸ್ ರೆಕಗ್ನೈಸ್ಡ್. ಅವರ ಎನರ್ಜಿ ಇರ್ಬೋದು, ಅವರ ಎಫೆಕ್ಷನ್ ಟವರ್ಸ್ ಆಯುಷ್ ಹಬ್ಬ ಡೆಫಿನೆಟ್ಲಿ appreciable. Thank you very much ma'am for your fantastic contribution. ಅದೇ ರೀತಿ ನಮ್ಮ ಎಕ್ಸ್ಪೋ ಹೆಡ್ ಆಗಿರುವಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಪುತ್ತು, give me a big round of applause. ಪ್ರದೀಪ್ ಅಣ್ಣ ಡೆಫಿನೆಟ್ಲಿ ಅವರೇ ಹೇಳಿದ್ರು, ಸ್ವಲ್ಪ ನಾನು ಜಾಯ್ನ್ ಆಗೋ ಸ್ವಲ್ಪ ಲೇಟ್ ಆಯಿತು ಅಂತೇಳಿ. ಬಟ್ ಅದು ನಮಗೆ ಲೇಟ್ ಅಂತ ಅನಿಸಲೇ ಇಲ್ಲ. ಅವರು ಜಾಯ್ನ್ ಆದಮೇಲೆ ಅವರ ಎಫರ್ಟ್ ಇರ್ಬೋದು, ಅವರ ಕಮಿಟ್ಮೆಂಟ್ ಇರ್ಬೋದು, ಖಂಡಿತವಾಗಿ ಇಟ್ ಈಸ್ ಅಪ್ರಿಷಿಯೇಬಲ್. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಒನ್ಸ್ ಅಗೇನ್. ಈಸ್ ಡನ್ ಗ್ರೇಟ್ ಜಾಬ್. ಅದು ನಮ್ಮ ವೃದ್ಧಾಪ ಅವರಿಗೆ ಬೇಕಾಗಿರುವಂಥ ಕೆಲಸ ಇರ್ಬೋದು, ಫಂಡ್ ಇರ್ಬೋದು, ಅದರೊಟ್ಟಿಗೆ ಪುತ್ತೂರು ಏರಿಯಾದಲ್ಲಿ ಬೇರೆ ಬೇರೆ ಕೆಲಸಗಳು, ಸ್ಪಾನ್ಸರ್ಶಿಪ್, ಹಾಗೆ ಎಲ್ಲ ಕೆಲಸದಲ್ಲಿ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಡೆಫಿನೆಟ್ಲಿ ಹಿ ಈಸ್ ಎ ಗ್ರೇಟ್ ಲೀಡರ್ ಆ್ಯಂಡ್ ವೆರಿ ಸಿಂಪಲ್ ಪರ್ಸನ್, ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ವೆರಿ ಮಚ್. I would like to recognize our finance head, Dr. Subodh Bhandari. Give a big round of applause. ಸುಬೋಧ್ ಭಂಡಾರಿ ಅವರು ಡೆಫಿನೆಟ್ಲಿ ಈಸ್ ಎ ಲೀಡರ್. ಅವ್ರಿಗೆ ಹೇಳಬೇಕು ಅಂತ ಇಲ್ಲ, ಅವರ ಕೆಲಸಗಳನ್ನು ಮಾಡ್ತಾ ಇರ್ತಿದ್ರು. ಫಸ್ಟಿಗೆ ಅವರು ನಮ್ಮ ಫೈನಾನ್ಸ್ ಹೆಡ್ ಆಗಿ ಎಲ್ಲ ಕಲೆಕ್ಷನ್ಸ್, ಡಾಕ್ಟ್ರುಗಳ ಹತ್ರ ಕಲೆಕ್ಷನ್ ಮಾಡುವಂಥದ್ದು ಇರ್ಬೋದು, ಅಥವಾ ಡಾಕ್ಟ್ರುಗಳಿಗೆ ಒಂದು ಫೋನ್ ಮಾಡಿ ಒಂದು ಹಬ್ಬ ಆಗ್ತಾ ಉಂಟು, ನಿಮ್ಮ ಸಪೋರ್ಟ್ ಬೇಕು, ಹೀಗೆಲ್ಲ ಹೇಳಿ ಒಂದು ಫೈನಾನ್ಸಲ್ಲಿ ನಾವು ಗಟ್ಟಿ ಮಾಡುವಾಗೆ ಮಾಡಿದ್ದು ಅದು ಸುಬೋಧ್ ಭಂಡಾರಿ. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. Thank you Subodh Anna, thank you very much. ಅಫ್ಕೋರ್ಸ್ ಒನ್ಸ್ ಅಗೇನ್ ಫುಡ್ ಕಮಿಟಿಯಿಂದ ಡಾಕ್ಟರ್ ಶಿವಪ್ರಸಾದ್ ಸರ್ ಬಂದಿದ್ದಾರೆ. ಅದರೊಟ್ಟಿಗೆ ನಮ್ಮ ಡಾಕ್ಟರ್ ವಿಜಯ ಪ್ರಸಾದ್ ಅವರು, ಡಾಕ್ಟರ್ ಸುಬ್ರಹ್ಮಣ್ಯ ಪಾಂಡ್ಯಮಂಗಳೂರು ಅವರಿಬ್ಬರನ್ನು ಕರಿತಾ ಇದ್ದೇನೆ. ಅದೇ ರೀತಿ ಸುಧೀರ್ ಸರ್ ಇದ್ದಾರೆ, ನೀವು ಸಹ ಬನ್ನಿ ಸರ್. ಅವರೆಲ್ಲ ಒಂದು ಫುಡ್ ಕಮಿಟಿಯಲ್ಲಿ ಕಂಟಿನ್ಯೂಸ್ ಆಗಿ 2 ದಿವಸದಿಂದ ನಮಗೆಲ್ಲ ಒಳ್ಳೆಯ ಫುಡ್ಡನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಸಹ ಅದನ್ನು ಸಾಲ್ವ್ ಮಾಡಿಕೊಂಡು ಒಂದು ವ್ಯವಸ್ಥೆಯನ್ನು ನಡಿಬೇಕಾದ್ರೆ ಒಂದು 2,000-3,000 ಜನಗಳಿಗೆ ಊಟ ಕೊಡಬೇಕು ಅಂತ ಹೇಳಿದರೆ ಇವರು ಕಾರಣ. ಇವರಿಗೆ ಬಿಗ್ ರೌಂಡ್ ಅಪ್ಲಾಸ್. ಇಟ್ ಈಸ್ ಎ ಗ್ರೇಟ್ ಟೀಮ್. ಶಿವಪ್ರಸಾದ್ ಸರ್ ಒಂದು ಲೀಡರ್ಶಿಪ್ಪಲ್ಲಿ ಒಂದು ಗ್ರೇಟ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಅವಿನಾಶ್ ಅವರು ಇದ್ದಾರಲ್ಲ ಸರ್. ಅದೇ ರೀತಿ ನಮ್ಮ ಉಡುಪಿಯಲ್ಲಿ ನಾವು ಕ್ಯಾಂಪೇನನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳುವಾಗ ಖಂಡಿತವಾಗಿ ಡಾಕ್ಟರ್ ಅಂಚನ್ ಅವರು ನಮಗೆ ಅಲ್ಲಿಯ ಕನ್ವೀನರ್ ಆಗಿ ತಗೊಂಡ್ರು. ಅವರು ಸಹ ತುಂಬ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಓವರಾಲ್ ಇನ್ಚಾರ್ಜ್ ನಮ್ಮ ಉಡುಪಿಯನ್ನು ಡಾಕ್ಟರ್ ಸಂದೀಪ್ ಸನಿಲ್, ಇವರು ಸಹ ಕೋ ಕನ್ವೀನರ್ ಆಗಿ ಕೆಲಸ ಮಾಡಿದ್ದಾರೆ. ಇವರೆಲ್ಲ ನಮಗೆ ತುಂಬ ಕೆಲಸ ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಒಂದು ಆರ್ಗನೈಸೇಷನ್ ಗಟ್ಟಿಯಾಗಬೇಕು ಅಂತ ಹೇಳಿದರೆ ಜಾಯಿಂಟ್ ಆರ್ಗನೈಸ್ ಸೆಕ್ರೆಟರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮೆಲ್ಲ ಈ ಕಾರ್ಯಗಳಿಗೆ ಪ್ರಥಮ ದಿನದಿಂದ ಕಂಟಿನ್ಯೂಸ್ ಆಗಿ ಸಾಥಾಸ್ ಇವರು ಖಂಡಿತವಾಗಿ ನಮ್ಮ ಜಾಯಿಂಟ್ ಆರ್ಗನೈಸಿಂಗ್ ಸೆಕ್ರೆಟರಿ. ಅದರೊಟ್ಟಿಗೆ ಈ ಸೈಂಟಿಫಿಕ್ ಸೆಷನ್ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದು ಡಾಕ್ಟರ್ ಅಜಯ್ ಭಟ್ ಅವರು.
ಯಾವುದೇ ಸೈಂಟಿಫಿಕ್ ಸೆಷನಲ್ಲಿ ಯಾವುದೇ ಕೆಲಸಗಳಿರ್ಬೋದು, ಮುಖ್ಯವಾಗಿ ಅಲ್ಲಿ ಸೈಂಟಿಫಿಕ್ ಸೆಲೆಕ್ಷನ್ ಮಾಡುವಂಥದ್ದಿರ್ಬೋದು, ಅಲ್ಲಿ ಮೀಟಿಂಗ್ ಮಾಡಿ ಅದನ್ನು ಏನು ಮಾಡಬೇಕು, ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಅವರ ಟ್ರಾವೆಲ್ ಅಕಾಮಿಡೇಷನ್, ವಾಟ್ ಎವರ್ ಥಿಂಗ್ಸ್, ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸಿಕ್ಯೂಟೆಡ್ ಬೈ Dr. Ajay Bhatt, and definitely we are very much impressed with his work. Thank you, Ajay sir, your wonderful one. Thank you very much. We would like to thank Dr. Dhananjay Bhatt. ಅವರು ಇಲ್ಲಿದ್ದರೆ ಖಂಡಿತವಾಗಿ ಅವರು ಸಹ ನಮಗೆ ವಿಶೇಷವಾದ ಕೆಲಸ ಮಾಡಿದ್ದಾರೆ. ಮುಲ್ಕಿ ಏರಿಯಾದಲ್ಲಿ ಡಾಕ್ಟ್ರುಗಳನ್ನು ಕನ್ಸಲ್ಟೇಟ್ ಮಾಡಿ ಅಲ್ಲಿ ಸಹ ಜನಗಳಿಗೆ, ಡಾಕ್ಟ್ರುಗಳಿಗೆ ನಮ್ಮ ಆಯುಷ್ ಹಬ್ಬ ಹತ್ತಿರ ಆಗುವಾಗ ಮಾಡಿದ್ದಾರೆ. ಅದೇ ರೀತಿ ಫೈನಾನ್ಸ್ ಕಮಿಟಿಯಲ್ಲಿ ಸೇರಿಕೊಂಡು ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಐ ವುಡ್ ಲೈಕ್ ಟು ರೆಕಗ್ನೈಸ್ ಡಾಕ್ಟರ್ ಅವಿನಾಶ್ VS ಫ್ರಮ್ ಹೋಮಿಯೋಪತಿ. ಇವರು ನಮ್ಮ ಜಾಯಿಂಟ್ ಸೆಕ್ರೆಟರಿ, ಅದರೊಟ್ಟಿಗೆ ನಮ್ಮ ಆಯುಷ್ ಎಕ್ಸ್ಪೋ ಕಮಿಟಿಯ ಕನ್ವೀನರ್ ಆಗಿ ಮೊದಲ ದಿನದಿಂದ ಕೆಲಸ ಮಾಡಿದ್ದಾರೆ. ಇಸ್ ಡನ್ ಎ ಗ್ರೇಟ್ ಜಾಬ್. ಮೊದಲಿಂದಲೇ ನಮ್ಮ ಆಫ್ಲೈನ್ ಮೀಟಿಂಗ್ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡ್ತಾ ಇದ್ರು. ನಮಗೆ ಖಂಡಿತವಾಗಿ ನಮ್ಮ ಆಯುಷ್ ಡಾಕ್ಟರ್ಗಳಲ್ಲಿ ಆಯುರ್ವೇದ ಮತ್ತು ಹೋಮಿಯೋಪತಿಯನ್ನು ಒಂದು ಸಂಬಂಧವನ್ನು ಬೆಳೆಸಲಿಕ್ಕೆ ಇವರು ಸಹ ತುಂಬ ಕೆಲಸ ಮಾಡಿದ್ದಾರೆ. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. We have regional conveners ಮಂಗಳೂರಿಂದ ಡಾಕ್ಟರ್ ಜ್ಯೋತಿ ಕಾರ್ನಿಕ್ ಅವರಿದ್ದರು, ಅವರು ಸಹ ತುಂಬ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಕೇಶವ ರಾಜ ಆಯುರ್ವೇದ ಡಿಪಾರ್ಟ್ಮೆಂಟ್, ಆಯುರ್ವೇದದಲ್ಲಿ ಇಲ್ಲಿ ಡಾಕ್ಟರ್ಗಳನ್ನು ಕನ್ಸಲ್ಟೇಟ್ ಮಾಡಿದ್ದಾರೆ. ಅದೇ ರೀತಿ ಡಾಕ್ಟರ್ ದೀಪಾ ಪಯಸ್ ಅವರೆಲ್ಲ ಯಾರೆಲ್ಲ ಹೆಸರು ಹೇಳಿದರೆ ಅವರಿದ್ದರೆ ಖಂಡಿತ ಬನ್ನಿ. ದೀಪಾ ಪಯಸ್ ಅವರು ಸಹ ಬೇರೆ ಬೇರೆ ನಮ್ಮ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಎಲ್ಲ ಡಾಕ್ಟರ್ಗಳಿಗೆ ಆಯುಷ್ ಹಬ್ಬವನ್ನು ಹತ್ತಿರ ಆಗುವಾಗ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಂಗೀತ ಲಕ್ಷ್ಮಿ ಅವರು ಸಹ ಇದ್ದಾರೆ. ನಮ್ಮ ನ್ಯಾಚುರೋಪತಿ ಜ್ಯೋತಿ ಮ್ಯಾಮ್, ಪ್ಲೀಸ್ ಕಮ್. ಜ್ಯೋತಿ ಮ್ಯಾಮ್ ನಮ್ಮ ಮಂಗಳೂರು ಏರಿಯಾದ ಕನ್ವೀನರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು, ನ್ಯಾಚುರೋಪತಿ, ಇಲ್ಲೆಲ್ಲ ಡಾಕ್ಟ್ರುಗಳಿಗೆ ಆಯುಷ್ ಹಬ್ಬ ಹತ್ತಿರ ಆಗುವಾಗೆ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಮಂಗಳೂರಿನ ನ್ಯಾಚುರೋಪತಿ ಡಾಕ್ಟರ್ಗಳನ್ನು ಕನ್ಸಲ್ಟೇಟ್ ಮಾಡಲಿಕ್ಕೆ ನಮ್ಮ ಸಂಗೀತ ಲಕ್ಷ್ಮಿ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇದ್ದಾರಾ? ಸೊ ಶಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಕ್ರಿಯೇಟೆಡ್ ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿ ಅಲ್ಲಿ ಕಂಟಿನ್ಯೂಸ್ ಆಗಿ ಪ್ರಮೋಷನ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಉಳ್ಳಾಲ ಏರಿಯಾದಲ್ಲಿ ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಅವರು ತುಂಬ ಕೆಲಸ ಮಾಡಿದ್ದಾರೆ. ಬೆಳ್ತಂಗಡಿಯಲ್ಲಿ ಡಾಕ್ಟರ್ ಪ್ರದೀಪ್ ನಾವ್ರವರು ಖಂಡಿತವಾಗಿ ಅವರು ಸಹ ಒಂದು ಗ್ರೇಟ್ ಲೀಡರ್. ಅವರು ಸಹ ಎಲ್ಲ ಡಾಕ್ಟರ್ಗಳನ್ನು ಕನ್ಸಲ್ಟೇಟ್ ಮಾಡಿದ್ದಾರೆ. I request Sangeeta Lakshmi to come forward. Sangeeta ma'am, for your fantastic job. We have Dr. Purushottam sir. Purushottam sir ಸುಳ್ಯದ ತಾಲೂಕಿಂದ ನಮ್ಮ ತಾಲೂಕುಗಳಲ್ಲಿ ಎಲ್ಲ ಡಾಕ್ಟರ್ಗಳನ್ನು ಕನ್ಸಲ್ಟೇಟ್ ಮಾಡಿ ಅದರೊಟ್ಟಿಗೆ ಪ್ರತಿ ಕ್ಲಿನಿಕ್ಗೆ ಪೋಸ್ಟರ್ ಇಟ್ಕೊಂಡು ಹೋಗಿ ಅಲ್ಲಿ ಸಹ ಫಂಡ್ ಕಲೆಕ್ಟ್ ಮಾಡುವಂಥ ಒಂದು ವಿಶೇಷವಾದ ಕೆಲಸವನ್ನು ಪುರುಷೋತ್ತಮ್ ಸರ್ ಮಾಡಿದ್ದಾರೆ. ಅದರೊಟ್ಟಿಗೆ ಕೇಶವ್ ಸರ್ ಸೇರಿಕೊಂಡು ಅಲ್ಲಿ ಆ ಭಾಗದಲ್ಲಿ ಎಲ್ಲರಿಗೂ ಆಯುಷ್ ಹಬ್ಬ ಹತ್ತಿರ ಆಗುವಾಗ ಮಾಡಿದ್ದಾರೆ. ಡೆಫಿನೆಟ್ಲಿ ವಿ ರೆಕಗ್ನೈಸ್ ಯುವರ್ ಜಾಬ್ ಸರ್. ಥ್ಯಾಂಕ್ ಯು ವೆರಿ ಮಚ್. I would like to recognize Dr. Murali Krishna Rai, Putturauru. Sir, idara? Murali Krishna sir, definitely he has also done great work and we recognize your work, sir. Also we have Mudabidrinda Ashwal sir, Kasaragod Jaygovinda Ukkinadka, ಅವರು ಸಹ ವರ್ಕ್ ಮಾಡಿದ್ದಾರೆ. ಅವರಿಗೆ ಸಹ ನಾವು ಧನ್ಯವಾದ ಹೇಳ್ತೇವೆ. ಅದರೊಟ್ಟಿಗೆ ನಮ್ಮ ಪ್ರಮೋಷನ್ ಹೆಡ್ ಆಗಿರುವಂಥ ಡಾಕ್ಟರ್ ಕಾರ್ತಿಕ್ ರಾಯ್, ಇವರು ಬರೀ ಪ್ರಮೋಷನ್ ಮಾತ್ರ ಅಲ್ಲ, ಹಿ ಡನ್ ಎ ಗ್ರೇಟ್ ಜಾಬ್. ಅವರು ಬರೀ ಪ್ರಮೋಷನ್ ಅಂತಲ್ಲ, ಅವರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಮೋಷನ್ ಮುಗಿಯುವಾಗ ಇನ್ನೊಂದು ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಈಸ್ ಡೆಫಿನೆಟ್ಲಿ ಡನ್ ಗ್ರೇಟ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಾರ್ತಿಕ್ ಫಾರ್ ಯುವರ್ ಫ್ಯಾಂಟಾಸ್ಟಿಕ್ ಜಾಬ್ ವಾಟ್ ಯು ಡನ್ ಫಾರ್ ಆಯುಷ್ ಹಬ್ಬ. ಥ್ಯಾಂಕ್ ಯು ವೆರಿ ಮಚ್. We recognize your hard work. Thank you very much for your fantastic contribution. I would like to recognize Dr. Jainuddin sir, ನಮ್ಮ ಟ್ರೆಜರರ್, ಡೆಪ್ಯೂಟಿ ಟ್ರೆಜರರ್. Jainuddin sir, ಡೆಫಿನೆಟ್ಲಿ ಅವರು ಮಾತಾಡೋದು ಸ್ವಲ್ಪ ಕಮ್ಮಿ, ಪೇಷಂಟ್ ಹತ್ರ ಜಾಸ್ತಿ ಮಾತಾಡ್ತಾರೆ, ಡಾಕ್ಟರ್ಗಳ ಹತ್ರ ಸ್ವಲ್ಪ ಕಮ್ಮಿ ಮಾತಾಡೋದು. ಆದರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಕಂಪ್ಲೀಟಾಗಿ ಅವರ ಆಫೀಸಿಂದ ಕಂಪ್ಲೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. ಟೆಕ್ನಿಕಲ್ ಆಗಿ ಏನೇ ಪ್ರಾಬ್ಲಮ್ ಏನೇ ಇದ್ರೂ ಸಹ ಬ್ಯಾಂಕಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡುವುದರಲ್ಲಿ ಖಂಡಿತವಾಗಿ ನಿಸ್ಸೀಮರು. ಅವರಿಗೆ ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. Thank you sir, thank you for your fantastic job what you have done during our Ayush Haba. I would like to recognize Suresh Gurme, MLA Kapu has come. Yes sir. He's coming. Yeah.
ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಮುಖ್ಯ ಅತಿಥಿಗಳಾದ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ವಿಧಾನಸಭಾ ಸದಸ್ಯರು, ಕಾಪು, ಇವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸುರೇಶ್ ಶೆಟ್ಟಿ ಗುರ್ಮೆ, ವಿಧಾನಸಭಾ ಸದಸ್ಯರು, ಕಾಪು, ಇವರಿಗೆ ಆಯುಷ್ ಹಬ್ಬ ಕಮಿಟಿ 2026 ವತಿಯಿಂದ ಸ್ವಾಗತ. ಇವರಿಗೆ ಸ್ವಾಗತ ಕೋರಬೇಕಾಗಿ ನಮ್ಮ ಆಯುಷ್ 2026 ಇದರ ಗೌರವ ಅಧ್ಯಕ್ಷರಿಗೆ ಕೇಳ್ಕೊಳ್ತಿದ್ದೇನೆ. We would like to, we'll continue. We would like to recognize definitely our senior doctor, Dr. Devdas Putran sir. ಅವರು ನಮಗೆ ಒಂದು ಕಂಟಿನ್ಯೂಸ್ ಆಗಿ ನಂಗೆ ಗೊತ್ತುಂಟು ನನಗೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತು ಅವರು ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ. ಬಿಕಾಸ್ ಯಾವುದೇ ಕಂಟೆಂಟ್ ಇರ್ಬೋದು, ನಮ್ಮ ಸ್ಪೆಷಲಿ ಕನ್ನಡದಲ್ಲಿ ಮಾಡುವಂಥ ಕಂಟೆಂಟನ್ನೆಲ್ಲ ಕರೆಕ್ಷನ್ ಮಾಡ್ತಿರೋ ಇವರು. ಅದೇ ರೀತಿ ನಮಗೆ ಲೆಟ್ರ್ ಮಾಡೋದು, ಲೆಟ್ರ್ ಮಾಡ್ಲಿಕ್ಕೆ ಕೊಡೋದು, ಇದೆಲ್ಲ ಮೀಡಿಯಾ ಹೆಡ್ ಆಗಿ ನಮಗೆ ತುಂಬ ಕೆಲಸ ಮಾಡಿದ್ದಾರೆ. ಅವರ ಈ ಏಜಲ್ಲಿ ಡೆಫಿನೆಟ್ಲಿ ಹಿ ಹ್ಯಾಸ್ ಡನ್ ಲಾಟ್ ಆಫ್ ವರ್ಕ್ ಫಾರ್ ಅಸ್. ವಿ ಡೆಫಿನೆಟ್ಲಿ recognize his work from Ayush Haba committee. We would like to recognize Dr. Pratibha Rai ma'am. Bale. ಪ್ರತಿಮಾ ರೈ ಮ್ಯಾಮ್ ಡೆಫಿನೆಟ್ಲಿ ಅವರು ಸಹ ನಮ್ಮ ಮೊದಲಿಂದಲೇ ನಮ್ಮೊಟ್ಟಿಗೆ ಎಲ್ಲ ಕಡೆ ಕ್ಯಾಂಪೇನಿಗೆ ಹೋಗುವಾಗ ಅಥವಾ ಕಮ್ಯುನಿಕೇಷನ್ ಮಾಡುವಂಥದ್ದು ಇರ್ಬೋದು, ಎಲ್ಲರನ್ನು ಇನ್ವೈಟ್ ಮಾಡುವಂಥದ್ದು, ನಾವು ಬೇರೆ ಬೇರೆ ಗೆಸ್ಟನ್ನು ಕರೀಲಿಕ್ಕೆ ಹೋಗುವಾಗ ನಮ್ಮೊಟ್ಟಿಗೆ ಕಂಟಿನ್ಯೂಸ್ ಆಗಿ ಅವರು ಬಂದಿದ್ದಾರೆ. ಅವರ ಬೇರೆ ಬೇರೆ ಕೆಲಸಗಳ ಒತ್ತಡದ ನಡುವೆ ಸಹ ನಮ್ಮ ಜೊತೆ ಬಂದು ಅವರೆಲ್ಲ ನಮ್ಮ ಈ ಒಂದು ಕೆಲಸಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಡೆಫಿನೆಟ್ಲಿ ವಿ ರೆಕಗ್ನೈಸ್ ಯುವರ್ ವರ್ಕ್. ಆಲ್ಸೋ ವಿ ರೆಕಗ್ನೈಸ್ ಡಾಕ್ಟರ್ ಜ್ಞಾನೇಶ್ವರ್ ಸರ್. ಹಿ ಈಸ್ ಆಲ್ಸೋ ಡನ್ ದ ಫ್ಯಾಂಟಾಸ್ಟಿಕ್ ಜಾಬ್ ಫಾರ್ ಸ್ಪಾನ್ಸರ್ಶಿಪ್ ಕಲೆಕ್ಷನ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರೊಟ್ಟಿಗೆ ನಮಗೆ ಎಲ್ಲ ಆರ್ಗನೈಸಿಂಗ್ ಕಮಿಟಿಯೊಟ್ಟಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಇರ್ಬೋದು, ಬೇರೆ ಬೇರೆ ನಮ್ಮ ಕೆಲಸ ಮಾಡಲಿಕ್ಕೆ ಸಬ್ ಕಮಿಟಿಗಳು, ಮೇನ್ ಕಮಿಟಿಗಳೊಟ್ಟಿಗೆ ಬೇರೆ ಕಮಿಟಿ ಸಹ ಇತ್ತು. ಅದರಲ್ಲಿ ಮುಖ್ಯವಾಗಿ ಸೈಂಟಿಫಿಕ್ ಕಮಿಟಿ ನಾನು ಡಾಕ್ಟರ್ ಅಜಯ್ ಭಟ್ ಅವ್ರ ಬಗ್ಗೆ ಈಗಲೇ ಹೇಳಿದೆ. ಪೋಸ್ಟರ್ ಪ್ರೆಸೆಂಟೇಷನನ್ನು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡೋದು ಡಾಕ್ಟರ್ ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ದ ಪೋಸ್ಟರ್ ಪ್ರೆಸೆಂಟೇಷನ್ ಕಂಪ್ಲೀಟಾಗಿ ಅದನ್ನು ಪ್ಲ್ಯಾನ್ ಮಾಡಿದ್ದು, ಎಕ್ಸಿಕ್ಯೂಟ್ ಮಾಡಿದ್ದು, ಓವರಾಲ್ ಅದರ ಶ್ರೇಯ ನಮ್ಮ ಗಣೇಶ್ ನಾಯಕ್ ಅವರಿಗೆ ಹೋಗ್ತದೆ. ಗಿವ್ ಎ ಬಿಗ್ ರೌಂಡ್ ಅಪ್ಲಾಸ್. ಅವ್ರು ಡೆಫಿನೆಟ್ಲಿ ಹಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಫಾರ್ ಆಯುಷ್ ಹಬ್ಬ. ನಮ್ಮೊಟ್ಟಿಗೆ ಹ್ಯಾಕಥಾನ್ ಕನ್ವೀನರ್ ಆಗಿರುವಂಥ ಡಾಕ್ಟರ್ ವೀರಜ್ ಹೆಗಡೆ ಇದ್ದಾರೆ. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ವೀರಜ್ ಹೆಗಡೆ ಸಹ ಹ್ಯಾಕಥಾನ್ ಅಂತ ಹೇಳುವ ಪ್ಲ್ಯಾನ್ ಮಾಡುವಾಗ ಅವರು ಸಹ ಖಂಡಿತವಾಗಿ ವಿಶೇಷವಾದ ಕೆಲಸ ಮಾಡಿದ್ದಾರೆ. ಅದನ್ನು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡುವಾಗೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸ್ಟೇಜ್ ಕಮಿಟಿಯ ಇನ್ಚಾರ್ಜ್ ಆಗಿರುವಂತಹ ಡಾಕ್ಟರ್ ಸಪ್ನಾ, ಡಾಕ್ಟರ್ ಶಿಲ್ಪಾ ಸೂರಜ್, ಡಾಕ್ಟರ್ ಪದ್ಮಿನಿ ರಾವ್ ಆ್ಯಂಡ್ ಆಲ್ ದ ಟೀಮ್, ಅವರ ಟೀಮನ್ನು ಎಲ್ಲರೂ ಬರಬೇಕಾಗಿ ನಾನು ಕೇಳುತ್ತಿದ್ದೇನೆ. ಇವರೆಲ್ಲ ಎಷ್ಟು ಪ್ರೊಫೆಷನಲ್ ಆಗಿ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಖಂಡಿತವಾಗಿ ನಮಗೆ ತುಂಬ ಈ ಒಂದು ಸ್ಟೇಜಲ್ಲಿ ಪ್ರೋಗ್ರಾಮ್ ಅಂದರೆ ನಾವು ಇಷ್ಟು ದಿವಸ ಇಷ್ಟು 3-4 ತಿಂಗಳಿಂದ ಏನು ಕೆಲಸ ಮಾಡ್ತಿದ್ದೇವೆ ಅದು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಈ ಸ್ಟೇಜಲ್ಲಿ ಏನಾಗ್ತದೆ ಅದು ಸಹ ತುಂಬ ಇಂಪಾರ್ಟೆಂಟ್. ಅದನ್ನು ಚೆನ್ನಾಗಿ ಒಂದು ಆರ್ಗನೈಸ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದು ಈ ತಂಡ, ಅವರಿಗೆ ನಮ್ಮ ವಿಶೇಷವಾದ ಗೌರವ. ಅದರೊಟ್ಟಿಗೆ ಅವರ ದೊಡ್ಡ ಟೀಮ್ ಇದೆ. ಡೆಫಿನೆಟ್ಲಿ ವಿ ವುಡ್ ಲೈಕ್ ಟು ರೆಕಗ್ನೈಸ್ ಡಾಕ್ಟರ್ ಸಂದೀಪ್ ಬೇಕಲ್ ಸರ್ ಆ್ಯಂಡ್ ನಂದಿ ಸರ್ ಫಾರ್ ಯುವರ್ ಫ್ಯಾಂಟಾಸ್ಟಿಕ್ ಕಾಂಟ್ರಿಬ್ಯೂಷನ್ ಫಾರ್ ಎಕ್ಸಿಕ್ಯೂಷನ್ ದಿಸ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮೆಲ್ಲರ ಈಗ ವಿಶೇಷ ಗೌರವ ಡಾಕ್ಟರ್ ಸುಮಂತ್ ಶೆಣೈ ಅವರಿಗೆ, ನಮ್ಮ ಕಲ್ಚರಲ್ ಕಮಿಟಿಯ ಹೆಡ್ ಆಗಿರ್ತಾರೆ. ಸುಮಂತ್ ಸರ್ ಹತ್ರ ಮಾತಾಡಿದ್ದು ಸ್ವಲ್ಪ ಕಮ್ಮಿ, ಭಾರಿ ಕಮ್ಮಿ ಮಾತಾಡಿದ್ದು, ಆದರೆ ಇಲ್ಲಿ ನೋಡಿದರೆ ಅವರ ಎಕ್ಸಿಕ್ಯೂಷನ್ ನಿಮಗೆ ಗೊತ್ತಿರ್ಬೋದು ಹೇಗೆ ಮಾಡಿದ್ದಾರೆ. ವಿ ಹ್ಯಾವ್ ನಾಟ್ ಕೋಆರ್ಡಿನೇಟೆಡ್ ಮಚ್. ಅವರೊಟ್ಟಿಗೆ ಜಾಸ್ತಿ ನಾವು ಕೋಆರ್ಡಿನೇಟ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ನಮ್ಗೆ ಗೊತ್ತುಂಟು ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ, ಎಲ್ಲರಿಗೂ ಗೊತ್ತುಂಟು ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ. ಸೊ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಫಾರ್ ಅವರ್ ಆಯುಷ್ ಹಬ್ಬ ಫಾರ್ ಕಲ್ಚರಲ್ ಆ್ಯಕ್ಟಿವಿಟಿ ಆ್ಯಂಡ್ ಎಲ್ಲ ಕಾಲೇಜೊಟ್ಟಿಗೆ
ಕಮ್ಯುನಿಕೇಟ್ ಮಾಡಿಕೊಂಡು ಎಲ್ಲರನ್ನು ಸಮಾಧಾನ ಮಾಡಿಕೊಂಡು ಎಲ್ಲರಿಗೆ ಒಂದು ಆಪರ್ಚುನಿಟಿ ಕೊಡುವಂಥ ಒಂದು ವಿಶೇಷವಾದ ಕೆಲಸವನ್ನು ನಮ್ಮ ಮಿತ್ರರಾಗಿರುವಂತಹ ಡಾಕ್ಟರ್ ಸುಮನ್ ಶೆಣೆ ಅವರು ಮಾಡಿದ್ದಾರೆ. ನಿಮಗೆ ಪ್ರೀತಿಪೂರ್ವಕ ಗೌರವ. ಕೆಲಸಗಳನ್ನು ಮಾಡಿರುವಂತಹ ಪೂರ್ಣಿಮಾ ಅವರಿಗೆ ಸಹ ನಾನು ಧನ್ಯವಾದ ಹೇಳ್ತೇನೆ. ಅದರೊಟ್ಟಿಗೆ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮನ್ನು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಡಾಕ್ಟರ್ ಪದ್ಮಶ್ರೀ ಅವರನ್ನು ಈ ಮೂಲಕ ನಾನು ಗೌರವಿಸಬೇಕಾಗಿ ನಾನು ಕೇಳ್ಕೊತಿದ್ದೇನೆ. ಪದ್ಮಶ್ರೀ ಮೇಡಮ್, ಇದನ್ನು ಸಹ ಪದ್ಮಶ್ರೀ ಮೇಡಮ್ ಅವೇರ್ನೆಸ್ ಪ್ರೋಗ್ರಾಮ್ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿರುವಂಥದ್ದು ಅವರ ಮೂಲಕ. ಅದೇ ರೀತಿ ರಿಜಿಸ್ಟ್ರೇಷನ್ ಕಮಿಟಿ, ಇದರ ಹೆಡ್ ಆಗಿ 2 ಕಾಲೇಜುಗಳಿದ್ದು, ಒಂದು ಡಾಕ್ಟರ್ ಸ್ವಾತಿ ಸುವರ್ಣ ಅವರಿದ್ದರೆ ಖಂಡಿತವಾಗಿ ನೀವು ಬರಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇವರ ಟೀಮ್ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿದೆ. ಅದೇ ರೀತಿ ಶ್ರೀರಾಮ್ ಫ್ರಮ್ ಎನಪಾಯ ಕಾಲೇಜ್, ಇವರಿಗೆ ಸಹ ನಾವು ವಿಶೇಷವಾದ ಗೌರವ ಕೊಡಬೇಕು. ರಿಜಿಸ್ಟ್ರೇಷನ್ ಮತ್ತು ವಿಸಿಟರ್ ಹೋಸ್ಟ್, ನಮ್ಮ ಎಂಟ್ರಿ ಆದಾಗ ವಿಸಿಟರ್ ಹೋಸ್ಟ್ ಅಂತ ಹೇಳುವಂಥ ಒಂದು ಟೀಮನ್ನು ನಾವು ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಒಂದು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮ್ಮ ಶ್ರೀರಾಮ್ ಸರ್ ಮತ್ತು ಸ್ವಾತಿ ಸುವರ್ಣ ಅವರು ಕೊಟ್ಟಿದ್ದಾರೆ. ಗಿವ್ ದೆಮ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅದರೊಟ್ಟಿಗೆ ನಾಡಿ ಪರೀಕ್ಷೆ ಮಾಡುವಂಥ ಒಂದು ಆ್ಯಕ್ಟಿವಿಟಿ. ಸುಬ್ರಹ್ಮಣ್ಯ ಸರ್ ಯಾವತ್ತೂ ಸುಬ್ರಹ್ಮಣ್ಯ ಸರ್ ಕಮಿಟಿ ನಮ್ಮ ಫುಡ್ ಕಮಿಟಿಯಲ್ಲಿದ್ದರು. ಅದೇ ರೀತಿ ಒಂದು ಕನ್ವೀನರ್ ಆಗಿ ನಮ್ಮ ಬಂಟ್ವಾಳ ತಾಲೂಕಿಗೆ ಕನ್ವೀನರ್ ಆಗಿದ್ದರು. ಅವರ ಇಂಟ್ರೆಸ್ಟ್ ಇರ್ಬೋದು, ಅವರ ಕೆಲಸಗಳಲ್ಲಿ ನಮಗೆ ಕಾಣ್ತದೆ. ಅವರೆಲ್ಲ ಈ ಫುಡ್ ಕಮಿಟಿಯಲ್ಲಿ ಎಕ್ಸಿಕ್ಯೂಷನ್ ಮಾಡುವಂಥದ್ದು ಪರಿಣಿತರು. ಲಾಸ್ಟ್ ಟೈಮ್ ಸಹ ಮಾಡಿದ್ದಾರೆ, ಈ ಸಲ ಸಹ ಮಾಡಿದ್ದಾರೆ. ಡೆಫಿನೆಟ್ಲಿ ವಿ ರೆಕಗ್ನೈಸ್ ಯುವರ್ ಗ್ರೇಟ್ ವರ್ಕ್. ಆ್ಯಂಡ್ ನಾಡಿ ಪರೀಕ್ಷೆ ಇದನ್ನು ಕಂಪ್ಲೀಟಾಗಿ ರೆಸ್ಪಾನ್ಸಿಬಲ್ ತಗೊಂಡವರು ಕಾರ್ತಿಕ್ ವಲ್ಯಾಯ ಆ್ಯಂಡ್ ಡಾಕ್ಟರ್ ಶ್ರುತಿ ಭಟ್ ಅವರು, ಡಾಕ್ಟರ್ ಅನುಷಾ ಅವರು ಟೀಮಲ್ಲಿದ್ದರೆ ಡೆಫಿನೆಟ್ಲಿ ನೀವು ಬರಬೇಕು. ಡೆಫಿನೆಟ್ಲಿ ವಿ ರೆಕಗ್ನೈಸ್ ಯುವರ್ ಗ್ರೇಟ್ ಕಾಂಟ್ರಿಬ್ಯೂಷನ್. ಇದೊಂದು ಯುನೀಕ್ ಒಂದು ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿಯನ್ನು ಚೆನ್ನಾಗಿ ನೀವು ಎಕ್ಸಿಕ್ಯೂಟ್ ಮಾಡಿದಿರಿ. ಡೆಫಿನೆಟ್ಲಿ ವಿ ವಾಂಟ್ ಟು ರೆಕಗ್ನೈಸ್ ಆಲ್ ದ ಟೀಮ್. ಮಹಿಳಾ ಹಬ್ಬ ಅಂತ ಹೇಳುವಂಥದ್ದು ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಮಾಡುವಾಗ ಇದಕ್ಕೆ ಬೇರೆ ಬೇರೆ ಜನಗಳು ನಮಗೆ ಸಹಾಯ ಮಾಡಿದ್ದಾರೆ. ಡೆಫಿನೆಟ್ಲಿ ವಿ ವುಡ್ ಲೈಕ್ ಟು ರೆಕಗ್ನೈಸ್ ಡಾಕ್ಟರ್ ಶ್ರುತಿ, ಡಾಕ್ಟರ್ ಅಶ್ವಿನಿ ಮರಾಠೆ, ಡಾಕ್ಟರ್ ಚೈತ್ರ ಹೆಬ್ಬಾರ್ ಆ್ಯಂಡ್ ಸುಶಿಕ್ಷಿತಾ. ಇವರೆಲ್ಲ ಯಾರೆಲ್ಲ ಇದ್ದರೆ ಖಂಡಿತವಾಗಿ ವೇದಿಕೆ ಬರಬೇಕಾಗಿ ನಾನು ಕೇಳ್ಕೊತಿದ್ದೇನೆ. ಇವರೆಲ್ಲ ಒಂದು ವಿಶೇಷವಾದ ಕೆಲಸ ಮಾಡಿದ್ದಾರೆ. 2 ದಿವಸ ಕಂಟಿನ್ಯೂಸ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗೆ ನೀವು ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಮಕ್ಕಳ ಹಬ್ಬವನ್ನು ಕಂಪ್ಲೀಟಾಗಿ ರೆಸ್ಪಾನ್ಸಿಬಲ್ ತಗೊಂಡು ಅದನ್ನು ಕಂಪ್ಲೀಟಾಗಿ ಬೇರೆ ಬೇರೆ ಆ್ಯಕ್ಟಿವಿಟಿಯನ್ನು ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿದಂತಹ ಡಾಕ್ಟರ್ ಆ್ಯನ್ಸಿ ಜಾರ್ಜ್ ಫಾದರ್ ಮುಲ್ಲರ್ಸ್ college. Give a big round of applause. She has done fantastic job. Thank you very much, doctor. ಅದೇ ರೀತಿ ಹೃದಯ ಆರೋಗ್ಯ ಸಂಭ್ರಮ, ಇದನ್ನು ಕಂಪ್ಲೀಟಾಗಿ ನಮ್ಮ ಸುಳ್ಳ KVG ಕಾಲೇಜ್ ಅವರು ರೆಸ್ಪಾನ್ಸಿಬಲ್ ತಗೊಂಡು ಅದನ್ನು ಡಾಕ್ಟರ್ ಸನತ್ ಕುಮಾರ್ ಅವರು ರೆಸ್ಪಾನ್ಸಿಬಲ್ ತಗೊಂಡಿದ್ದರು. ಅವರಿಗೆ ಸಹ ನಾನು ವಿಶೇಷವಾದ ಗೌರವ ಕೊಡ್ತೇನೆ. ಅದೇ ರೀತಿ ಓಲ್ಡ್ ಏಜ್ ರಿಲೇಟೆಡ್ ರೆಸ್ಪಾನ್ಸಿಬಿಲಿಟಿ ಡಾಕ್ಟರ್ ಪ್ರದೀಪ್ ಕುಮಾರ್ ಆಗಲೇ ಬಂದಿದ್ದರು. ಅದೇ ರೀತಿ ಡಾಕ್ಟರ್ ಪ್ರಜ್ಞಾ, ವಿ ರೆಕಗ್ನೈಸ್ ಯುವರ್ ವರ್ಕ್. ಆ್ಯಂಡ್ ಆಯುರ್ವೇದ ಫುಡ್ ಫೆಸ್ಟ್, ಇದನ್ನು ಒಂದು ಪ್ಲ್ಯಾನ್ ಮಾಡಿ ಜನಗಳಿಗೆ ಹತ್ತಿರವಾಗುವಾಗ ಮಾಡುವಂಥದ್ದು ಡಾಕ್ಟರ್ ರಾಘವೇಂದ್ರ ಉಡುಪ ಅವರು. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ರಾಘವೇಂದ್ರ ಉಡುಪ ಅವರು ಕೆಳಗಿದ್ದರೆ ಮೇಲೆ ಬನ್ನಿ. ವಿ ವಾಂಟ್ ಟು ರೆಕಗ್ನೈಸ್ ಯು ಸರ್. ಅದೇ ರೀತಿ ನ್ಯಾಚುರೋಪತಿ ಫುಡ್ ಫೆಸ್ಟನ್ನು ಡಾಕ್ಟರ್ ಗೀತಾಂಜಲಿ ಮೇಡಮ್ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸಹ ವಿಶೇಷವಾದ ಧನ್ಯವಾದ. ನಮ್ಮ ಅಕೊಮಡೇಷನ್ ಕಮಿಟಿ ಇದರ ಇನ್ಚಾರ್ಜ್ ಆಗಿ ಡಾಕ್ಟರ್ ಮನೀಶ್ ತಿವಾರಿ ಮತ್ತು ಡಾಕ್ಟರ್ ಜೀನೋ ಜೋಸ್ ಅವರಿದ್ದರು. ಅವರಿಗೆ ಸಹ ಧನ್ಯವಾದ. ಜೆನ್ಜಿ ಕನ್ವೀನರ್ ಡಾಕ್ಟರ್ ಅಭಿಷೇಕ್. ಗಿವ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅವ್ರು ಬರೀ ಜೆನ್ಜಿ ಕನ್ವೀನರ್ ಆಗಿರಲಿಲ್ಲ, ಬೇರೆ ಬೇರೆ ಕೆಲಸದಲ್ಲಿ ಅವರನ್ನು ನಮ್ಮ ಈ ಹಬ್ಬದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಒಂದು ವಿಶೇಷವಾದ ಧನ್ಯವಾದ ಸೇರಿಕೊಂಡು ವಿಶೇಷವಾದ ನಮಗೆ ಒಂದು ಕೆಲಸ ಮಾಡಿದರೆ ನಿಮಗೆ ಎಲ್ಲರಿಗೂ ಧನ್ಯವಾದ. So we want to recognize, even definitely recognize Dr. Gopal Krishna Naik sir, ನಮ್ಮ ಟ್ರೆಜರರ್. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಮ್ಮ ಫೈನಾನ್ಸ್ ಅಂತ ಹೇಳುವಾಗ ನಮಗೆ ಫಸ್ಟ್ ಹೆಸರು ಬರೋದೇ ಗೋಪಾಲಕೃಷ್ಣ. ಅವರಿಗೆ ಒಂದು ಕೊಟ್ಬಿಟ್ರೆ ತಲೆಬಿಸಿ ಇಲ್ಲ ಅಂತ ಹೇಳಿ. ಬಿಕಾಸ್ ಈಸ್ ವೆರಿ ಜೆನ್ಯೂನ್. ಅವರಿಗೆ ಆಚೆಚೆ ಇಲ್ಲ, ಅದು ಏನು ಆಚೆಚೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಅಂಥ ಮನುಷ್ಯ. ಸೊ ಅವರು ನಮ್ಮ ಹೆಡ್ ಆಗಿ ಸಿಕ್ಕಿರೋದು ನಮಗೆ ಪುಣ್ಯ. ಸೊ ಅದೆಲ್ಲ ರೆಸ್ಪಾನ್ಸಿಬಲ್ ತಗೊಂಡು ಅವರಿಗೆ ಇನ್ನೂ ಕೆಲಸ ಸ್ಟಾರ್ಟ್ ಆಗುತ್ತೆ ಪೇಮೆಂಟ್ ಮಾಡಲಿಕ್ಕೆ. ಸೊ ಡೆಫಿನೆಟ್ಲಿ ನಿಮ್ಮ ಕೆಲಸ ಮುಗಲಿಲ್ಲ. ಡೆಫಿನೆಟ್ಲಿ ವಿ ವಾಂಟ್ ಟು ರೆಕಗ್ನೈಸ್. ನಮ್ಮ ಗೌರವಾಧ್ಯಕ್ಷರು ಅವರಿಗೆ ರೆಕಗ್ನೈಸ್ ಮಾಡಬೇಕಂತ ನಾನು ಕೇಳ್ಕೊತಿದ್ದೇನೆ.
ಅದೇ ರೀತಿ ನಮ್ಮ ಸೆಕ್ರೆಟರಿ ಆಗಿರುವಂಥ ಡಾಕ್ಟರ್ ಕೃಷ್ಣ ಗೋಖಲೆ ಅವರು ಸಹ ನಮ್ಮ AFI ದಕ್ಷಿಣ ಕನ್ನಡ ಅಧ್ಯಕ್ಷರು. ಅವರೆಲ್ಲ ಅವರ AFI ಅಸೋಸಿಯೇಷನ್ ಇರ್ಬೋದು, ಅವರೆಲ್ಲ ಡಾಕ್ಟರ್ಗಳನ್ನು ಒಟ್ಟು ಸೇರಿಸಿ ಈ ಒಂದು ಹಬ್ಬ ಆಗಲಿಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಅವರಿಗೆ ಒಂದು ವಿಶೇಷವಾದ ಗೌರವ. ಅದೇ ರೀತಿ ನಮ್ಮ ಈ ಅವಾರ್ಡ್ ಫಂಕ್ಷನನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅದಕ್ಕೆ ಮೊಮೆಂಟೋ ಇರ್ಬೋದು, ಸರ್ಟಿಫಿಕೇಟ್ ಇರ್ಬೋದು, ಮಾಲೆ ಇರ್ಬೋದು, ಅದನ್ನೆಲ್ಲ ಸಿಟಿಗೆ ಹೋಗಿ ಅಲ್ಲೆಲ್ಲ ಹುಡುಕಾಡಿಕೊಂಡು ಅದನ್ನೆಲ್ಲ ಕಲೆಕ್ಟ್ ಮಾಡುವಂಥ ಒಂದು ವಿಶೇಷವಾದ ಕೆಲಸ ಮಾಡಿದ್ದಾರೆ. ಅವರಿಗೆ ಸಹ ಧನ್ಯವಾದ. ಸೊ ಇದರೊಟ್ಟಿಗೆ ನಾವು ಮುಖ್ಯವಾಗಿ ನಮ್ಮ ಧನ್ಯವಾದ ಹೇಳಬೇಕು ಅಂತ ಹೇಳಿದರೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಇಲ್ಲದ್ರೆ ಈ ಒಂದು ಹಬ್ಬ ಆಗಲಿಕ್ಕೆ ಚಾನ್ಸೇ ಇರಲಿಲ್ಲ. ಯಾಕೆಂದರೆ ನಾವೆಲ್ಲ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ತುಂಬ ಹತ್ತಿರ, ನಮಗೆ ಬೇಕೇ ಬೇಕು. ಡಿಪಾರ್ಟ್ಮೆಂಟ್ ಇಲ್ಲದೆ ನಾವು ಯಾವುದೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಫ್ಕೋರ್ಸ್ ವಿ ಡೆಫಿನೆಟ್ಲಿ ಥ್ಯಾಂಕ್ ಅವರ್ DO. ಅವರು ಇಲ್ಲಾಂದರೆ ಈ ಹಬ್ಬ ಆಗ್ತಾನೆ ಇರಲಿಲ್ಲ. ಬಿಕಾಸ್ ಹೀ ಈಸ್ ಎ ಲೀಡರ್. ಅವರೊಂದು ಲೀಡರ್, ಅವರು ಲೀಡರ್ ಇದ್ದ ಕಾರಣ ನಮಗೆಲ್ಲ ಮಾಡಲಿಕ್ಕೆ ಆಯಿತು. ಸೊ ಡೆಫಿನೆಟ್ಲಿ ವಿ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ಅವರಿಗೆ ನಾವು ಒಂದು ಕಾರ್ಯದಲ್ಲಿ ವಿಶೇಷವಾಗಿ ನಮಗೆ ಕೆಲಸ ಮಾಡಿದ್ದಾರೆ. ಶೋಭಾ ರಾಣಿ ಮ್ಯಾಮ್, ಪ್ಲೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ವಿ ವುಡ್ ಲೈಕ್ ಟು ರೆಕಗ್ನೈಸ್ ಯುವರ್ ವರ್ಕ್. ಯು ಹವ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಮಹಿಳಾ ಹಬ್ಬ. ಎಲ್ಲ ಬೇರೆ ಬೇರೆ ಡಾಕ್ಟ್ರುಗಳನ್ನು ಕನ್ಸಲ್ಟೆಂಟ್ ಮಾಡಿಕೊಂಡು ಅವರನ್ನು ಮಾತಾಡಿಕೊಂಡು ಅವರೊಟ್ಟಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಮಹಿಳಾ ಹಬ್ಬವನ್ನು ಎಕ್ಸಿಕ್ಯೂಟ್ ಮಾಡೋದಲ್ಲಿ ಖಂಡಿತವಾಗಿ ನಿಮ್ಮ ಕೆಲಸ ಶ್ಲಾಘನೀಯ. ಥ್ಯಾಂಕ್ ಯು ವೆರಿ ಮಚ್ ಶೋಭಾ ಮ್ಯಾಮ್. I would like to thank Dr. Sahana ma'am. I would like to recognize Sahana ma'am. Sahana ma'am ಎಲ್ಲ ಕಡೆ ಯಾವ ಕೆಲಸಕ್ಕೂ ಅವ್ರು ಮ್ಯಾಚ್ ಆಗ್ತಾರೆ. ಯಾವುದು ಕೆಲಸಕ್ಕೆ ಮ್ಯಾಚ್ ಆಗೋದಿಲ್ಲ ಅಂತಿಲ್ಲ, ಎಲ್ಲ ಕೆಲಸಕ್ಕೆ ಮ್ಯಾಚ್ ಆಗುವಂಥ ಮೇಡಮ್ ಅದು ಸಹನಾ ಮೇಡಮ್. ಅವರು ಒಂದು ಡಿಪಾರ್ಟ್ಮೆಂಟ್ ಮುಗಿದ ಕೂಡಲೇ ಇನ್ನೊಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಕೆಲಸ ಮುಗಿದ ಕೂಡಲೇ ಇನ್ನೊಂದು ಎಲ್ಲ ಡಿಪಾರ್ಟ್ಮೆಂಟ್ಗೆ ಒಂದು ಆಗುವಂಥ ಒಬ್ಬ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಪ್ರಿಸೈಸ್ ಆಗಿ ಕೆಲಸ ಮಾಡುವಂಥ ಡಾಕ್ಟ್ರು ಅವರು. ಶಿ ಈಸ್ ಡೆಫಿನೆಟ್ಲಿ ವರ್ಕ್ ವೆರಿ ಹಾರ್ಡ್ ಇನ್ ರಿಜಿಸ್ಟ್ರೇಷನ್ ಡೆಸ್ಕ್ ಇರ್ಬೋದು ಅಥವಾ ನಮ್ಮ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡುವಂಥದ್ದು, ಇದೆಲ್ಲ ಕೆಲಸ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಡೆಫಿನೆಟ್ಲಿ ವಿ ರೆಕಗ್ನೈಸ್ ಯುವರ್ ವರ್ಕ್ ಮ್ಯಾಮ್. ಆಲ್ಸೋ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ನಮಗೆ ಕೆಲಸ ಮಾಡಿದ್ದಾರೆ. ಅಶ್ಫಾಕ್ ಸರ್ ಸಹ ಕೆಲಸ ಮಾಡಿದ್ದಾರೆ, ಅವರು ಸಹ ವಿ ವುಡ್ ಲೈಕ್ ಟು ರೆಕಗ್ನೈಸ್ ನಮ್ಮ ಡಾಕ್ಟರ್ ಇಕ್ಬಾಲ್ ಸರ್ದು ಎಲ್ಲ ಟೀಮ್ಗೆ ನಾವು ರೆಕಗ್ನೈಸ್ ಮಾಡಬೇಕು. ಡೆಫಿನೆಟ್ಲಿ ವಿ ವಾಂಟ್ ಟು ರೆಕಗ್ನೈಸ್. ಎಟ್ ದ ಸೇಮ್ ಟೈಮ್ ವಿ ವುಡ್ ಲೈಕ್ ಟು ರೆಕಗ್ನೈಸ್ ಲಕ್ಷ್ಮೀ ಸರ್. ಅವರು ಸಹ ನಮ್ಮ ಆ ಏರಿಯಾದಲ್ಲಿ ಸ್ಪೆಷಲಿ ನೀಮಾ ಅಸೋಸಿಯೇಷನ್ ಏನು ಬಿಲ್ಡ್ ಆಯಿತು ಅದರ ಮೂಲಕ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟರು. ಅಲ್ಲಿ ಅವರಿಗೆ ಸಹ ಒಂದು ಗೌರವ ಕೊಡಬೇಕಾಗಿ ನಾನು ಈ ಮೂಲಕ ಕೇಳ್ಕೊತಿದ್ದೇನೆ. ಸೊ ಇಲ್ಲ, ನಾನು ಗೊತ್ತಿಲ್ಲ, ಯಾರಾದರೂ ಬಿಟ್ಟುಬಿಟ್ರೆ ಡೆಫಿನೆಟ್ಲಿ ನಾಳೆ ನನಗೆ ಬೈರಿ, ತೊಂದರೆ ಇಲ್ಲ. ಬಟ್ ಎಲ್ಲರೂ ಕೆಲಸ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ರೆಕಗ್ನೈಸ್ ಅಭಿಷೇಕ್ ಮೇಲೆ ಬನ್ನಿ. ನ್ಯೂ ಇನ್ಚಾರ್ಜ್ ಆಗಿ ನಮ್ಮ ಸುಭಾಷ್ ರೈ ಸರ್ ಇದ್ದಾರೆ. ಸುಭಾಷ್ ರೈ ಸರ್, ಪ್ಲೀಸ್ ಕಮ್ ಫಾರ್ವರ್ಡ್. We would like to recognize Subhash sir, and we would like to recognize Vahida ma'am. Vahida ma'am, please come forward. She worked very hard to execution of our award function. Thank you very much ma'am for your fantastic contribution, what you have done for execution of award function. Thank you very much. ಆ್ಯಂಡ್ ಎಲ್ಲ ನಮ್ಮ ಕಮಿಟಿ ಹೆಡ್ಗಳು ಇರ್ಬೋದು, ನಾವೆಲ್ಲ ಆನ್ಲೈನ್ ಮೀಟಿಂಗ್ ಬೇರೆ ಕಂಟಿನ್ಯೂಸ್ ಆಗಿ ಆನ್ಲೈನ್ ಮೀಟಿದ್ದೇವೆ. ನಮ್ಮ I would like to recognize even my 2 staff, ನಮ್ಮ 2 RMಗಳು, ನಮ್ಮ ಹಾಸ್ಪಿಟಲ್ RMಗಳು ಡಾಕ್ಟರ್ ಪ್ರಿಯಾ ಆ್ಯಂಡ್ ಡಾಕ್ಟರ್ ಅಮೃತ. ಬಿಕಾಸ್ ನಮ್ಮ ಎಲ್ಲ ಏನೆಲ್ಲ ಲೆಟ್ರೇಟ್ ನಿಮಗೆ ಬರ್ತಿತ್ತು ಅವರೆಲ್ಲ ಲೆಟ್ರೇಟನ್ನೆಲ್ಲ ಮಾಡ್ತಿದ್ರು ನಮ್ಮ 2 ಡಾಕ್ಟ್ರುಗಳು, ಡಾಕ್ಟರ್ RMO ಡಾಕ್ಟರ್ ಅಮೃತ ಮತ್ತು ಡಾಕ್ಟರ್ ಪ್ರಿಯಾ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಫಾರ್ ಸಪೋರ್ಟಿಂಗ್ ಇನ್ ದಿಸ್ ಪ್ರೋಸೆಸ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಂಭ್ರಮದ ಸಾರ್ಥಕ ಸಂಜೆ ಅಂತ ಭಾವಿಸ್ತೇನೆ. ಅದು ನಿಮ್ಮೆಲ್ಲರ ಸಾತ್ವಿಕ ತಪನೆ ಫಲ, ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇನೆ.
ನಾವು ಸಣ್ಣವರು ಕೇಳ್ತಾ ಇದ್ವಿ ವಾತ ಪಿತ್ತ ಕಫ ಅಂತೇಳಿ. ಹಾಗಾಗಿ ಇವತ್ತೆಲ್ಲ ಹೇಳ್ತಾರೆ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳಲ್ಲ ತೊರೆಯಾಳಗಿರ್ಬೋದು ತಿಳಿದು ನೋಡಿರುವಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಷ್ಟು ಸಂಭ್ರಮವನ್ನು ಸಂತೋಷ ಕೊಡ್ತಾವಂತೆ. ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬೌದ್ಧ ಬದುಕಿನ ನಿಜ ಅನುಭೂತಿಗೆ ಆಲದ ನೆರಳಿಗೆ ತಾಯಿಯ ಮಡಿಲಿ ನಾವು ತೆರಳಬೇಕಂತೆ. ಆಲದ ಮರ ಸಹಸ್ರ ಮನದ ಘಟನೆ ಸಾಕ್ಷಿ ಆದರೆ ತಾಯಿಯಾದವಳು ಈ ಶತಮಾನದ ಸತ್ಯ ಘಟನೆ ಸಾಕ್ಷಿ ಆಗ್ತಾಳಂತೆ. ಬಹುಶಃ ನಮ್ಗೆ ಗೊತ್ತಿರಲಿಲ್ಲ ಕ್ಯಾನ್ಸರ್ ಅಂದರೆ ಏನು, ಹಾಗೆ ಕಿಡ್ನಿ ಫೇಲ್ಯೂರ್ ನಮ್ಗೆ ಗೊತ್ತಿರಲಿಲ್ಲ. ಬಿಕಾಸ್ ಆಫ್ ಅವರ್ ದ ಸಿಸ್ಟಮ್, ಆಯುರ್ವೇದ ಸಿಸ್ಟಮ್. ಕಾಲ ಬದಲಾಗ್ತಾ ಹೋಯಿತು. ಯಾಂತ್ರಿಕತೆ ಅಂಗಳದಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವ ತವಕದಲ್ಲಿ ನಾವು ಇದ್ದೀವಿ. ಆದರೂ ಕೂಡ ಈ ಸಂಕಟಗಳು ಮನುಷ್ಯನನ್ನು ಬಿಡದೆ ಕಾಯ್ತಾ ಇದ್ದಾವೆ. ಮತ್ತು ಬಹುಶಃ ಮೊನ್ನೆ ನಾವು ಒಂದು ಅಮೇರಿಕೆಗೆ ಒಂದು 12 ಜನ ಶಾಸಕರು ಅಲ್ಲಿ ಒಂದು ಸ್ಟಡಿ ಟೂರ್ ಅಂತ ಹೋಗಿದ್ವಿ. ಅಲ್ಲಿ ಅಷ್ಟೈಶ್ವರ್ಯ ಇದೆ. ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಅಮೇರಿಕಾ ಒಂದು ಸಮಿತಿ ನೇಮಕ ಮಾಡ್ತಾರೆ. ಅಲ್ಲಿ PUC ಡಿಗ್ರಿ ಓದ್ತಕ್ಕಂಥ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಗನ್ ತೊಗೊಂಡೋಗಿ 10, 15, 20 ಜನರ ಸಾವಿಗೆ ಕಾರಣಾಗ್ತಾರೆ. ಯಾಕೆ ಈ ದೇಶ ಇಷ್ಟು ಉದ್ವಸ್ತ ಆಗ್ತದೆ, ಯಾಕೆ ಈ ಮಕ್ಕಳು ಇಷ್ಟು ಗೊಂದಲಕ್ಕೆ ಬೀಳ್ತಾರೆ ಅಂತ ಇದು ಮಾಡಿದಾಗ ಒಂದು ಸಮಿತಿ ನೇಮಕ ಮಾಡ್ತಾರೆ. ಆಗ ಆ ಸಮಿತಿ ಕೊಟ್ಟಂಥ ವರದಿ ಅಲ್ಲಿರ್ತಕ್ಕಂಥ ಸಾಂಸಾರಿಕ ವ್ಯವಸ್ಥೆ ಮತ್ತು ಸಂಸ್ಕಾರದ ಕೊರತೆ. ಆಗ ಅವರು ಬೊಟ್ಟು ಮಾಡಿ ತೋರಿಸಿರ್ತಕ್ಕಂಥ ಈ ದೇಶದ ಕಡೆಗೆ ನಮ್ಮ ಯೋಗ, ನಮ್ಮ ಧ್ಯಾನ, ನಮ್ಮ ಪ್ರಾಣಾಯಾಮ, ನಮ್ಮ ಆಧ್ಯಾತ್ಮ, ನಮ್ಮ ಭಜನೆಗಳು, ನಮ್ಮ ಬದುಕಿನ ರೀತಿ. ಆದರೆ ಅನ್ಫಾರ್ಚುನೇಟ್ಲಿ ಅವರು ಈ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾವು ಆ ವೆಸ್ಟರ್ನ್ ಕಲ್ಚರ್ ಕಡೆ ನಾವು ಮುಖ ಮಾಡಿ ನಿಲ್ತಾ ಇದ್ದೀವಿ. ಹಾಗಾಗಿ ಇನ್ನಷ್ಟು ಸಂಶೋಧನೆಗಳಲ್ಲಿ ನಡೀಲಿ. ಖಂಡಿತ ಮಾತು ಶಬ್ದಗಳ ಸೂತಕ್ಕಾಗಬಾರ್ದಂತೆ, ಅದು ಬದುಕಿನ ಭರವಸೆ ಸಾಧ್ಯತೆ ಕೂಡ ಆಗಬೇಕಂತೆ. ಸೂತಕದ ಮನೆಯೊಳಗೆ ಹಬ್ಬ ನಡೆದು ಬರಬೇಕಂತೆ. ಈ ನಿಟ್ಟಿನಲ್ಲಿ ತುಂಬ ನನಗೆ ಗೊತ್ತು ಸಂಘಟನೆ ಸಂಕಟ, ಆ ಸಂಘಟನೆ ಮಾಡಿದ್ರೆ ಮಾತ್ರ ಅರ್ಥ ಆಗ್ತದೆ. ಆಶಕ್ಕ ಬಹುಶಃ ಒಂದು 4-5 ಸಲ ಫೋನ್ ಮಾಡಿದ್ರು, ಒಂದು 5 ನಿಮಿಷನ ಬಂದು ಹೋಗಿ ಅಂತೇಳಿ. ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಹಾಗಾಗಿ ತುಂಬ ಕಷ್ಟಪಟ್ಟು ಯಾವುದೇ ಒಂದು ಸಂಸ್ಥೆ ಹೇಳ್ತಾರೆ ಅದು ಹುಟ್ಟಿದರೆ ಸಾಲದು, ಅದನ್ನು ಕಟ್ಟುವ ಕಾಯಕ ನಿರಂತರ ಆಗಿರಬೇಕಂತೆ ಹೇಳ್ತಾರೆ. ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ಋಷಿವಾಣಿ. ಆದರೆ ಸಾತ್ವಿಕ ಪೋಷಣೆಯಲ್ಲಿ ಅಲ್ಲಿ ಸಹಜ ಸಂಗ್ರಹಣೆ ಆಗ್ತಂತೆ. ಈ ಸಂಸ್ಥೆಯನ್ನು ಕಟ್ಟುವಂಥ ನೀಲಕಂಠ ಸ್ಥೈರ್ಯ ಮತ್ತೆ ನಿಮಗೆಲ್ಲ ಸಿಗಲಿ ಅನ್ನೋದು ಮಾತನ್ನು ಹೇಳ್ತಾ ಭಾಳ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಾ. ಹಾಗೆ ಎಲ್ರಿಗೂ ವಂದಿಸಿ ಮಾತು ಮುಗಿಸಿ ನಮಸ್ಕಾರ. Thank you, sir, for your kind words. May I request Putran sir to please come on the stage and give a token of appreciation to sir. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿಗಳು ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, DAO ದಕ್ಷಿಣ ಕನ್ನಡ. ಇವರು ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕೆಂದು ವಿನಂತಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ಕಾಪು ಶಾಸಕರಿಗೆ ನನ್ನ ಗೌರವವನ್ನು ಸಲ್ಲಿಸ್ತಾ, ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಕಳೆದ 4 ತಿಂಗಳಿಂದ ಬಹಳ ಶ್ರಮಪಟ್ಟು ವಿವಿಧ ಪ್ಲ್ಯಾನ್ಗಳನ್ನೆಲ್ಲ ಮಾಡಿ ಈ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಿಕ್ಕೆ ಸಾಧ್ಯ ಆಯಿತು. ಇದರ ಎಲ್ಲ ಶ್ರೇಯಸ್ಸು ಇಲ್ಲಿರ್ತಕ್ಕಂತಹ ಮುಂದೆ ಹಾಗೂ ನಮ್ಮ ಸ್ಟೇಜಲ್ಲಿರ್ತಕ್ಕಂತಹ ನಮ್ಮ ಆಶಾ ಜ್ಯೋತಿ ಮೇಡಮ್, ಗೋಪಾಲಕೃಷ್ಣ ನಾಯಕರು, ಸಚಿನ್ ನಡ್ಕ, ಮತ್ತು ಗೋಖಲೆಯವರು, ನಮ್ಮ ಅಧ್ಯಕ್ಷರು ಕೇಶವಣ್ಣ, ಅದೇ ರೀತಿ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಕಾಲೇಜಿನ ಮ್ಯಾನೇಜ್ಮೆಂಟು. ಇದರ ಹಿಂದೆ ಒಂದು 50 ಜನರ ತಂಡ ಕಳೆದ 4 ತಿಂಗಳಿಂದ ಬಹಳ ಶ್ರಮಪಟ್ಟು ಈ ಕಾರ್ಯವನ್ನು ಈ 2 ದಿವಸದಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ. ಅವರಿಗೆ
ಈ ಸಂಘಟಕರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಷ್ಟೊಂದು ಅದ್ಧೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಬೇಕಿದ್ರೆ ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಕಾಲೇಜ್ ಮ್ಯಾನೇಜ್ಮೆಂಟು ಹಾಗೂ ಎಲ್ಲ ಬೇರೆ ಬೇರೆ ರೀತಿಯಿಂದ ಸಹಕಾರ ನೀಡಿದವರಂಥವರು, ನಮ್ಮ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಕೂಡ ಇದಕ್ಕೆ ಬಹಳ ನಿಸ್ವಾರ್ಥವಾಗಿ ಅವರೆಲ್ಲ ತಂಡವನ್ನು ಇಳಿಸಿ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಂಘಟಕರ ಪರವಾಗಿ ಪ್ರತಿಯೊಬ್ಬರನ್ನು ಇಲ್ಲಿ ನನಗೆ ಕಾಣ್ತಾ ಇರತಕ್ಕಂತಹ ಮುಖಗಳು ಅವರಿಗೆ ಏನಂತ ಹೇಳಿದರೆ ಈ ಕೇವಲ ಧನ್ಯವಾದಗಳನ್ನು ಇಲ್ಲದಿದ್ದರೆ ಅಭಿನಂದನೆಗಳನ್ನು ಹೇಳಿದರೆ ಸಾಲದು, ಅದಕ್ಕಿಂತಲೂ ಜಾಸ್ತಿ ಅವರು ಅದನ್ನು ಬಿಯಾಂಡ್ ಏನು ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ತುಂಬ ಚೆನ್ನಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಿ ತುಂಬ ಯಶಸ್ಸನ್ನು ಗಳಿಸಿಕೊಂಡಿದ್ದಾರೆ. ಇದರ ಹಿಂದಿದ್ದ ನಮ್ಮ ಯೋಚನೆಗಳು ಏನು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 17 ಕಾಲೇಜುಗಳಿದೆ, 10,000ಕ್ಕಿಂತಲೂ ಜಾಸ್ತಿ ಮಕ್ಕಳಿದ್ದಾರೆ, 1,000 ಪ್ರಾಕ್ಟೀಸಿಂಗ್ ಆಯುಷ್ ಡಾಕ್ಟರ್ಸ್ ಇದ್ದಾರೆ, ಅಷ್ಟೇ ಜನ ಗ್ರ್ಯಾಜುಯೇಟ್ಸ್ ಇದ್ದಾರೆ, ನಾನ್ ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಕೂಡ ನಮ್ಮ ಜಿಲ್ಲೆಯಲ್ಲಿದ್ದಾರೆ, ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಇದೆ. ಆದರೆ ನಮಗೆ ಆಯುಷಿಗೆ ಒಂದು ದೊಡ್ಡ ಲಾಬಿಯನ್ನು ಕ್ರಿಯೇಟ್ ಮಾಡಬೇಕು, ಅದರ ಜೊತೆಗೆ ನಮ್ಮ ಎಕ್ಸಿಸ್ಟೆನ್ಸ್ ನಮಗೊಂದು ಐಡೆಂಟಿಟಿ ಈ ಸೊಸೈಟಿಯಲ್ಲಿ ಇದ್ದರೆ ಮಾತ್ರ ನಮಗೆ ಅದೊಂದು ಗೌರವ ಇರ್ತದೆ. ಈ ರೀತಿಯಾದಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. 17 ಇನ್ಸ್ಟಿಟ್ಯೂಷನ್ಸ್ಗಳನ್ನು ಒಂದೇ ಸೂರಿನಡಿಯಲ್ಲಿ, ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳನ್ನು ಒಂದೇ ಒಂದು ಪ್ಲ್ಯಾಟ್ಫಾರ್ಮಿಗೆ ತರುವಂಥದ್ದು ಬಹಳ ಕಷ್ಟದ ಕೆಲಸ. ಇವತ್ತು ಈ ಎಲ್ಲ ಕೆಲಸಗಳನ್ನು ನಮ್ಮ ಸಂಘಟಕರು ಬಹಳ ಅಚ್ಚುಕಟ್ಟಾಗಿ ಮಾಡಿ ತೋರಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಂದೆ ಈಗಾಗಲೇ ನಮ್ಮ ಎಲ್ಲ ಭಾಷಣ ಮಾಡುವಾಗ ಹೇಳಿದರು ನಾವೇನೇನು ಮಾಡಬೇಕು ಅಂತ. ಇಲ್ಲಿ ಕಾಂಪಿಟೇಷನಿಗೆ ಬದಲಾಗಿ ನಮ್ಮ ಪ್ರತಿಯೊಬ್ಬರ ಮಧ್ಯದಲ್ಲಿ ಇಲ್ಲದ್ರೆ ಸಿಸ್ಟಮದ ಮಧ್ಯದಲ್ಲಿ ಕಾಂಪಿಟೇಷನಿಗಿಂತ ಬದಲಾಗಿ ನಾವು ಕೊಲ್ಯಾಬರೇಷನ್ ಮಾಡಿದರೆ ನಮ್ಮ ಸಿಸ್ಟಮ್ಗಳು ಇನ್ನೂ ಹೆಚ್ಚಾಗಿ ತುಂಬ ಮುಂಚೂಣಿಗೆ ತರಬಹುದಾದಂಥ ಸಾಧ್ಯತೆಗಳಿದೆ. ನಾವೇನಂತ ಹೇಳಿದರೆ ಮೊದಲ ಆಯ್ಕೆಯ ಚಿಕಿತ್ಸಾ ಪದ್ಧತಿಯಾಗಿ ನಮ್ಮ ಆಯುಷ್ ಸಿಸ್ಟಮ್ ಇಲ್ಲಿ ಬೆಳೀಬೇಕು. ಇದಕ್ಕೆ ನಮಗೆ ಒಂದು ಐಡೆಂಟಿಟಿ ಇರಬೇಕು, ನಮಗೆ ರಾಜಾಶ್ರಯ ಇರಬೇಕು. ಸೊಸೈಟಿ ನಮ್ಮನ್ನು ಅಕ್ಸೆಪ್ಟ್ ಮಾಡಿದರೆ, ಸೊಸೈಟಿಯವರಿಂದ ನಮಗೆ ಆ ರೀತಿಯಾದಂತಹ ಸಪೋರ್ಟ್ ಒಂದು ಸಿಕ್ಕಿದರೆ ನಮಗೆ ಇಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ನಾವು ಈ ಆಯುಷ್ ಸಿಸ್ಟಮನ್ನು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಇದೆ. ಈ ಒಂದು ಹಬ್ಬ ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ನಮಗೆ ಈಗ ಪಬ್ಲಿಕ್ ಒಪಿನಿಯನ್ ಹೇಗಿದ್ದರೆ ಒಂದು ಒಳ್ಳೆಯ ಮೆಸೇಜನ್ನು ಪಬ್ಲಿಕ್ಕಿಗೆ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಶ್ರಮದಿಂದ. ನಾನು ಈ ಜಿಲ್ಲೆಯ ಒಬ್ಬ ಆಯುಷ್ ಅಧಿಕಾರಿಯಾಗಿ ಆಯುಷ್ ಇಷ್ಟೊಂದು ಮುಂದಕ್ಕೆ ಬರಲಿಕ್ಕೆ ನಮಗೆಲ್ಲ ಸಹಕಾರವನ್ನು ನೀಡಿದ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿ ಈ ಅವಕಾಶಕ್ಕಾಗಿ ನಿಮಗೆ ನಾನೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir, for your kind words. Distinguished guests, the President have been important in organizing Ayush Habba 2026, an event that celebrates holistic health, innovation and harmony with nature. May I invite our esteemed President, Dr. Keshav PK, to please grace the stage and deliver the presidential address. ಆಯುಷ್ ಹಬ್ಬ 2026 ಅದರ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. 2 ದಿನಗಳಿಂದ ನಾವು ಈ ಒಂದು ಸಂಭ್ರಮಕ್ಕಾಗಿ ಹಬ್ಬಕ್ಕಾಗಿ ಸಂತೋಷಪಟ್ಟಿದ್ದೇವೆ, ನಲಿದಿದ್ದೇವೆ. ಸ್ವಲ್ಪ ದುಃಖ ಆಗಿದ್ದರೂ ಕೂಡ, ಆ ಮಧ್ಯೆ ಆಗಿದ್ದರೂ ಕೂಡ ಇವತ್ತಿನ ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ 4 ತಿಂಗಳ ಶ್ರಮ, 50ಕ್ಕಿಂತಲೂ ಹೆಚ್ಚು ನಾವು ಸಂಘಟಕರೆಲ್ಲ ಒಟ್ಟಿಗೆ ಸೇರಿ ಮಾಡಿರ್ತಕ್ಕಂಥದ್ದು. ಈಗ ಫುಡ್ ಕಮಿಟಿಯಿಂದ ಹಿಡಿದು ಜೆನ್ಜಿವರೆಗೆ ಅನೇಕ ಕಮಿಟಿಗಳಲ್ಲಿ ಹೇಳಿದರು. ಪ್ರತಿಯೊಬ್ಬರೂ ಕೂಡ ಅತ್ಯುತ್ತಮವಾಗಿ, ನಾನು ಪುನಃ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇದೆ, ಅತ್ಯಂತ ಚುಟುಕಾಗಿ ನಾನು ಮಾತಾಡ್ತೇನೆ. ಎಲ್ಲರೂ ಅವರವರ ವಿಷಯದಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವರವರಾಗಿ ಕೆಲಸ ಮಾಡಿಕೊಂಡು ಎಲ್ಲರೂ ಮುತುವರ್ಜಿಯಿಂದ ಮಾಡಿರುವುದರಿಂದಾಗಿ ಈ ಒಂದು ಆಯುಷ್ ಹಬ್ಬ ಉತ್ಸವ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನಿರ್ತಕ್ಕಂಥದ್ದು
ನಾನು ನೋಟ್ ಮಾಡಲೇಬೇಕು. ನಮ್ಮ ಡಾಕ್ಟರ್ ಇಕ್ಬಾಲ್ ಅವರ ಒಂದು ಕಲ್ಪನೆ, ಅವರು ನಮಗೆ ಹುರಿದುಂಬಿಸುವಂಥದ್ದು, ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳುವಂಥದ್ದು, ಅದು ಖಂಡಿತವಾಗಿಯೂ ಅದು ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ರಿಂದ ಆಯಿತು. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಪಾದರಸದಂಥ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಸಚಿನ್ ನಡ್ಕ ಅವರು ಅವರ ವ್ಯಕ್ತಿತ್ವ ನೋಡಿದರೆ ಗೊತ್ತಾಗುತ್ತೆ ಯಾವ ಕೆಲಸಗಳಲ್ಲಿ ಸಂಘಟನಾ ಯಾವ ಚತುರತೆ ಇದೆ ಅಂತ ಹೇಳ್ಕೊಂಡು. ಬೇರೆ BNI ಇರ್ಬೋದು ಅಥವಾ ಇತರ ಸಂಘಟನೆಗಳಲ್ಲಿ ಕೂಡ ಅವರು ಚೆನ್ನಾಗಿ ಪಳಗಿದ್ದಾರೆ. ಅದನ್ನು ಇಲ್ಲಿ ನಾವು ನಮ್ಮ ಆಯುಷ್ ಸಂಘಟನೆಯಲ್ಲಿ ಕೂಡ ಅದನ್ನು ಪ್ರಚುರಪಡಿಸಿದ್ದಾರೆ. ಖಂಡಿತವಾಗಿಯೂ ಅವರ ಈ ಒಂದು ಎಲ್ಲ ಯಾವ ಕಾರ್ಯಕ್ರಮಗಳಲ್ಲಿ ಅವರ ಇನ್ವಾಲ್ವ್ಮೆಂಟ್ ಖಂಡಿತವಾಗಿಯೂ ಎಷ್ಟು ಇದೆ ಅಂತ ಹೇಳುವಂಥದ್ದು ನೀವೆಲ್ಲರೂ ನೋಟ್ ಮಾಡಿದ್ದೀರಿ. ಅದನ್ನು ನಿಮ್ಮ ಭಾಷಣದ ಮುಖಾಂತರ ಈಗ ತಿಳಿಸಿದ್ದೀರಿ. ಖಂಡಿತವಾಗಿಯೂ ಈ ಒಂದು ಹಬ್ಬ ಚೆನ್ನಾಗಾಗಲಿಕ್ಕೆ ಅವರು ಕಾರಣ ಅಂತ ನಾನು ಇಚ್ಛೆ ಪಡ್ತೇನೆ. ಗೌರವಾಧ್ಯಕ್ಷರು ಡಾಕ್ಟರ್ ಆಶಾ ಜ್ಯೋತಿ ರೈ ಅವರು ಏನೆಲ್ಲ ಕಾರ್ಯಕ್ರಮಗಳಲ್ಲಿ ಹೋಗಬೇಕು, ಇಷ್ಟು ಹೋಗಬೇಕು ಅಂತ ಹೇಳುವಂಥದ್ದು, ಅವರು ಯಾವ ಮೂಲೆಗೆ ಕೂಡ ಎಲ್ಲ ಕಡೆ ಕೂಡ ಇಷ್ಟು ಹೊತ್ತಿಗೆ ಕೂಡ ರೆಡಿ ಇರ್ತಾರೆ. ಖಂಡಿತವಾಗಿ ಅವರ ಫೇಸ್ ವ್ಯಾಲ್ಯೂ ಅಂತಕ್ಕಂಥದ್ದು ನಮಗೆ DC ಆಫೀಸಿಗೆ ಹೋದಾಗಲೂ ಅಥವಾ ಬೇರೆ ಬೇರೆ ಕಾಲೇಜಿಗೆ ಹೋದಾಗಲೂ ನಮಗೆ ಅದು ಗೊತ್ತಾಗಿದೆ. ಬಹುಶಃ ಅದು ಇಂದು ನಿನ್ನೆಯಿಂದ ಬರುವಂಥದ್ದಲ್ಲ, ಅದು ಸುಮಾರು ವರ್ಷಗಳ ನಿರಂತರ ಕಲಿಕೆಯಿಂದ ಬರುವಂಥದ್ದು. ಅದನ್ನು ಅವರು ಮೈಗೂಡಿಸಿಕೊಂಡಿದ್ದಾರೆ. ನಮಗೆ ಅವರ ದೊಡ್ಡ ಅಸೆಟ್. ಅವರು ಡಾಕ್ಟರ್ ಆಶಾ ಜ್ಯೋತಿ ಮ್ಯಾಮ್ ನಮಗೆ ದೊಡ್ಡ ಅಸೆಟ್. ಅವರನ್ನು ನಾವು ಇನ್ನು ಮುಂದೆಯೂ ಕೂಡ ಈ ಆಯುಷ್ ಸಂಘಟನೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಖಂಡಿತವಾಗಿಯೂ ನಾವೆಲ್ಲ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ನ್ಯಾಚುರೋಪತಿ, ಹೋಮಿಯೋಪತಿ ಎಲ್ಲ ಸಂಘಟನೆಯು ಕೂಡ ಒಟ್ಟಾಗಿ ಕೆಲಸ ಮಾಡಬೇಕೆನ್ನತಕ್ಕಂಥದ್ದು ಒಂದು ಭಾವನೆಯನ್ನು ಎಲ್ಲರೂ ವ್ಯಕ್ತಪಡಿಸಿದರು. ಖಂಡಿತವಾಗಿಯೂ ನಾವು ಒಟ್ಟಾಗಿ ಇರಬೇಕು. ಹಾಗೆ ಇತರ ಸಂಘಟನೆಗಳೊಟ್ಟಿಗೆ ಕೂಡ ನಾವು ಉತ್ತಮ ಬಾಂಧವ್ಯವನ್ನು ಹೊಂದಿರಬೇಕು. ಆಗ ಮಾತ್ರ ನಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಮ್ಮ ಒಂದು ಸಂಘಟನೆಗೆ ಹೆಚ್ಚು ಬಲ ಬರ್ತದೆ. ಇಷ್ಟು ಹೇಳುತ್ತಾ ಮುಂದೆಯೂ ಈ ಆಯುಷ್ ಹಬ್ಬ ಆಗಬೇಕು ಅಂತಿದ್ರೆ ಡಾಕ್ಟರ್ ಇಕ್ಬಾಲ್ ಸರ್ ಅವರು ನಮ್ಮನ್ನು ಕೀ ಕೊಡಬೇಕು. ಇನ್ನೊಂದು ದಿವಸ ಏನಾದರೂ ಒಂದು ಆಗಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಗ್ಯಾಪ್ ತಗೊಳ್ಬೇಕಾಗತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ ಅಲ್ಲ, 5 ವರ್ಷಕ್ಕೊಮ್ಮೆ ಮಾಡ್ಬೋದು ಅಂತ ನನ್ನೊಂದು ಅನಿಸಿಕೆ. ಮುಂದಿನ ನಿರ್ಧಾರವನ್ನು ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ಡಿಸ್ಕಷನ್ ಮಾಡಿ ತೀರ್ಮಾನ ಮಾಡಿ ನಾವು ತಗೊಳ್ಬೇಕಾಗತ್ತೆ. ಒಟ್ಟಿನಲ್ಲಿ ಹಬ್ಬ ಉತ್ತಮ ಆಗಿದೆ. ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಎಲ್ಲ ನಮ್ಮೊಟ್ಟಿಗಿದ್ದಾರೆ. ಎಲ್ಲ ವಿದ್ಯಾಲಯಗಳ ಪ್ರಾಂಶುಪಾಲರು ನಮ್ಮೊಟ್ಟಿಗಿದ್ದಾರೆ. ವಿದ್ಯಾರ್ಥಿಗಳು ನಮ್ಮೊಟ್ಟಿಗಿದ್ದರು. ಬಹಳ ಸಂತೋಷದಿಂದ ಹಬ್ಬವನ್ನು ಆಚರಿಸಿದ್ದೇವೆ, ಜೀವಿಸಿದ್ದೇವೆ, ಸಂತೋಷಪಟ್ಟಿದ್ದೇವೆ, ಕುಣಿದಾಡಿದ್ದೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಗೂ ಅದರ ಯಶಸ್ಸಿಗೆ ಸರ್ವ ರೀತಿಯಲ್ಲೂ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯ ನುಡಿಗಳಿಂದ ಧನ್ಯವಾದಗಳನ್ನು ಸಮರ್ಪಿಸಲು ಡಾಕ್ಟರ್ ಆಶಾ ಜ್ಯೋತಿ ರೈ ಮ್ಯಾಮ್, ಗೌರವಾಧ್ಯಕ್ಷರು ಆಯುಷ್ ಹಬ್ಬ ಇವರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಯಾವುದೇ ಒಂದು ಒಳ್ಳೆ ಕೆಲಸವನ್ನಂತೆ ಅಥವಾ ಒಳ್ಳೆ ಹಾದಿಯಲ್ಲಿ ನಾವೊಬ್ಬರೇ ಆದರೂ ಪರವಾಗಿಲ್ಲ ನಡಿಬೇಕಂತೆ. ಕೆಟ್ಟ ಹಾದಿಯಲ್ಲಿ ಸಾವಿರಾರು ಜನ ನಡೀತಾ ಇದ್ದಾರೆ ಅಂತ ಹೇಳಿ ನಾವು ಅವರ ಒಟ್ಟಿಗೆ ನಡೆಯೋದಲ್ಲ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ 2 ದಿನದಿಂದ ನಾನೊಂದು ಒಳ್ಳೆ ಹಾದಿಯಲ್ಲಿ ನಡೀತೇನೆ ಅಂತ ನಾನು ಯೋಚನೆ ಮಾಡಿದ್ದೀನಿ. ಯಾಕೆಂದರೆ ಇಲ್ಲಿ ಒಬ್ಬ ಜನ ಇಲ್ಲದಿದ್ರೇನು ನಾನು ಇಲ್ಲಿ ನಿಂತು ನಾನಿವತ್ತು ಥ್ಯಾಂಕ್ಸ್ ಹೇಳ್ತೇನೆ. ಹಾಗಾಗಿ ಪ್ರಪ್ರಥಮವಾಗಿ ನಮಗೆ ಒಂದು ಬೂನ್ ಅಂತ ಹೇಳ್ತೇವೆ. ಲಾಸ್ಟ್ ಫ್ಯಾಗ್ ಎಂಡಿಗೆ ನಾನು ಬರಲ ಅಶಕ ಅಂತ ಕೇಳಿದರು ಸುರೇಶ್ ಅಣ್ಣ. ನಾನು ಹೆಜ್ಮಾಡಿಯಲ್ಲಿದ್ದೇನೆ ಅಂತ ನಾನು ಹೇಳಿದೆ ಬನ್ನಿ ಅಣ್ಣ ಅಂತ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅಭಿಮಾನ ಇಟ್ಟು ನಮ್ಮಲ್ಲಿಗೆ ಬಂದಿದ್ದೀರಣ್ಣ. ಇಷ್ಟು ಕತ್ಲೆ ಆದರೆ ಸಹ, ಇಷ್ಟು 2 ರೋನಲ್ಲಿ ಜನ ಇದ್ದರೆ ಸಹ ನಮ್ಮೊಟ್ಟಿಗೆ ನೀವಿದ್ದೀರಾ. ನಮ್ಮ ಇವತ್ತು ಎಲ್ಲ ಕಾರ್ಯಕರ್ತರಿಗೆ ನಿಮ್ಮಿಂದ ಆ ಒಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಿ ಅವರಿಗೆ ತುಂಬ ಸಂತೋಷ ಆಗಿದೆ. ನಿಮಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮಗೆ ಸಮಯದ ಅಭಾವವಿದ್ದರೆ ನೀವು ಇನ್ನು ನಿರ್ಗಮಿಸಬಹುದು. ಥ್ಯಾಂಕ್ ಯು ಸೋ ಮಚ್.
No, you someone to take his. ನಮ್ಮೊಂದಿಗೆ ಇದ್ದಂತಹ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಹಾಗೆ ನಮ್ಮ ಆಯುಷ್ ಭೂಷಣ ಪ್ರಶಸ್ತಿಯನ್ನು ನಮ್ಮಲ್ಲಿ ಸ್ವೀಕಾರ ಮಾಡಿದಂತಹ ಶ್ರೀ ಡಾಕ್ಟರ್ ಇಫ್ತಿಕರ್ ಅಲಿ, ಮತ್ತು ನಮ್ಮೊಂದಿಗೆ ಇದ್ದಂತಹ AFI ಪ್ರೆಸಿಡೆಂಟ್ ಆದಂತಹ ಡಾಕ್ಟರ್ ಬಿರಾದರ್, ಇವರಿಗೆಲ್ಲ ಅವರ ಅನುಪಸ್ಥಿತಿಯಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ತುಂಬ ಹೊತ್ತಿನಿಂದ ಡಾಕ್ಟರ್ ನರೇಂದ್ರ ಶೆಟ್ಟಿ ಅವರು ಕೂತಿದ್ದಾರೆ, ಇನಿಗ್ಮಾದ ಪ್ರೆಸಿಡೆಂಟ್ ಅವರು. ಅವರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು. ಡಾಕ್ಟರ್ ಪ್ರವೀಣ್ ರೈ ಅವರಿಗೂ ನಮ್ಮ ಧನ್ಯವಾದಗಳು. ಡಾಕ್ಟರ್ ಲಕ್ಷ್ಮೀಶ್, ನಿಮಗೂ ನಮ್ಮ ಧನ್ಯವಾದಗಳು. ಆ್ಯಂಡ್ ಡಾಕ್ಟರ್ ಹುದ್ದಾರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಬ್ಯೂಟಿಫುಲ್ ಪೋಯಮ್. ವಿ ಆರ್ ಸೋ ಥ್ರಿಲ್ಡ್. ಥ್ಯಾಂಕ್ ಯು ಸೋ ಮಚ್. ಇನ್ನೆಲ್ಲ ಇರುವಂತಹವರು ನನ್ನ ಎಕ್ಸ್ಟೆಂಡೆಡ್ ಕುಟುಂಬ. ಹಾಗಾಗಿ ಕುಟುಂಬದ ಮುಂದೆ ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 2 ದಿನದಿಂದ ನಿರಂತರವಾಗಿ ನಮಗೆ ಒಂದು ಬ್ಲೆಸ್ಸಿಂಗ್ ಇತ್ತು, ಎಲ್ಲರಿಗೂ ಗೊತ್ತಾಗಿದೆ ಅಲ್ಲ ಅದು. ಹಾಗಾಗಿ ನಾವು ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ರೂಪದಲ್ಲಿ ಪ್ರಾರ್ಥಿಸುವಂತಹ ಆ ಭಗವಂತನಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನಾಗ್ರೇಷನ್ನಿಂದ ಹಿಡಿದು ಇಲ್ಲಿ ತನಕ ನಮ್ಮ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಅತಿಥಿಗಳಿಗೆ, ನಮ್ಮ ಈ ಕಾರ್ಯಕ್ರಮಕ್ಕೆ ದೂರ ದೂರದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ಎಲ್ಲ ಡೆಲಿಗೇಟ್ಸ್ಗಳಿಗೆ, ವೈಜ್ಞಾನಿಕ ಅಧಿವೇಶನದಲ್ಲಿ ಪಾಲ್ಗೊಂಡಂತಹ ಎಲ್ಲ ಗೆಸ್ಟ್ ಸ್ಪೀಕರ್ಸ್, ಎಲ್ಲ ಸೈಂಟಿಫಿಕ್ ಸೆಷನನ್ನು ತುಂಬ ಅದಕ್ಕೆ ಬಹಳ ಘನತೆಯನ್ನು ತಂದಿರುವಂತಹ ಎಲ್ಲ ಸ್ಪೀಕರ್ಸ್, ನಾವಿಲ್ಲಿ ಆಯುಷ್ ಅಭಿವಂದನ ಮಾಡ್ತೇವೆ ಅಂತ ಹೇಳುವಾಗ ನಮ್ಮ ಈ ವೇದಿಕೆಯ ಗೌರವವನ್ನು ಹೆಚ್ಚಿಸಿದಂಥ ಎಲ್ಲ ಯಾರು ಅವಾರ್ಡೀಸ್ ಇದ್ದಾರೆ ಅವರು ಕೂಡ ಅವರು ನಮ್ಮ ಅವಾರ್ಡನ್ನು ತೆಗೊಳ್ತೇನೆ ಅಂತ ಹೇಳಿ ಒಪ್ಪಿಕೊಂಡು ಇಲ್ಲಿ ಬಂದಿದ್ದಾರಲ್ಲ, ಅವರಿಗೂ ನಮ್ಮ ಧನ್ಯವಾದಗಳು. ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್, ಐ ಕ್ಯಾನ್ ನೆವರ್ ಫರ್ಗೆಟ್ ಆಯುಷ್ ಡಿಪಾರ್ಟ್ಮೆಂಟ್, ಬಿಕಾಸ್ ಎಲ್ಲೋ ಆಯುಷ್ನಿಂದ ದೂರ ಇದ್ದವಳನ್ನು ಯು ಗಾಟ್ ಮೀ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ನಾನು ಆಗಲೇ ಬೆಳಿಗ್ಗೆ ನಿನ್ನೆಯಿಂದ ಹೇಳ್ತಾ ಇದ್ದೆ, ಈ 17 ಕಾಲೇಜ್ಗಳನ್ನು ಸಂಘಟನೆ ಮಾಡುವಂತಹ ಒಂದು ಒಟ್ಟಿಗೆ ತರುವಂತಹ ಆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಬರ್ತಾರೆ ಹೇಳುವಂಥದ್ದು ನನಗೆ ನಂಬಿಕೆ ಧೈರ್ಯ ಎಂತ ಇರಲಿಲ್ಲ. ಆದರೆ ಸಹ ಏನೋ ಒಂದು ಶಕ್ತಿ ಎಲ್ಲ 17 ಕಾಲೇಜಸ್ಗಳನ್ನು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ತರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ ಆ ಶಕ್ತಿ. ಮಾತ್ರ ಆ ಶಕ್ತಿಯ ಒಂದು ಪ್ರೇರಣೆಯನ್ನು ಅವರು ತೆಕ್ಕೊಂಡು ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಟ್ಟಿಗೆ ಬಂದಂತಹ 17 ಕಾಲೇಜಸ್ನ ಮ್ಯಾನೇಜ್ಮೆಂಟ್ಸ್, ಪ್ರಿನ್ಸಿಪಲ್, ಸ್ಟಾಫ್, ಸ್ಟೂಡೆಂಟ್ಸ್, ಸಿಬ್ಬಂದಿ ವರ್ಗ ಎಲ್ಲರಿಗೂ ನಮ್ಮ ಆಯುಷ್ ಹಬ್ಬ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಎಲ್ಲೋ ಇದ್ದಾರೆ, ಎಲ್ಲಿಂದಲೋ ಹಣ ಪಾವತಿ ಮಾಡ್ತಾರೆ, ಯಾಕೆ ಮಾಡಬೇಕು ಗೊತ್ತಿಲ್ಲ, ಆದರೂ ಅವರ ದೊಡ್ಡ ಮನಸ್ಸು, ಹೃದಯ ಶ್ರೀಮಂತಿಕೆ, ಅದರಿಂದ ಹಣ ಪಾವತಿ ಮಾಡಿದ್ದಾರೆ. ಈ ಆಯುಷ್ ಹಬ್ಬ ಸಕ್ಸಸ್ಫುಲ್ ಆಗಬೇಕು ಹೇಳುವಂತಹ ಒಂದು ಸೈಲೆಂಟ್ ಪ್ರೇಯರ್ ಅವರದ್ದು ಇದ್ದದ್ರಿಂದ ನಾವು ಇವತ್ತು ಸಕ್ಸೀಡ್ ಆಗಿದ್ದೇವೆ. ಹಾಗಾಗಿ ಎಲ್ಲ ಪ್ರಾಕ್ಟೀಷನರ್ಸ್ ಹೂ ಹ್ಯಾವ್ ಬೀನ್ ಸೋ ಸಪೋರ್ಟಿವ್ ಆ್ಯಂಡ್ ಡೊನೇಟೆಡ್, ಥ್ಯಾಂಕ್ ಯು ಸೋ ಮಚ್. ನಮಗೆ ದೊಡ್ಡ ದೊಡ್ಡ ಡೋನರ್ಸ್ ತುಂಬ ಜನ ಇದ್ದಾರೆ. ಪ್ಲಾಟಿನಮ್ ಡೋನರ್ಸ್ ಆಗಿರ್ಬೋದು, ನಮ್ಮ ಗೋಲ್ಡ್, ಸಿಲ್ವರ್ ಅಥವಾ ಬ್ರಾನ್ಸ್, ಈ ಥರ ಎಲ್ಲ ಬೇರೆ ಬೇರೆ ಕ್ಯಾಟಗರೀಸ್ ಮಾಡಿದ್ವಿ. ಆ ಡೋನರ್ಸ್ ಎಲ್ಲ ಅವರ ಹೃದಯ ಶ್ರೀಮಂತಿಕೆಯಿಂದ ನಮಗೆ ಈ ಆಯುಷ್ ಹಬ್ಬವನ್ನು ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಯಾರು 10 ಲಕ್ಷ ಕೊಟ್ಟಿದ್ದಾರೆ ಅಥವಾ ಯಾರು 100 ರೂಪಾಯಿ ಕೊಟ್ಟಿದ್ದಾರೆ ಅದು ವಿಷಯ ಅಲ್ಲ, ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅದು ಇಲ್ಲಿ ಮುಖ್ಯ, ಅದು ಇಲ್ಲಿ ಕೆಲಸ ಮಾಡಿರೋದು. ಈ ವೆನ್ಯೂ ನೀವೆಲ್ಲ ನೋಡ್ತಾ ಇದ್ದೀರಾ, ಎಷ್ಟೋ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮೆಡಿಕಲ್ ಸಮಾವೇಶಗಳು, ಡೆಂಟಲ್, ಡರ್ಮೆಟಾಲಜಿ, ಇದೆಲ್ಲ ಸಮಾವೇಶಗಳು ಇಲ್ಲಿ ಆಗೋದು.
ಆಯುಷ್ಗೆ ಇಲ್ಲಿ ಒಂದು ಈ ಸಮಾವೇಶ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಹೇಳುವಂತಹ ಧೈರ್ಯ ನಮಗಿರಲಿಲ್ಲ. ಯಾಕೆ ಹೇಳಿದರೆ ಸರಿಸುಮಾರು 2 ದಿನಕ್ಕೆ 25 ಲಕ್ಷ ಆಗ್ತದೆ ಈ ಜಾಗಕ್ಕೆ. ಹಾಗಾಗಿ ನಮ್ಮ ಎಲ್ಲಿದ್ದಾನೆ ಸಚಿನ್ ಭಾಳ ಧೈರ್ಯ ತೆಕ್ಕೊಂಡು ಅವನಿಗೆ TMA ಪೈ ಹಾಲ್ ಆವಡು ನಮ್ಮ ಅಕ್ಕ ಅಂತ ಒಳಗೆ ಪುಕ್ಕು ಹೇಳ್ತಾ ಇದೆ. ಗೊತ್ತಿಲ್ಲ ಹೇಗೆ ಇದನ್ನು ನಾವು ಭರಿಸ್ಲಿಕ್ಕೆ ಆಗ್ತದಾ ಇಲ್ವಾ ಹೇಳಿ. ಆವಾಗ ನಾನು ಹೋಗಿ ಡಾಕ್ಟರ್ HS ಬಳ್ಳಾಲ್ ಪ್ರೋ ಚಾನ್ಸಲರ್ ಮಾಹೆ ಇವರ ಹತ್ರ ಒಂದು ಫೋನ್ ಕರೆ ಮಾಡಿದೆ. ಅವರಿಗೆ ಇದೊಂದು 20 ದಿನದ್ದು ವ್ಯವಸ್ಥೆ ಇದೆ ಅವರಿಗೆ ಮಾಹೆ ಯೂನಿವರ್ಸಿಟಿಗೆ. ಕೇಳಿದ ತಕ್ಷಣ ವಿದಿನ್ 25 minutes he has given that one slot for us. Of course it did come with its challenges. ಯಾಕೆಂದರೆ ಇಲ್ಲಿ ಯುಟಿಲಿಟೀಸು ಮತ್ತು ಇನ್ನಿತರ ವಿಷಯಗಳಲ್ಲಿ ಅವ್ರದ್ದು ಏನೋ ಒಂದು ಸಂಧಾನ MOU ಇದೆ ಅಂತೆ. ಹಾಗಾಗಿ ಇಟ್ ಕೇಮ್ ವಿತ್ ಇಟ್ಸ್ ಚಾಲೆಂಜಸ್. ಬಟ್ ಈವನ್ ದೆನ್ ದ ಗ್ರೇಷಿಯಸ್ ಗೆಸ್ಚರ್ ಆಫ್ ಹ್ಯಾವಿಂಗ್ ಗಿವನ್ ಅವರದ್ದು ನಮಗೆ ಏನು ಕನೆಕ್ಷನ್ ಇಲ್ಲ. ಮಾಹೆಗೆ ಅಥವಾ ಮಾಹೆದು ಬೇರೆ ಕಾಲೇಜ್ಗೆ ಕೊಡ್ತಿದ್ರೆ ಏನು ಅದು ಆಶ್ಚರ್ಯ ಇಲ್ಲ. ಆದರೆ ವಿ ಆರ್ ಟೋಟಲಿ ಅನ್ಕನೆಕ್ಟೆಡ್ ಬಟ್ ದೇ ಗೇವ್ ಇಟ್ ಟು ಅಸ್. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಮಾಹೆ. ಎಲ್ಲ ಟೀಮ್ ಹೆಡ್ಸ್ ಇಲ್ಲಿ ನಾವು ಮಾಡಿರುವಂತಹ ಇಷ್ಟು ಇದನ್ನು ಮತ್ತೆ ನಾನು ಹೇಳೋದಿಲ್ಲ, ಇಷ್ಟು ವ್ಯವಸ್ಥೆಗಳನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೆವು. ಇದಾಗ್ತದಾ ಹೋಗ್ತದಾ ಜಾಗ ಸಾಕಾಗ್ತದಾ ಇನ್ನೊಂದು ಎಂಥ ಎಲ್ಲ ಟೆನ್ಷನ್ ಇತ್ತು. ಮಾತ್ರ ಎಲ್ಲವನ್ನು ಚೊಕ್ಕವಾಗಿ ಎಲ್ಲ ಟೀಮ್ ಹೆಡ್ಸ್ ಅವರಿವರಂತ ಹೆಸರು ಹೇಳೋದಿಲ್ಲ, ಎಲ್ಲ ಟೀಮ್ ಹೆಡ್ಸ್ ಅವರ ಒಟ್ಟಿಗೆ ದುಡಿದಂತಹ ಜೂನಿಯರ್ ಡಾಕ್ಟರ್ಸ್ ಅವರೊಟ್ಟಿಗೆ ದುಡಿದಂತಹ PGs ಎಲ್ಲರಿಗೂ ನಮ್ಮ ಆಯುಷ್ ಹಬ್ಬದ ಪರವಾಗಿ ಧನ್ಯವಾದಗಳು. ಮತ್ತು ಕಲ್ಚರಲ್ ಈವೆಂಟ್ಸ್, ನಾನು ಕಲ್ಚರಲ್ ಅಂತ ಹೇಳುವಾಗ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಮಗೆ ನೆನಪಾಗೋದು ಆಳ್ವಾಸ್ ಒಂದೇ. ಫಸ್ಟು ಹೋಗಿ ನಾನು ಕೇಳಿದ್ದು ಮೋಹನಣ್ಣನ ಹತ್ರ, ಅಣ್ಣ ಎಂಕ್ಲಿಗೆ 2 ದಿನದ ಒಂಜಿ ಕಲ್ಚರಲ್ ಪ್ರೋಗ್ರಾಮ್ ಅಲ್ಪ. ಇಲ್ಲ ನಮ್ಮ ಮೇನ್ ಟೀಮ್ಸ್ ಎಲ್ಲ ಪರ್ಯಟನೆಗೆ ಶುರು ಮಾಡಿದೆ, ನಾನು ಮೇನ್ ಟೀಮ್ಸ್ ನನ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಆಯುಷ್ ಕಾಲೇಜಸನ್ನೇ ಹಿಡ್ಕೊಂಡು ಒಂದು ಟೀಮ್ಸ್ ಮಾಡುವಂಥ ವಿಚಾರ. ಐ ವಿಲ್ ಟೆಲ್ ಯು ಆರ್ ಆ್ಯಸ್ ಗುಡ್ ಆಸ್ ದ ಮೇನ್ ಟೀಮ್ಸ್. Alvas plus all the other colleges, you have given a stupendous performance. ನನಗೆ ಆಗಲೇ ಎಲ್ಲ ನೀವು ನೋಡಿದ್ರಲ್ಲ, ಮಕ್ಕಳು ಎಷ್ಟು ಖುಷಿಯಲ್ಲಿ ಬೊಬ್ಬೆ ಹೊಡಿತಾ ಇದ್ರು ಅವರ ಸಹಪಾಠಿಗಳು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವಾಗ. ಥ್ಯಾಂಕ್ ಯು ಆಲ್ ಫಾರ್ ಎವ್ರಿ ಒನ್ ಹೂ ಹ್ಯಾಸ್ ಬೀನ್ ಇನ್ವಾಲ್ವ್ಡ್ ಇನ್ ದ ಕಲ್ಚರಲ್ ಆಸ್ಪೆಕ್ಟ್ ಆಫ್ ಆಯುಷ್ ಹಬ್ಬ 2026. ಸಾವಯವ ಬೇಕಾ ಬೇಡವಾ ಎಲ್ಲ ಇತ್ತು, ಇಲ್ಲಿ ಜಾಗ ಇರಲಿಲ್ಲ ಅಂತ ಹೇಳಿ ನಮ್ಮ ಒಬ್ಬರು ಪ್ರದೀಪಣ್ಣ, ನಮ್ಮ ಸೂಪರ್ ಮ್ಯಾನ್ ಆಫ್ ಆಯುಷ್ ಹಬ್ಬ 2026 ಎಂಥದೇ ಕೆಲಸ ಹೇಳಿ ಅವರು ಒಂದು ನಾನು ವಹಿಸಿಕೊಂಡೆ ಅಂತ ಹೇಳಿದರೆ ಅದು ಆಯಿತು ಅಂತ ಲೆಕ್ಕ. ಅವರು ಆ್ಯಕ್ಟಿವೇಟ್ ಆಗಿದ್ದು ಸ್ವಲ್ಪ ಲೇಟ್ ಈ ಸರ್ತಿ, ಹೋದ ಸರ್ತಿಯ ಹಾಗೆ ಅಲ್ಲ. ಮಾತ್ರ ಅವರು ಆ್ಯಕ್ಟಿವೇಟ್ ಆದ ನಂತರ ನಮ್ಮ ಆಯುಷ್ ಹಬ್ಬದ ಕಳೆ ಬೇರೆ ಆಗಿ ಹೋಯಿತು. ಥ್ಯಾಂಕ್ ಯು ಪ್ರದೀಪಣ್ಣ ಆ್ಯಂಡ್ ಫಾರ್ ಆಲ್ ಯೋರ್ ಸಾವಯವ ಗಣೇಶಣ್ಣನಿಗೆ. ಮತ್ತು ನೀವು ಅಷ್ಟು ಎಫರ್ಟ್ಸ್ ಹಾಕಿ ಸಾಧಾರಣ ಒಂದು 60 ಚಿಲ್ಲರೆ ಅಲ್ಲಿ ಸಾವಯವ ಸ್ಟಾಲ್ಸ್ ಇದೆ ಆ್ಯಂಡ್ ದೇ ಹ್ಯಾವ್ ಮೇಡ್ ವಂಡರ್ಫುಲ್ ಬಿಸ್ನೆಸ್ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್. ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ಅವರೆಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಬರೋದಲ್ಲಿ. ಹಾಗಾಗಿ ಅವರಿಗೆ ಬಹಳ ಸಂತೋಷ ಆಗಿದೆ ಆಯುಷ್ ಹಬ್ಬ 2026ಗೆ ಬಂದು. ಅವರಿಗೂ ನನ್ನ ಧನ್ಯವಾದಗಳು. ಇನ್ನೊಂದು ನಾವೆಲ್ಲ ಯೋಚನೆ ಮಾಡಿದಾಗೆ ಒಂದು ಹ್ಯಾಕೆಥಾನ್, ಆಯುಷ್ ಏನೋ ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನ ಹ್ಯಾಕೆಥಾನ್ ಎತ್ತನ ಆಯುಷ್, ಈ ನಮ್ಮನೆಯ ವಿಚಾರ ಇರುವಾಗ ನಾನು ಏನಪ್ಪಯಾಗ ಹೋಗಿರುವಾಗ ಅಲ್ಲಿ ಡಾಕ್ಟರ್ ಗುರುರಾಜ್ ಹತ್ರ ಮಾತಾಡುವಾಗ ಈ ಹ್ಯಾಕೆಥಾನ್ನ ವಿಷಯ ಬಂತು. They took complete responsibility and Dr. Viraj was in charge of it. And they managed to get 70+ teams. Can you believe it, guys? 70+ teams. And thank you so much guys for having a wonderful hackathon session. ಮತ್ತು ನೋಡಿ ಈಗ ನಮ್ಮ ಆಯುಷ್ನ ವಿಷಯ ಇನ್ನು MITಗೆ ಸಹ ಹೋಗ್ತದೆ ಅಲ್ವಾ, ಇಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗ್ತದೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಹ್ಯಾಕಥಾನ್ ಟೀಮ್ ಆ್ಯಂಡ್ ಆಲ್ಸೋ ದ ಹ್ಯಾಕಥಾನ್ ಪಾರ್ಟಿಸಿಪೆಂಟ್ಸ್. ಎಕ್ಸ್ಪೋ, ನಥಿಂಗ್ ಟು ಸೇ ಅಬೌಟ್ ಎಕ್ಸ್ಪೋ. ಹ್ಯಾಟ್ಸ್ ಆಫ್. ಎಲ್ಲ ಊರಿಗಿಂತ ಮುಂಚೆ ಬುಕ್ ಆಗಿ ನಾವೆಲ್ಲ ಓವರ್ ಬುಕ್ಡ್ ಅಂತ ಸಂತೋಷವಾಗಿ ಮಾಡ್ತಿದ್ದವರು. ದ ಪೀಪಲ್ ಹೂ ಹ್ಯಾವ್ ಕಮ್ ಫಾರ್ ದ ಎಕ್ಸ್ಪೋ, ಇಲ್ಲಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಸ್ಟಾಲ್ಸ್ ಹಾಕಿದವರು, ಎಕ್ಸ್ಪೋವನ್ನು ಕಂಡಕ್ಟ್ ಮಾಡಿದವರು, ಎಕ್ಸ್ಪೋ ಇನ್ಚಾರ್ಜ್, ಎಕ್ಸ್ಪೋ
ಟೀಮ್ ಹೆಡ್ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಹೀಗೆ ಊಟದ ವಿಷಯ ಬಂತು. ಇಷ್ಟು ಜನರಿಗೆ ಊಟ ಹಾಕುವಾಗ ಖರ್ಚು ಜಾಸ್ತಿ ಆಗ್ತದೆ ಅಲ್ವಾ? ಹಾಗಾಗಿ ಖರ್ಚು ಹೆದರಿಕೆ ಆಗ್ತಾಯಿತ್ತು. ಈಗ ನಾನಿದು ನಮ್ಮ ಕುಟುಂಬ ಮಾತ್ರ ಕೂತಿರೋದ್ರಿಂದ ಮಾತಾಡ್ತಾ ಇದ್ದೀನಿ ನಾನು. ಹಾಗಾಗಿ worked for Horekanike and all the temples which have helped us. Thank you so much. ನಮಗೆ ಪೊಲೀಸ್ ಭಾಳ ಸರ್ತಿ ನನಗೆ ಡಾಕ್ಟರ್ ಇಕ್ಬಾಲ್ ಲಾಸ್ಟ್ ಟೈಮ್ ನಾವು ಹಬ್ಬ ಮಾಡುವಾಗ ಡಿಪಾರ್ಟ್ಮೆಂಟ್ಸ್ ಮೀಟ್ ಅಂತ ಹೇಳ್ತಾ ಇದ್ರು ಡಾಕ್ಟರ್ ಇಕ್ಬಾಲ್ ಅವರು. ಆ ಟೈಮ್ನಲ್ಲಿ ಖಾದರ್ ಸರ್ ಇದ್ದರು, ಮತ್ತು ಇವ್ರು DC ಆಗಿ ಇಬ್ರಾಹಿಂ ಅವರಿದ್ದರು. ಸುಲಭವಾಗಿ ಆಗಿ ಹೋಗಿತ್ತು. ನನಗದೇನೋ ಸುಲಭ ಅಂತ ನಾನು ಸಹ ಎಣಿಸಿಕೊಂಡೆ. ಈ ಸತಿ ಬಿಲೀವ್ ಮೀ, ವಿ ವೆಂಟ್ ಟು ದ DC ಎಲ್ಲ, ನಮಗೆ ಜಾಸ್ತಿ ಸ್ಪಂದನೆಯೇ ಸಿಕ್ಕಲಿಲ್ಲ. ನನ್ನ ತಂದೆ ಹೇಳ್ತಾಯಿದ್ರು, ಯಾರಾದರೂ ನಾವು ನಮ್ಮ ಕೋರಿಕೆಗಳಿಗೆ ಸ್ಪಂದಿಸದಿದ್ದರೆ ಡೋಂಟ್ ವರಿ, ಇಟ್ ವಿಲ್ ಶೋ ಯು ಹೌ ಸ್ಟ್ರಾಂಗ್ ಯು ಆರ್ ಅಂತ. ದೇ ಹ್ಯಾವ್ ಶೋನ್ ಅಸ್ ಹೌ ಸ್ಟ್ರಾಂಗ್ ವಿ ಆರ್. ಲಾಸ್ಟ್ ಮಿನಿಟ್ನಲ್ಲಿ ಒಂದು ದಿನ ಇರುವಾಗ ಡಿಪಾರ್ಟ್ಮೆಂಟ್ಸ್ ಮೀಟ್ ಆಯಿತು. ನಾನು ಅವಾಗ ಯೋಚನೆ ಮಾಡಿದೆ, ಉಮಿಲ್ ತಿಂದದ್ದು ಜಾತಿ ಕೆಟ್ಟಿಲೆ ಕಾಂಡತ್ತ ಮಾರಯ್ಯ ಪಂಡದ. ಯಾಕೆ ಹೇಳಿದರೆ, ಒಂದೇ ಒಂದು ದಿನ ಇರುವಾಗ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ವಾಸ್ ಥ್ರೂ ಔಟ್ ವಿತ್ ಅಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದೆಮ್. ಬಟ್ ಆಫ್ಟರ್ ದ್ಯಾಟ್ one department really helped us is the police department. They did an amazing job. He's calling me every half an hour to see if all the students have gone. ಇಲ್ಲಿ ಈಗ ಏನಾದರೂ ಬಸ್ ಹತ್ತುತ್ತಾ ಇದ್ದಾರಾ ಮಕ್ಕಳು, ಈಗ ಈಚೆ ಹೋಗ್ತಾ ಇದ್ದಾರಾ ಅಂತ ಹೇಳಿ 5-5 ನಿಮಿಷಕ್ಕೂರ ಒಂದು ಅರ್ಧ ಗಂಟೆಯ ಗ್ಯಾಪ್ನಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು DK ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ನೊಂದು, ನಮಗೆ ಜನದಟ್ಟಣೆ ಜಾಸ್ತಿ ಆಗ್ತದೆ ಅಂತ ಯೋಚನೆ ಇತ್ತು. ಪಾರ್ಕಿಂಗ್ ಇಲ್ಲದಿದ್ದರೆ ಯಾರೂ ನಮ್ಮ ಹಬ್ಬಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಒಂದು 4-5 ಗ್ರೌಂಡ್ಸನ್ನು ಕೇಳಿದ್ದು. ಒಂದು ಬಂಡ್ಸ್ ಸಂಘ ಬಂಡ್ಸ್ ಹಾಸ್ಟೆಲಿದ್ದು ಗ್ರೌಂಡು, ಒಂದು STM ಲಾ ಕಾಲೇಜ್ ಗ್ರೌಂಡು, ಒಂದು ಕೆನರಾ ಹೈಯರ್ ಪ್ರೈಮರಿ ಇಂಗ್ಲೀಷ್ ಸ್ಕೂಲಿದು ಗ್ರೌಂಡ್, ಮತ್ತು ಶಾರದಾ ಅಲ್ಲ ಕೆನರಾ ಜೈಲ್ ರೋಡ್ ಇದು ಮೈದಾನ. ಇದನ್ನೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ನಮ್ಮ ಪಕ್ಕದ ಇಲ್ಲಿ ಹೋಟೆಲ್, ಒಂದು ಆನಿಕ್ಸ್ ಹೋಟೆಲ್ ಅಂತ ಇದೆ, ಅವರ ಪೀಕ್ ಬಿಸ್ನೆಸ್ ಟೈಮ್, ರಿಮೆಂಬರ್ ಸ್ಯಾಟರ್ಡೆ ಸಂಡೇ ಪೀಕ್ ಬಿಸ್ನೆಸ್, ಆದರೂ ನಮಗೆ ಅವರ ಗ್ರೌಂಡ್ಸನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ವಾಟ್ ಎವರ್ ಯು ಹ್ಯಾವ್ ಡನ್ ಫಾರ್ ಅಸ್. ಮತ್ತು ಮೀಡಿಯಾ, ನಾನು ಆಗಲೇ ಹೇಳಿದೆ, ಹಣ ಖರ್ಚು ಮಾಡಲಿಕ್ಕೆ ನಮ್ಮಲ್ಲಿ ಇಲ್ಲ, ಜಾಸ್ತಿ ಇರಲಿಲ್ಲ, ಬಹಳ ಸೂಕ್ಷ್ಮದಲ್ಲಿ ಮಾಡಬೇಕಂತ ಹೇಳಿ. ಲಾಸ್ಟ್ ಮಿನಿಟ್ ತನಕ ವಿ ಹ್ಯಾಡ್ ನೋ ಬಜೆಟ್ ಫಾರ್ ಮೀಡಿಯಾ. But believe me, media gave us wonderful support. Just look at the papers. Thank you for all media friends. ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಯು ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್ ಫಾರ್ ಅಸ್. ನಮಗೆ ಅಂತಲ್ಲ, ಇದನ್ನು ಆಯುಷನ್ನು ಇನ್ನಷ್ಟು ವಿಶ್ವಕ್ಕೆ ಮುಟ್ಟಿಸುವಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ಈ TMA ಪೈ ಹಾಲ್ನಲ್ಲಿ ಒಂದು ಕ್ಲೀನಿಂಗ್ನ ವ್ಯವಸ್ಥೆ ಇದೆ, ಒಂದು ಸಾಮಾನ್ಯ ಒಂದು ಕ್ಲೀನಿಂಗ್ನ ವ್ಯವಸ್ಥೆ. 2 ದಿನದಲ್ಲಿ ಲೋಡ್ ಹೇಳಿದರೆ, ಕ್ಲೀನಿಂಗ್ನ ಲೋಡ್ ಅದು ಹೇಳಿ ಸಾಧ್ಯ ಇಲ್ಲ. I thank all the cleaning staff of TMA Pi Hall for having worked day and night, for having kept the hall clean. ನಾವು ಬೆಳಿಗ್ಗೆ ಬರುವಾಗ ಮತ್ತೆ ಚೊಕ್ಕ ಮಾಡಿ ಇಡ್ತಾಯಿದ್ರು. ಸೊ ಥ್ಯಾಂಕ್ ಯು. ಅವರು ಸಂಬಳಕ್ಕೆ ಮಾಡುವ ವಿಷಯ ಅಲ್ಲ, ಆದರೆ ಆ ಆ್ಯಡೆಡ್ ಲೋಡ್ ಅಂತ ತಗೊಂಡ್ರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇನ್ನು ಥ್ಯಾಂಕ್ಸ್ ಹೇಳ್ತಾ ಹೋದರೆ ತುಂಬ ಜನ ಇದ್ದಾರೆ. ಈ ಲೈಟ್ಸ್ ಆಗಲಿ, ಸೌಂಡ್ಸ್ ಆಗಲಿ, ನಮ್ಮ ಕ್ರೂ ಮೆಂಬರ್ಸ್ ಹಿಯರ್ ಹೂ ಆರ್ ವರ್ಕಿಂಗ್ ವಿತ್ ದ ಸೌಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪೇಷನ್ಸ್. ಕೆಲವರಿಗೆ ಅಲ್ಲಿ ಚಳಿ ಸಹ ಆಗ್ತಾಯಿತ್ತು, AC ಜಾಸ್ತಿ ಆಗಿ ನೋಡ್ತಾ ಇದ್ದೆ, ಹೀಗೆ ಕೈಕಟ್ಟಿ ಕೂತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಥ್ಯಾಂಕ್ ಯು ಪರೋಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರೆಲ್ಲ ನಮಗೆ ಈ ಆಯುಷ್ ಹಬ್ಬವನ್ನು ಸಾರ್ಥಕ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದೀರಾ. ಎಲ್ಲರಿಗೆ ಗೊತ್ತು, ನಮ್ಮ ಮನಸ್ಸಾಕ್ಷಿಗೆ ಗೊತ್ತು ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿ. ಆ ಮನಸ್ಸಾಕ್ಷಿಗಳಿಗೆ ಎಲ್ಲ ಥ್ಯಾಂಕ್ಸ್ ಹೇಳುತ್ತಾ, ನನಗೆ ಇಷ್ಟು ಪೇಷಂಟಾಗಿ ನನ್ನನ್ನು ಕೇಳಿದ್ದಕ್ಕೆ ಮಗದೊಮ್ಮೆ ಥ್ಯಾಂಕ್ಸ್ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. Thank you so much, ma'am.
Your guidance has played a very important role in making Ayush Habba 2026 a reality, starting from its inception to how we are perceiving it today. So a big round of applause for Dr. Asha Jyoti Rai ma'am. Now we are at the concluding part of the program. I take this opportunity to call Dr. Pratibha Rai for the Shanti Mantra. पृथ्वी शान्तिः अन्तरिक्षं शान्तिः व्योः शान्तिः आपः शान्तिः वनस्पतयः शान्तिः विश्वमे देव शान्तिः सर्वे जनाः सुखिनो भवन्तु सर्वे जनाः सुखिनो भवन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखवाग् भवेत् लोकाः समस्ताः सुखिनो भवन्तु समस्त सन्मङ्गलानि भवन्तु ॐ शान्तिः शान्तिः शान्तिः. Thank you, ma'am. Nation keeps us united. All our efforts are directed towards nation building. So we will be concluding today's valedictory program as well as Ayush Habba 2026